ನಮಸ್ತೆ ಎಲ್ಲಾರ್ಗೂ. ವೆಲ್ಕಮ್ ಟು ಡೇ 3. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮಾ. ಓಕೆ, ಸ್ವಲ್ಪ ಜನ ಜಾಯಿನ್ ಆಗ್ಬೇಕಿದೆ, ಆಗ್ತಾರೆ ನಿಧಾನಕ್ಕೆ. ನಾವು ಪ್ರೇಯರ್ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಇನ್ವೋಕ್ ಸಪ್ತರಿಷೀಸ್. ಓಕೆ. ಓಂ ಸಪ್ತಋಷಯೇ ನಮಃ. ಸಪ್ತಋಷಿ ಪಂಚಕಂ ಸಪ್ತಋಷಿರ್ನಮಸ್ತುಭ್ಯಂ ವಸಿಷ್ಠಂ ರಾಮಗುರುತ್ವರಂ ಅಂಗೀರಸಂಚ ಋಗ್ವೇದಃ ಗೌತಮಂ ವೇದ ಋಷಿಃ ವಿಶ್ವಾಮಿತ್ರಶ್ಚ ಗಾಯತ್ರಿಃ ಅತ್ರಿದೇವೋ ದತ್ತಪಿತಃ ಕಾಶ್ಯಪ ದೇವಗುರುಂಚ ಭಾರದ್ವಾಜಂಚ ಗರ್ಗಪಿತುಃ ಭೃಗುಕುಲಸ್ಯ ಜಮದಗ್ನಿ ಲೋಪಾಮುದ್ರಾಗಸ್ತ್ಯ ಋಷಿಃ ಗರ್ಗಿ ಮಾರ್ಕಾಂಡೇಯ ಮಹಾಋಷಿಃ ಯಜ್ಞವಲ್ಕ್ಯಸ್ಯ ನಮೋಸ್ತುತೆ. ಸಪ್ತಋಷಿಂ ಜಪೇ ನಿತ್ಯಂ ಸಪ್ತಚಕ್ರಸ್ಸು ಪ್ರತಿಷ್ಠಿತಂ ಪ್ರವಾಹಿತಂ ಸಪ್ತಶತಿಃ ಧ್ಯಾನಂ ಸಪ್ತಋಷಿರ್ನಿತ್ಯಂ ಭಕ್ತಿವೈರಾಗ್ಯ ಸಿದ್ಧಿಂಚ ಬ್ರಹ್ಮಜ್ಞಾನಂಚ ವಿಂದತೆ ನಮಸ್ಕರೋಮಿ ಶರಣಾಗತಂಚ ಆತ್ಮನಿವೇದನಂ ಕುರು ಕುರು. ಆತ್ಮನಿವೇದನಂ ಕುರು ಕುರು. ಆತ್ಮನಿವೇದನಂ ಕುರು ಕುರು. Let us invoke the higher self of Shri Rishi Avirbhava Guru Purnadvaiti. Om Purnadvaita Rupena Sarala Sangheshu Brahmana Nirvikalpeshu Niranjana Nirakareshu Nirguna. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಾಃ ಶೃಣ್ವನ್ನೋತಿವಿಸ್ಸೀದ ಸಾದನಂ. ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೀವತಿ ಧೀನಾಮವಿತ್ರಯವತ್. ಓಂ ವಾಗ್ದೇವ್ಯೈ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. Please offer your gratitude to your parents and God Guru and slowly open your eyes. Okay. ಏನಾದ್ರೂ ಶೇರಿಂಗ್ ಇದೆಯಾ? ಏನಾದ್ರೂ ಕ್ವೆಶನ್ಸ್ ಇದೆಯಾ? 2 ದಿನದ ಸೆಷನ್ ಡಿಸ್ಕಷನ್ ಅಲ್ಲಿ doubts? Any doubts? No problem, I understand. No problem. You could join the class alva, that is good ಒಂದ್ enough. ನಿಮಿಷ ಮಾ. ಹೇಳಿ. ಅದೇ ಅಂದ್ರೆ ನಮ್ಗೆ ಈಗ ಇದು ಮಾಡ್ಬೇಕಂದ್ರೆ ಬೇಸಿಕ್ ಎಮೋಷನ್ಸ್ ಯಾವ್ದು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಹೌದಮ್ಮ, ಅದು ಕರೆಕ್ಟ್. ಚಾರ್ಟ್ ಏನಾದ್ರೂ ಸಿಗುತ್ತಮ್ಮ? ಹಾ, ಲಾಸ್ಟ್ ಡೇ ಕೊಡ್ತೀವಿ. ಓಕೆ ಓಕೆ.
ಓಕೆ ಥ್ಯಾಂಕ್ ಯು ಅಮ್ಮ. ಅಲ್ಲ, ಬೇಸಿಕ್ ಇಮೋಷನ್ಸ್ ಇವಾಗ ನೀವು ಆಲ್ರೆಡಿ ಕಲಿತಾ ಇದ್ದೀರಾ, ಹ್ಮ್ ಬಟ್ ಒನ್ ಲೈನ್ ಅಲ್ಲಿ ಐಡೆಂಟಿಫೈ ಮಾಡಕ್ಕೆ ಒಂದು ಕ್ವಿಕ್ ರೆಫರೆನ್ಸ್ ಗೈಡ್ ತರ ಒಂದು ಎಕ್ಸೆಲ್ ಸ್ಪ್ರೆಡ್ಶೀಟ್ ಲಾಸ್ಟ್ ಡೇ ಶೇರ್ ಮಾಡ್ತೀನಿ. ಬಟ್ Okay. ಆಲ್ರೆಡಿ ನಿಮಗೆ ಗೊತ್ತಾಗ್ತಿದ್ಯಲ್ವಾ? ಫಸ್ಟ್ ಡೇ ಏನ್ ಕಲ್ತ್ವಿ ಹೇಳಿ? ಯಾರಿಗೆ ಏನ್ ಜ್ಞಾಪಕ ಇದೆ ಶೇರ್ ಮಾಡಿ ನೋಡೋಣ. ಫಸ್ಟ್ ಡೇ ಏನ್ ಕಲ್ತ್ವಿ? ಫಿಯರ್. ಫಿಯರ್. ಫಿಯರ್ ಅಲ್ಲಿ ಯಾವ್ಯಾವ ಜ್ಞಾಪಕ ಇದೆ ನೋನ್ ಫಿಯರು, ಅನ್ನೋನ್ ಫಿಯರು. ಅಲ್ವಾ? ಅದ್ರದ್ದು ಕೆಲವು ಫ್ಲವರ್ಸ್ ಜ್ಞಾಪಕ ಇರ್ಬೇಕಲ್ವಾ? ಆಸ್ಪಿನ್. ವೀಣಾ ಅವ್ರ ಜ್ಞಾಪಕ Aspen, ಇದೆಯಲ್ಲ? ಆಸ್ಪೆನ್, ಕರೆಕ್ಟ್. ಮತ್ತೆ Mimulus, ಮಿಮುಲಸ್. ಎಸ್, ಮಿಮುಲಸ್ ಫಾರ್ ದಿ ನೋನ್ ಫಿಯರ್. ಇನ್ನೇನ್ ಜ್ಞಾಪಕ ಇದೆ ಮೆಮೊರಿಯಲ್ಲಿ? ಆಮೇಲೆ ಬುಕ್ ನೋಡ್ತೀರಾ? Rock Rose, ರಾಕ್ ರಾಕ್ ರೋಸ್. ಓಕೆ, ರೆಡ್ ಚೆಸ್ಟ್ನಟ್ ಫಾರ್ ಆಲ್ Red. ಮದರ್ಸ್. ಎಸ್. Red Chestnut. ಹಾ, ಸೊ ಇದೇ ಬೇಸಿಕ್ ಇಮೋಷನ್. ಬೇಸಿಕ್ ಇಮೋಷನ್ ಏನ್ ಬರುತ್ತೆ ಅಲ್ಲಿ? ನೋನ್ ಫಿಯರು, ಅನ್ನೋನ್ ಫಿಯರು, ಓವರ್ ಕನ್ಸರ್ನ್ ಪೇರೆಂಟ್ಸು, ಮತ್ತೆ ಪ್ಯಾನಿಕ್ ಸಿಚುಯೇಷನ್. ದೀಸ್ ಆರ್ ದ ಬೇಸಿಕ್ ಇಮೋಷನ್ಸ್. ಬಟ್ ಸ್ಟಿಲ್ ಯು ವಿಲ್ ಹ್ಯಾವ್ ಅ ಒನ್ ಲೈನರ್ ರೆಡಿ ರೆಕನರ್ ತರ ಒಂದು ಎಕ್ಸೆಲ್ ಸ್ಪ್ರೆಡ್ಶೀಟ್ ಸಿಕ್ಕತ್ತೆ. ಅದು ಶಾರ್ಟ್ ಕಟ್, ಓಕೆ ಥ್ಯಾಂಕ್ ಯು ಅಮ್ಮ. ಕ್ವಿಕ್ ರೆಫರೆನ್ಸ್. ಮತ್ತೆ ನಾನು ಹೇಳ್ದಂಗೆ ಐ ರಿಪೀಟ್, ನೀವು ಒಂದೊಂದು ಫ್ಲವರ್ ಬಗ್ಗೆ ತಿಳ್ಕೊತಾ ಹೋದಾಗೆ ನಿಮ್ಮ ನಿಮ್ಮ ಸರ್ಕಲ್ ನಲ್ಲಿ, ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸ್ ಅಲ್ಲಿ ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಈ ತರದವ್ರು ಯಾರೋ ಒಬ್ಬೊಬ್ರು ಇದ್ದೇ ಇರ್ತಾರೆ. ಅವರನ್ನ ನೀವು ನೆನಪಿಟ್ಕೊಂಡಾಗ ಇಟ್ಸ್ ಈಸಿ ಟು ರಿಮೆಂಬರ್. ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಹಸ್ಬೆಂಡ್ ಬ್ರದರ್ ಇಲ್ಲ ಇದ್ದಾರೆ. ಅವರು ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾರೆ, ಆಡ್ತಾನೆ ಇರ್ತಾರೆ. ಸೊ ಐ ರಿಮೆಂಬರ್ಡ್ ಅ ಪರ್ಟಿಕ್ಯುಲರ್ ಫ್ಲವರ್ ಅಸೈನ್ ಟು ಹಿಮ್. ಅಂಡ್ ಹೇಳಿದ್ವಲ್ಲ, ಕೆಲವು ಬೀಚ್, ವಿಲ್ಲೋ, ಇದೆಲ್ಲ ಪರ್ಫೆಕ್ಷನಿಸ್ಟ್. ಸೊ OCD ಇರುತ್ತಲ್ಲ ಅವರು. ಸೊ ಒನ್ ಆಫ್ ಮೈ ಸಿಸ್ಟರ್ ಇಸ್ ಲೈಕ್ ದಟ್. ಅಲ್ಲಿ ಕ್ಲೀನ್ ಮಾಡು, ಇಲ್ಲಿ ಕ್ಲೀನ್ ಮಾಡು, ಹಿಂಗ್ ಪರ್ಫೆಕ್ಟ್ ಆಗಿರ್ಬೇಕು, ಹಂಗ್ ಪರ್ಫೆಕ್ಟ್ ಆಗಿರ್ಬೇಕು, ಬಟ್ಟೆ ಹೀಗೆ ಮಡ್ಚಿಡ್ಬೇಕು, ಬಟ್ಟೆ ಹೀಗೆ ಒಣಗಾಕ್ಬೇಕು. ಸೊ ತುಂಬಾ. ಸೊ ಐ ರಿಮೆಂಬರ್ಡ್ ಹರ್, ಓ ಬೀಚ್ ಇವಳು ಅಂತ ಅಂದ್ಬಿಟ್ಟು ಈ ತರ. ಅಂಡ್ ವಿಲ್ಲೋ ಹೇಳಿದ್ನಲ್ಲ, ಟಿಪಿಕಲ್ ಮದರ್ ಇಲ್ಲ. ಸೊ ಕೆಲವ್ರು ಈ ತರ ಒಂದು ಅವ್ರನ್ನ ನಾವು ಜಡ್ಜ್ ಮಾಡೋದಲ್ಲ, ಲೇಬಲ್ ಮಾಡೋದಲ್ಲ, ಬಟ್ ಇಫ್ ಯು ರಿಮೆಂಬರ್ ದೆಮ್, ಅವಾಗ ಈಸಿ ಆಗತ್ತೆ. ಕವಿತಾ ಅವ್ರು ಹೇಳಿದ್ರಲ್ಲ ನಿನ್ನೆ, ಯಾವುದೋ ಫ್ಲವರ್ ಹೇಳಿದ್ರಿ ಅಲ್ವಮ್ಮ ನೀವು, ನಾನು ಈ ತರ ಸ್ವಲ್ಪ ಅಂತ ಅಂದ್ಬಿಟ್ಟು, ಹಾಗೆ. ನೀವ್ ಓಕೆನಾ? ಹೇಳ್ದಾಗ ಅಮ್ಮ, ಈ ಹಾ. ಫ್ಲವರ್ ಅಂತ ಹೇಳಿದಾಗ ಅದ್ರ ರಿಲೇಟೆಡ್ ಪರ್ಸನ್ ಯಾರು ಇರ್ತಾರೆ ಜಸ್ಟ್ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಹಾ, ಕರೆಕ್ಟ್. ಮತ್ತೆ ಅವಾಗ ಹೆಲ್ಪ್ ಆಗುತ್ತೆ. ನೀವ್ ಯಾವ್ದು ಅಂತ ಐಡೆಂಟಿಫೈ ಮಾಡ್ಕೊಂಬಿಡಿ ಫಸ್ಟ್, ಬೇರೆಯವರು. ಅಲ್ವಾ? ಮಾಡಿದ್ದೀನಿ, ಅದನ್ನು ಮಾಡಿದ್ದೀನಿ. ಹಾ, ಅದು ಮಾಡ್ಕೊಡಿ. ಓಕೆನಾ? ಎಸ್. ಸೊ ಇವಾಗ ಡೇ 1, 2, 3, 4 ಅಂದ್ರೆ ಆಂಗರು, ಫಿಯರು ಎಲ್ಲ ಸುಮಾರು ರಿಪೀಟ್ ಆಗಿದೆ. 2 ಸತಿ ನಾವು ಅದನ್ನ ರಿವೈಸ್ ಮಾಡಿದೀವಿ ಆಲ್ರೆಡಿ. ನೆನ್ನೆದು ವರಿ ಅಂಡ್ ಗಿಲ್ಟ್, ಅದು ಒಂದು ಕ್ವಿಕ್ ರಿವಿಷನ್ ಆಗಿದೆ. ಬಟ್ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದಟ್. ವರಿ ಅಂಡ್ ಗಿಲ್ಟ್. ಇದು ವರಿ ಯಾವಾಗ ಆಗತ್ತೆ? ವೆನ್ ವಿ ಥಿಂಕ್ ಆಫ್ ಫ್ಯೂಚರ್. ನಾಳೆ ಏನಾಗತ್ತೆ, ಏನಾಗ್ಬಿಡತ್ತೆ ಅಂತ, ವೆನ್ ವಿ ಥಿಂಕ್ ಆಫ್ ಫ್ಯೂಚರ್. ಗಿಲ್ಟ್ ಯಾವಾಗ? ವೆನ್ ವಿ ಥಿಂಕ್ ಆಫ್ ಪಾಸ್ಟ್. ಅಯ್ಯೋ, ಹಂಗ್ ಮಾಡ್ಬಾರ್ದಿತ್ತು, ಹಿಂಗ್ ಮಾಡ್ಬಾರ್ದಿತ್ತು, ಅದಾಗ್ಬಾರ್ದಿತ್ತು, ಇದಾಗ್ಬಾರ್ದಿತ್ತು, ನಾ ಹೀಗೆ ಹೇಳ್ಬಾರ್ದಿತ್ತು, ಅವತ್ ನಾ ಅಲ್ಲಿ ಹೋಗಿಲ್ಲ ಅಂದ್ರೆ ಬೀಳ್ತಾ ಇರ್ಲಿಲ್ಲ, ಅಥವಾ ಅಲ್ಲಿ ಹೋಗಿಲ್ಲ ಅಂದ್ರೆ ದುಡ್ಡು ಕಳ್ಕೊತಿರ್ಲಿಲ್ಲ. ಸೊ ಇಟ್ ಇಸ್ ಅಬೌಟ್ ದಿ ಪಾಸ್ಟ್. ಇಲ್ಲಿ 2 ಫ್ಲವರ್ ನಾವು ಡಿಸ್ಕಸ್ ಮಾಡಿದ್ವಿ. वस्तु लोगों ना पास होता तो ले लगता वो कर रहे हैं उनकी चपाती बांधने ಅಗ್ರಿಮೋನಿನಲ್ಲಿ ದ ಪರ್ಸನ್ ಹೈಡ್ಸ್ ದಿ ಪ್ರಾಬ್ಲಮ್ಸ್. ಸೊ ಅವ್ರೇನ್ ಮಾಡ್ತಾರೆ, ನನ್ನ ಪ್ರಾಬ್ಲಮ್ ಎಲ್ಲರಿಗೂ ಹೇಳ್ಕೊಳ್ಳೋದು ಬೇಡ ಅಂತ ಹೇಳಿ ಪ್ರಾಬ್ಲಮ್ ಹೈಡ್ ಮಾಡ್ತಾರೆ. ಬಟ್ ಆರ್ ದೇ ಹ್ಯಾಪಿ? ದೇ ಆರ್ ನಾಟ್ ಹ್ಯಾಪಿ. ದೇ ವಿಲ್ ಮಾಸ್ಕ್ ದೆಮ್ಸೆಲ್ಫ್. ದೇ ಮಾಸ್ಕ್ ದೆಮ್ಸೆಲ್ಫ್ ಆಸ್ ಇಫ್ ದೇ ಆರ್ ಹ್ಯಾಪಿ. ಖುಷಿಯಾಗಿರೋ ತರ ಇರ್ತಾರೆ, ಆದ್ರೆ ಖುಷಿಯಾಗಿ ಇರಲ್ಲ. ಅಂತವ್ರಿಗೆ ಸ್ಲೀಪ್ ಇಶ್ಯೂಸ್ ಇರತ್ತೆ, ಇರಿಟೇಟ್ ಆಗ್ತಾರೆ, ದೇ ಡೋಂಟ್ ವಾಂಟ್ ಟು ಶೇರ್. ಅಟ್ ದ ಸೇಮ್ ಟೈಮ್ ದೇ ಆರ್ ನಾಟ್ ಅಟ್ ಪೀಸ್ ಆಲ್ಸೋ. ಆವಾಗ ಅವ್ರಿಗೆ ಅಗ್ರಿಮನಿ ಕೊಟ್ಟಾಗ ಏನಾಗುತ್ತೆ? ದೇ ವಿಲ್ ಬಿ ಏಬಲ್ ಟು ಶೇರ್ ಅಂಡ್ ದೇ ವಿಲ್ ಬಿ ಪೀಸ್ಫುಲ್. ವೈಟ್ ಚೆಸ್ನಟ್ ಬಗ್ಗೆ ನೋಡಿದ್ವಿ. ಮತ್ತೆ ವಿ ಟಾಕ್ಡ್ ಅಬೌಟ್
ಕರೆಕ್ಟ್ ಅಲ್ವಾ? ಥರ್ಡ್ ಸೆಕ್ಷನ್ ಅಲ್ಲಿ ವೈಟ್ ಚೆಸ್ನಟ್ ಏನು? ದೇ ಕೀಪ್ ಥಿಂಕಿಂಗ್, ಸರ್ಕ್ಲಿಂಗ್ ಥಾಟ್ಸ್ ಇರುತ್ತೆ ಅವ್ರಿಗೆ, ಯಾವಾಗೂ ಅದು ಒಂದೇ ಯೋಚನೆ ಇರುತ್ತೆ, ಅಥವಾ ಯಾವ್ದಾದ್ರು ಒಂದ್ ಹಿಡ್ಕೊಂಡ್ರೆ ಅದೇ ವಿಷಯ ಸುತ್ತುಡಿತಾ ಇರ್ತಾರೆ. ಸೊ ವೈಟ್ ಚೆಸ್ನಟ್ ಕೊಟ್ಟಾಗ, ಮತ್ತೆ ವೈಟ್ ಚೆಸ್ನಟ್ ಅಲ್ಲಿ ಎನಿ ರಿಪೀಟಿಂಗ್ ಇಶ್ಯೂಸ್ ಲೈಕ್ ಕಾಲ್ ನೋವು ಬರ್ತಾನೆ ಇದೆ ನನಗೆ ಅಂತ ಹೇಳ್ತಾರೆ, ಇಲ್ಲ ಬಿಸಿಲಲ್ಲಿ ಹೋಗಿ ಬಂದ್ರೆ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ, ಇಲ್ಲ ಪರ್ಸಿಸ್ಟಿಂಗ್ ಕಾಫ್ ಇರತ್ತೆ, ಇಲ್ಲ ಕಂಟಿನ್ಯೂಸ್ ಬ್ಲೀಡಿಂಗ್ ಇರತ್ತೆ ಪೀರಿಯಡ್ಸ್ ಟೈಮಲ್ಲಿ ಲೇಡೀಸ್ಗೆ. ಈ ತರ ಯಾವ್ದು ಆನ್ ಗೋಯಿಂಗ್ ಅಥವಾ ರಿಪೀಟೆಡ್ ಆಗಿ ಆಗತ್ತೆ ಅಲ್ಲಿಗೆಲ್ಲಾನು ನಾವು ವೈಟ್ ಚೆಸ್ನಟ್ನ ಕೊಡ್ತೇವೆ. ಮತ್ತೆ ವಿ ಸ್ಟಡಿಡ್ ಅಬೌಟ್ ದಿ ಪೈನ್ ಏನು ಅಂತ ಹೇಳಿದ್ರೆ, ದಿಸ್ ಪರ್ಸನ್ ಇಸ್ ಗಿಲ್ಟಿ ಅಬೌಟ್ ವಾಟ್, ನಾನು ಏನೇ ತಪ್ಪಾದ್ರೂ, ಏನೇ ಪ್ರಾಬ್ಲಮ್ ಆದ್ರೂ ಸೆಲ್ಫ್ ಬ್ಲೇಮಿಂಗ್, ಅವ್ರನ್ನ ರಿಡಿಕ್ಯೂಲ್ ಮಾಡ್ಕೊಳ್ತಾ ಇರ್ತಾರೆ, ಸೆಲ್ಫ್ ಕಂಡೆಮಿಂಗ್. ಸೊ ಇವ್ರಿಗೇನು ಸೆಲ್ಫ್ ರೆಸ್ಪೆಕ್ಟ್ ಇರಲ್ಲ, ಕಾನ್ಫಿಡೆನ್ಸ್ ಲೋ ಇರತ್ತೆ. ದೆನ್ ವೆನ್ ಯು ಗಿವ್ ದೆಮ್ ದ ಪೈನ್, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಬರುತ್ತೆ, ದೇ ವಿಲ್ ಸ್ಟಾಪ್ ಬ್ಲೇಮಿಂಗ್ ದೆಮ್ ಸೆಲ್ಫ್. ಸೊ ದೇ ಸಿ ಪ್ರೋಗ್ರೆಸ್ ಇನ್ ಲೈಫ್. ಹನಿಸಕಲ್ ಅಂದ್ರೆ ದೇ ಹೋಲ್ಡ್ ಆನ್ ಟು ಪಾಸ್ಟ್. ಎಲ್ಲ ವಿಷಯದಲ್ಲೂ ಹಳೇದನ್ನ ನೆನಪಿಸ್ಕೊಳ್ಳೋದು, ಪ್ರೆಸೆಂಟ್ ಮೂಮೆಂಟ್ ಬರೋದೇ ಇಲ್ಲ. ಹಳೇದೇ ಅಂದ್ರೆ ಆ ಮನೆ ಚೆನ್ನಾಗಿತ್ತು, ಆ ಸ್ಕೂಲ್ ಚೆನ್ನಾಗಿತ್ತು, ಅಲ್ಲಿ ಕೆಲಸ ಚೆನ್ನಾಗಿತ್ತು, ಆ ಊರ್ ಚೆನ್ನಾಗಿತ್ತು, ಅವತ್ ಮಾಡಿದ್ದು ಅಡಿಗೆ ಚೆನ್ನಾಗಿತ್ತು, ಈ ತರ ಏನೋ ಒಂದು ಹಳೇದೇ ಇಟ್ಕೊಂಡಿರ್ತಾರೆ ಅವರು. ಆ ವಿಷಯಗಳನ್ನ ಬಿಟ್ಟು ಮುಂದಕ್ಕೆ ಬರೋದೇ ಇಲ್ಲ. ಅವಾಗ ಆ ಪಾಸ್ಟ್ ಮೆಮೊರಿಯಲ್ಲೇ ಇರ್ತಾರೆ ಅಲ್ವಾ ಅವರು. ಸೊ ದೇ ಆರ್ ನಾಟ್ ಅಟ್ ಪೀಸ್ ಅಗೇನ್, ದೇ ಕೆನಾಟ್ ಎಂಜಾಯ್ ದಿ ಪ್ರೆಸೆಂಟ್ ಮೂಮೆಂಟ್, ನಾರ್ ಫ್ಯೂಚರ್ ಅಲ್ಲಿ ಏನಾಗತ್ತೆ ಅಂತ ಕೂಡ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಇಷ್ಟ ಇರಲ್ಲ, ಯಾಕಂದ್ರೆ ದೇ ಸ್ಟಕ್ ಇನ್ ದ ಪಾಸ್ಟ್. ಸೊ ಇದು ಲವ್ ಬ್ರೇಕಪ್ ಆಗಿರತ್ತಲ್ಲ ಅವ್ರಿಗೆ, ಡಿವೋರ್ಸ್ ಆಗಿರತ್ತಲ್ಲ ಅವ್ರಿಗೆ, ಅಥವಾ ಸಿಬ್ಲಿಂಗ್ ಆಗಿರ್ಲಿ, ಅಥವಾ ಯಾರನ್ನೋ ಕಳ್ಕೊಂಡಿರ್ತಾರೆ, ಲೈಫ್ ಪಾರ್ಟ್ನರ್ನ ಕಳ್ಕೊಂಡಿರ್ತಾರೆ, ಸ್ಪೌಸ್ನ ಕಳ್ಕೊಂಡಿರ್ತಾರೆ, ಇಲ್ಲ ಸಿಬ್ಲಿಂಗ್ಸ್ನ ಕಳ್ಕೊಂಡಿರ್ತಾರೆ, ಇಲ್ಲ ಪೇರೆಂಟ್ಸ್ ಡೆತ್ ಆಗಿರತ್ತೆ. ಅಂತ ಟೈಮಲ್ಲೂ ಕೂಡ ಹನಿಸಕಲ್ ಕೊಟ್ಟಾಗ ಅವರು ದೇ ವಿಲ್ ಬಿ ಏಬಲ್ ಟು ಮೂವ್ ಆನ್, ಫರ್ಗೆಟ್ ಆರ್ ಎಕ್ಸೆಪ್ಟ್ ದಿ ಲಾಸ್ ಅಂಡ್ ಮೂವ್ ಆನ್. ಅಥವಾ ಬಿಸ್ನೆಸ್ ಲಾಸ್ ಆಗಿರತ್ತೆ, ಈ ತರ ಕೇಸಲ್ಲೂ ಕೂಡ ವೇರ್ ಎವರ್ ದೇ ಆರ್ ಹೋಲ್ಡಿಂಗ್ ಆನ್ ಟು ದ ಪಾಸ್ಟ್ ಮೆಮೊರೀಸ್. ಮತ್ತೆ ಐ ಥಿಂಕ್ ಎಸ್ಟರ್ಡೇ ಐ ಟೋಲ್ಡ್, ಇಲ್ಲಿ ಬೋರ್ಡಿಂಗ್ ಹೋಗ್ತಾರೆ ಮಕ್ಕಳು, ಯುನೋ ಓದಕ್ಕೆ ಮನೆ ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಇಲ್ಲ ಕೆಲ್ಸಕ್ಕೋಸ್ಕರ ಬೇರೆ ಕಡೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ, ಅವಾಗ ಕೂಡ ಇದು ಹೆಲ್ಪ್ ಆಗುತ್ತೆ. ಸೆಕ್ಷನ್ 4 ಅಲ್ಲಿ ಏನ್ ನೋಡಿದ್ವಿ ನಾವು? ಕಂಟ್ರೋಲಿಂಗ್ ಅಂಡ್ ಒಪಿನಿಯನೇಟೆಡ್. ಇವರು ತುಂಬಾ ಜಡ್ಜ್ಮೆಂಟ್ ಅಲ್ಲಿ ಇರ್ತಾರೆ, ಅವ್ರು ಹೇಳ್ದ ಹಾಗೆ ಆಗ್ಬೇಕು, ಯಾಕಂದ್ರೆ ದೇ ಆರ್ ವೆರಿ ಸಕ್ಸಸ್ಫುಲ್ ಪೀಪಲ್. ತುಂಬಾ ಗೊತ್ತಿರತ್ತೆ, ಇವರು ತಿಳ್ಕೊಂಡಿರ್ತಾರೆ, ಕಾನ್ಫಿಡೆಂಟ್ ಇರ್ತಾರೆ, ಸಕ್ಸಸ್ಫುಲ್ ಇರ್ತಾರೆ. ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನ್ ಹೇಳ್ದಾಗೇನೆ ಎಲ್ರು ಕೇಳ್ಬೇಕು ಅಂತ. ಮತ್ತೆ ಇವರು ಓಕ್ ಪರ್ಸನ್ ಏನು ಅಂದ್ರೆ, ದೇ ನೆವರ್ ಗಿವ್ ಅಪ್, ಸೋಲ್ ಒಪ್ಕೊಳ್ಳಲ್ಲ, ಒಂದಾಗತ್ಲು ಒಂದು ಟ್ರೈ ಮಾಡ್ತಾನೆ ಇರ್ತಾರೆ. ಏನ್ ಎಕ್ಸಾಂಪಲ್ ಹೇಳ್ದೆ ನಾನು? ಪೀಪಲ್ ಹೂ ವಾಂಟ್ ಟು ಲೂಸ್ ವೇಟ್, ಸಣ್ಣ ಆಗ್ಬೇಕು ಅಂತ ಯಾರು ಅನ್ಕೊಂಡಿರ್ತಾರೆ ಅವರು ಏನೋ ಒಂದು ಟ್ರೈ ಮಾಡ್ತಿರ್ತಾರೆ, ಡಯಟ್ ಟ್ರೈ ಮಾಡ್ತಾರೆ, ಇಲ್ಲ ವಾಕಿಂಗ್ ಹೋಗ್ತಾರೆ, ಜಿಮ್ ಹೋಗ್ತಾರೆ, ಯೋಗ ಹೋಗ್ತಾರೆ, ಇಲ್ಲ ಏನೋ ಒಂದು ಹರ್ಬಲ್ ತಗೊಳ್ತಾರೆ, ಏನೋ ಒಂದು ಟ್ರೈ ಮಾಡ್ತಾನೆ ಇರ್ತಾರೆ ಆಲ್ಟರ್ನೇಟಿವ್ ಅಂತವ್ರು. ಮತ್ತೆ ಗ್ಯಾಂಬ್ಲರ್ಸ್, ಒಂದ್ಸತಿ ದುಡ್ಡು ಕಳ್ಕೊಂಡ್ರೆ ಈ ಸತಿ ದುಡ್ಡು ಹೋಗಿದೆ, ನೆಕ್ಸ್ಟ್ ಟೈಮ್ ಬರುತ್ತೆ ಅಂತ ತಿರ್ಗಾ ಗ್ಯಾಂಬ್ಲಿಂಗ್ ಹೋಗ್ತಾರೆ, ಶೇರ್ ಮಾರ್ಕೆಟ್ ಅಲ್ಲಿ. ಸೊ ಈ ತರ ಎಲ್ಲಾರು. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಮೆನ್ who's ಮಸ್ಟ್ ರೆಮಿಡಿ ಫಾರ್ ಇನ್ಫರ್ಟಿಲಿಟಿ. ಅವರು ಅವಾಗ ಏನ್ ಹೇಳಿದ್ರು ಮಾಡ್ತಾರೆ, ಯಾವ ಡಾಕ್ಟರ್ ಹತ್ರ ಹೋಗಿದ್ರು ಹೋಗ್ತಿರ್ತಾರೆ, ಏನು ಪೂಜೆ ಪುನಸ್ಕಾರ ಮಾಡೋಂದ್ರೆ ಮಾಡ್ತಾರೆ, ಯಾವ ಔಷಧಿ ತಗೊಂಡ್ರೆ ತಗೊಳ್ತಾರೆ, ಯಾಕಂದ್ರೆ ಏನೋ ಒಂದು ಹೋಪ್, ಹೆಂಗೋ ಒಂದ್ ಆಗತ್ತೇನೋ ಮಗು ಅಂತ, ದೇ ಡೋಂಟ್ ಗಿವ್ ಅಪ್. ಸೊ ಈ ತರದವ್ರಿಗೆ ಓಕ್ ಕೊಟ್ಟಾಗ ಅವರು ಕಾಮ್ ಅಂಡ್ ಕಂಪೋಸ್ ಆಗಿ ದೇ ವಿಲ್ ಬಿ ಏಬಲ್ ಟು ಅಕ್ಸೆಪ್ಟ್ ದ ಸಿಚುಯೇಷನ್ ಅಂಡ್ ದೇ ವಿಲ್ ಫೈಂಡ್ ದಿ ಸಲ್ಯೂಷನ್ ಫಾರ್ ದೇರ್ ಚಾಲೆಂಜಸ್ ಅಥವಾ ಪ್ರಾಬ್ಲಮ್ಸ್ಗೆ. ವಾಟರ್ ವೈಲೆಟ್ ಅಗೇನ್ ಇಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್, ತುಂಬಾ ಕಾನ್ಫಿಡೆಂಟ್, ತುಂಬಾ ಸಕ್ಸಸ್ಫುಲ್ ಪರ್ಸನ್. ಬಟ್ ಇವ್ರೇನಂದ್ರೆ ಕ್ವೈಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರ್ತಾರೆ. ಯಾಕಂದ್ರೆ ಇವ್ರಿಗೆ ಏನ್ ಅನ್ಸತ್ತೆ ಅಂದ್ರೆ
ಇವ್ರಿಗೆ ಸ್ವಲ್ಪ ಸೆಲ್ಫ್ ಪ್ರೈಡ್ ಜಾಸ್ತಿ, ಹೆಡ್ ವೇಟ್ ಅಂತ ಹೇಳಿದೆ ನಿನ್ನೆ. ಇವ್ರಿಗೇನಂದ್ರೆ ನಾನೇ ಎಲ್ಲ ಚೆನ್ನಾಗಿ ಮಾಡೋದು, ನಾನೂ ಚೆನ್ನಾಗಿ ಮಾಡ್ತೀನಿ, ಅಲ್ಲ ನಾನೇ ಚೆನ್ನಾಗಿ ಮಾಡೋದು, ನನಗೆ ಗೊತ್ತಿರೋದು, ನಂತರ ಬೇರೆಯವ್ರು ಯಾರು ಮಾಡೋಕ್ಕಾಗಲ್ಲ, ನಾನು ಹೇಳ್ದಂಗೆ ಬೇರೆಯವರು ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಇವ್ರದೊಂದು ಅದೊಂದು ಜಡ್ಜ್ ಮಾಡಿರ್ತಾರೆ ಇವರು ಆ ಥರ. ಸೊ ತಮ್ಮ ಬಗ್ಗೆನೇ ತುಂಬಾ ಕಾಂಪ್ಲೆಕ್ಸ್ ಇರೋದ್ರಿಂದ ದೇ ಡೋಂಟ್ ವರ್ಕ್ ವಿತ್ ಟೀಮ್. ಒಬ್ಬರೇ ಇರಕ್ಕೆ ಇಷ್ಟಪಡ್ತಾರೆ, ಒಬ್ಬರೇ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅವ್ರಿಗೆ. ಸೊ ಇವ್ರಿಗೆ ವಾಟರ್ ವೈಲೆಟ್ ಕೊಟ್ಟಾಗ ಏನಾಗುತ್ತೆ, ದೇ ಬಿಕಮ್ ಫ್ಲೆಕ್ಸಿಬಲ್, ದೇ ಕಮ್ ಔಟ್ ಆಫ್ ದೇರ್ ಐಸೋಲೇಷನ್. ಜನದ ಜೊತೆ ಮಿಕ್ಸ್ ಆಗ್ತಾರೆ, ಮಾತಾಡ್ತಾರೆ, ಅವ್ರು ಹೇಳಿದನ್ನ ಅರ್ಥ ಮಾಡ್ಕೋತಾರೆ. ದಿಸ್ ಇಸ್ ವಾಟ್ ದೇ ಡು. ಅಂಡ್ ಇಂಪೇಷನ್ಸ್ ಅದು ವರ್ಡೇ ಹೇಳತ್ತೆ, ಅವ್ರಿಗೆ ಪೇಷನ್ಸ್ ಇರಲ್ಲ, ತಾಳ್ಮೆ ಇರಲ್ಲ, ಎಲ್ಲಾ ಕೆಲಸನೂ ಬೇಗ 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 ಆಗ್ಬಿಡ್ಬೇಕು, ತುಂಬಾ ಫಾಸ್ಟ್ ಆಗಿ ಆಗ್ಬೇಕು. ಹೇಳ್ತೀವಲ್ವ ನಾವು ಕಾರ್ಪೊರೇಟ್ ಅಲ್ಲಿ ಆಸ್ ಆಫ್ ಲಾಸ್ಟ್ ವೀಕ್ ಅಥವಾ ಆಸ್ ಆನ್ ಲಾಸ್ಟ್ ಮಂತ್ ಅಂತ ಹೇಳ್ಬಿಟ್ಟು ಕೆಲವು ಕಸ್ಟಮರ್ಸ್ ಇರ್ತಾರೆ, ಇವತ್ತು ತಗೊಂಡ್ ಬರ್ತಾರೆ ರಿಕ್ವೆಸ್ಟ್, ಇದು ಯಾವಾಗ ರೆಡಿ ಆಗ್ಬೇಕು ಅಂದ್ರೆ ಇದು ಆಕ್ಚುಲಿ ಲಾಸ್ಟ್ ಮಂತೇ ಆಗ್ಬೇಕಿತ್ತು ಅಂತ ಶುರು ಮಾಡ್ತಾರೆ ಕತೆ ಅಲ್ವಾ. ಅದು ನಮ್ಗೆ ಗೊತ್ತಾಗತ್ತೆ. ಅವಾಗೇನು ಕುತ್ತಿಗೆ ಮೇಲೆ ತಲೆ ಮೇಲೆ ಎರಡರ ಮೇಲೆ ಕೂತ್ಬಿಟ್ಟಿರ್ತಾರೆ ಒಂದೇ ಸತಿ ಹಿಂಗ್ ಪ್ರೆಷರ್ ಇಟ್ಕೊಂಡು, ಇದು ಅಂತವ್ರಿಗೆ. ಸೊ ಇವರು ಏನು ಅಂದ್ರೆ ದೇ ಪ್ರಿಫರ್ ಟು ವರ್ಕ್ ಅಲೋನ್. ನಿನ್ನೆ ಇದನ್ನೇ ಹೇಳಿದ್ದವರು ಯಾರು, ಕವಿತಾ ಅವರು. ಕವಿತಾ, ನೀವೇ ಕವಿತಾ ಅವರು. ನಿನ್ನೆ ಅವ್ರು ಅದನ್ನೇ ಹೇಳಿದ್ದು, ನಾನೇನು ಅಂತ ಹೇಳಿದ್ರೆ ನನ್ನ ಸ್ಪೀಡ್ಗೆ ಯಾರು ವರ್ಕ್ ಮಾಡಕ್ಕಾಗಲ್ಲ, ನಾನ್ ಮಾಡ್ದಂಗೆ ಯಾರು ವರ್ಕ್ ಮಾಡಲ್ಲ ಅನ್ಸತ್ತೆ, ಅದಕ್ಕೆ ನಾನು ಒಬ್ಳೆ ಕೆಲಸ ಮಾಡ್ಕೋತೀನಿ. ಸೊ ಇಟ್ಸ್ ಅ ಮಿಕ್ಸ್ ಆಫ್ ವಾಟರ್ ವೈಲೆಟ್ ಅಂಡ್ ಇಂಪೇಷನ್ಸ್. ಗೊತ್ತಾಯ್ತಮ್ಮ? ಸೊ ಈ ತರ ನೀವು ಐಡೆಂಟಿಫೈ ಮಾಡ್ಕೊಂಡ್ರೆ ಈಸಿ ಆಗತ್ತೆ ನಿಮ್ ಜ್ಞಾಪಕ ಇಟ್ಕೊಳ್ಳೋಕೆ. ತುಂಬಾ ರೆಸ್ಟ್ಲೆಸ್ ಆಗ್ತಾರೆ ಇವರು, ರೈಟ್? ಆಮೇಲೆ ಹೇಳಿದೆ ವರ್ವೈನ್ ಹೇಳುವಾಗ ಐ ಆಮ್ ಅ ವರ್ವೈನ್ ಪರ್ಸನ್ ಅಂತ ಹೇಳಿದೆ. ವರ್ವೈನ್ ಪರ್ಸನ್ ಅಂದ್ರೆ ಏನು, ಇವ್ರದ್ದು ಒಂದ್ ಸ್ವಲ್ಪ ಫಿಕ್ಸ್ಡ್ ಪ್ರಿನ್ಸಿಪಲ್ಸ್ ಇರತ್ತೆ, ಐಡಿಯಾಸ್ ಇರತ್ತೆ, ಮತ್ತೆ ತುಂಬಾ ಕೇಪಬಲ್ ಆಗಿರ್ತಾರೆ, ಅಬಿಲಿಟಿನೂ ಇರತ್ತೆ, ಕಾನ್ಸೆಪ್ಟ್ಸು ಇರತ್ತೆ, ನಾಲೆಡ್ಜು ಇರತ್ತೆ, ಐಡಿಯಾನು ಇರತ್ತೆ. ಅವಾಗೇನಾಗುತ್ತೆ, ಅವರು ಇನ್ನೊಬ್ರನ್ನ ಈ ತರ ಮಾಡಿ ಆ ತರ ಮಾಡಿ ಅಂತ ತುಂಬಾ ಗೈಡ್ ಮಾಡಕ್ ಹೋಗ್ತಾರೆ. ಬಿಕಾಸ್ ದೇ ವುಡ್ ಹವ್ ಸೀನ್ ಸಕ್ಸಸ್ ಫಾಲೋಯಿಂಗ್ ದಟ್ ಪ್ಯಾಟ್ರನ್. ಒಂದು ಸೆಟ್ ಫಿಲಾಸಫಿ ಅಥವಾ ಒಂದು ಸೆಟ್ ಪ್ಯಾಟ್ರನ್ ಅಲ್ಲಿ ಸಕ್ಸಸ್ ನೋಡಿರುವಾಗ ನ್ಯಾಚುರಲಿ ನಾವೇನ್ ಹೇಳ್ತೀವಿ, ನಾನು ಈ ತರ ಮಾಡಿದೀನಿ, ಇದು ನನ್ಗೆ ಹೆಲ್ಪ್ ಆಗಿದೆ, ನನಗೆ ವರ್ಕ್ ಆಗಿದೆ, ನೀನು ಹೀಗೆ ಮಾಡು ಅಂತ ಹೇಳ್ತಾರೆ. ಅದೇನಾಗುತ್ತೆ, ಮೆನಿ ಎ ಟೈಮ್ಸ್ ಇಟ್ ವಿಲ್ ಬಿ ಪರ್ಸೀವ್ಡ್ ಆಸ್ ದಿಸ್ ಪರ್ಸನ್ ಇಸ್ ಇನ್ಸಿಸ್ಟಿಂಗ್ ಮೀ ಅಂತ. ಸೊ ಅವಾಗ ಏನಾಗುತ್ತೆ, ವರ್ವೇನ್ ಕೊಟ್ಟಾಗ ದಿಸ್ ಪರ್ಸನ್ ಬಿಕಮ್ ಫ್ಲೆಕ್ಸಿಬಲ್ ಅಂಡ್ ಅಪ್ರೋಚ್ ವಿಲ್ ಬಿ ಇನ್ಫ್ಲೂಯೆನ್ಸಿಂಗ್ ಇನ್ಸ್ಟೆಡ್ ಆಫ್ ಇನ್ಸಿಸ್ಟಿಂಗ್. ಆ ಒಂದು ಶಿಫ್ಟ್ ಬರುತ್ತೆ ಇವರಲ್ಲಿ. ಸೊ ಹಂಗಂತ ಇದು ಕೊಟ್ಟಿದ ತಕ್ಷಣ ಅವ್ರ ಎಬಿಲಿಟಿ ಲಾಸ್ ಆಗೋಗಲ್ಲ, ಅಥವಾ ಅವರು ದೇ ಡೋಂಟ್ ಲೆಟ್ ಲೂಸ್ ಥಿಂಗ್ಸ್. ಅವ್ರದ್ದು ಎಲ್ಲ ಇರುತ್ತೆ, ಅದ್ರ ಜೊತೆಗೆ ಆ ಒಂದು ಪುಷಿ ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಪುಷಿ ಕ್ಯಾರೆಕ್ಟರ್ ಬಿಟ್ಟು ದೇ ಬಿಕಮ್ ಮೋರ್ ಫ್ಲೆಕ್ಸಿಬಲ್. ಸೊ ಇದಕ್ಕೆ ನಾ ಹೇಳ್ತಾ ಬಂದೆ ನಿನ್ನೆಯಿಂದ, ನಾವು ಈ ಫ್ಲವರ್ ಎಸೆನ್ಸ್ ತಗೊಂಡೇ ನೀವು ಹಾಗಾಗ್ಬೇಕಾಗಿಲ್ಲ. ಈ ಒಂದು ಅವೇರ್ನೆಸ್ ಅಲ್ಲಿ ನೀವು ವರ್ಕ್ ಮಾಡಕ್ಕೆ ಶುರು ಮಾಡಿದ್ರು ಕೂಡ ನಿಮ್ಗೆ ಅದು ಹೆಲ್ಪ್ ಆಗಕ್ ಸ್ಟಾರ್ಟ್ ಮಾಡತ್ತೆ. ದೆನ್ ರಾಕ್ ವಾಟರ್ ಹೆಸರೇ ಹೇಳತ್ತಲ್ಲ, ರಾಕ್ ತರ ತುಂಬಾ ರಿಜಿಡ್. ದ ಪರ್ಸನ್ ಇಸ್ ವೆರಿ ವೆರಿ ರಿಜಿಡ್, ನಾಟ್ ಫ್ಲೆಕ್ಸಿಬಲ್ ಅಟ್ ಆಲ್. ಯಾರು ಹೇಳಿದ್ದು ಏನು ಕೇಳಲ್ಲ, ಅಪ್ಪ ಹಾಕಿದ ಆಲದ ಮರ ಅಂತ, ನನಗ್ ಗೊತ್ತಿರೋದೇ ಸರಿ, ನಾ ಹೇಳೋದೇ ಸರಿ ಅಂತ. ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ, ಇದು ಫ್ಯಾನ್ ಫಾಲೋವರ್ಸ್ ಇರ್ತಾರಲ್ಲ, ಅವರು ರಿಲಿಜಿಯಸ್, ತುಂಬಾ ರಿಲಿಜಿಯನ್ ಫಾಲೋ ಮಾಡ್ತಾರಲ್ಲ ಅವರು, ಈ ಧರ್ಮ ಅಂತ ಹೇಳ್ತೀವಲ್ಲ, ಧರ್ಮ, ಪಂಗಡ, ಫೆನೆಟಿಕ್ಸ್ ಅಂತ ಹೇಳಿದ್ರು ನೆನೆ ಶ್ರೀಕಂಠನವರು, ಆತರ ಆ ಗ್ರೂಪು ಇವರೆಲ್ಲಾನು. ಮತ್ತೆ ರಿಜಿಡಿಟಿ ಇನ್ ದಿ ಥಾಟ್ ವಿಲ್ ಬ್ರಿಂಗ್ ರಿಜಿಡಿಟಿ ಇನ್ ದಿ ಬಾಡಿ. ಸೊ ಹಾಗಾಗಿ ಇವ್ರಿಗೆ ತುಂಬಾ ಜಾಯಿಂಟ್ ಪೇನ್ಸ್ ಇರುತ್ತೆ. ಇಲ್ಲಿ ಯಾರಾದ್ರೂ ತುಂಬಾ ಜಾಯಿಂಟ್ ಪೇನ್ ಇದೆ ಅಂತ ಹೇಳಿದ್ರೆ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗೆ ಆದ್ರೂ, ದ ಫಸ್ಟ್ ಥಿಂಗ್ ಯು ಶುಡ್ ಥಿಂಕ್ ಆಫ್ ವಾಟ್ ಆಮ್ ಐ ಆರ್ ವಾಟ್ ಇಸ್ ದಿಸ್ ಪರ್ಸನ್ ಹೋಲ್ಡಿಂಗ್ ಆನ್ ಟು. ಎಲ್ಲಿ ರಿಜಿಡ್ ಆಗಿದ್ದಾರೆ, ಯಾವ ವಿಷಯದಲ್ಲಿ ಗಟ್ಟಿಗೆ ಹಿಡ್ಕೊಂಡು ಕೂತಿದ್ದಾರೆ. ಒಂದೊಂದು ಬಾಡಿ ಪಾರ್ಟ್ ಅಲ್ಲಿ ರಿಜಿಡಿಟಿ ಇದೆ, ಪೇನ್ ಇದೆ ಅಂದ್ರೆ ಒಂದೊಂದು ಇಂಡಿಕೇಶನ್ ಬರುತ್ತೆ.
ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ತುಂಬಾ ಲೇಡೀಸ್ಗೆ ದೇ ವಿಲ್ ಹ್ಯಾವ್ ದಿಸ್ ಅಪ್ಪರ್ ಬ್ಯಾಕ್ ಪ್ರಾಬ್ಲಮ್ ಅಂಡ್ ನೌ ಇಟ್ ಇಸ್ ಸ್ಲೋಲಿ ಟರ್ನಿಂಗ್ ಇನ್ ಟು ಫ್ರೋಸನ್ ಶೋಲ್ಡರ್. ಎಸ್, ಕೇಳಿದೀರಾ? ತುಂಬಾ ಹೆಂಗಸರಿಗೆ ಫ್ರೋಸನ್ ಶೋಲ್ಡರ್ ಆಗ್ತಾ ಇದೆ. ಎಸ್ ಯಾಕೆ ಮೇಡಮ್, ಆಗ್ತಾ ಇದೆ? ಟೀಚರ್ಸ್ಗೆ ಜಾಸ್ತಿ ಇದೆ ಸ್ವಲ್ಪ. ಹಾ, ಸುಮಾರು ಲೇಡೀಸ್ಗೆ ಜಾಸ್ತಿ ಬರ್ತಾ ಇದೆ, ಜೆಂಟ್ಸ್ ಜಾಸ್ತಿ ಇಲ್ಲ ಫ್ರೋಸನ್ ಶೋಲ್ಡರ್. ಲೇಡೀಸ್ಗೆ ಜಾಸ್ತಿ ಫ್ರೋಸನ್ ಶೋಲ್ಡರ್. ಎನಿ ರೀಸನ್ ಯು ಥಿಂಕ್? ನಮ್ಮ ವೈಫ್ಗೂ ಇದೆ, ಎಸ್. ವೈಫ್ಗೂ ಇದೆ, Frozen. ನೀವು ಟ್ರೀಟ್ Yes. ಮಾಡ್ಬೋದು. ಎಸ್, ಏನು ರೀಸನ್ ಗೊತ್ತಾ? ಕೆನ್ ಯು ಥಿಂಕ್ ಆಫ್ ಎನಿ ರೀಸನ್ ಫ್ರೋಸನ್ ಶೋಲ್ಡರ್ಗೆ? ಮೇ ಬಿ ಓವರ್ ರೆಸ್ಪಾನ್ಸಿಬಲ್. Overthinking? ಇಲ್ಲ, ಓವರ್ ಥಿಂಕಿಂಗ್ ಇಲ್ಲ. ಡಾಮಿನೇಷನ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ, ಎಸ್. ಅದ್ರ ಜೊತೆಗೆ ಡಾಮಿನೇಷನ್ ಅಮ್ಮ. ಟೇಕಿಂಗ್ ಮೋರ್ ಬರ್ಡನ್. ಬರ್ಡನ್ನು, ರೆಸ್ಪಾನ್ಸಿಬಿಲಿಟಿ, ಓಕೆ. ಆಮೇಲೆ ಯಾರಾದ್ರೂ ಕೆಲಸ ಚೆನ್ನಾಗಿ ಮಾಡಿದಾಗ ನಾವೇನ್ ಮಾಡ್ತೀವಿ? ಅಪ್ರಿಸಿಯೇಷನ್. ಪ್ಯಾಟ್ ಯುವರ್ ಬ್ಯಾಕ್ ಅಂತೀವಲ್ವಾ, ಅಪ್ರಿಶಿಯೇಟ್ ಮಾಡ್ತೀವಿ. ಪ್ಯಾಟ್ ಯುವರ್ ಬ್ಯಾಕ್. ಸೊ ಯಾರ್ಯಾರು ಅಪ್ಪರ್ ಶೋಲ್ಡರ್, ಇದು ದಿಸ್ ಪೋರ್ಷನ್ ಅಪ್ಪರ್ ಬ್ಯಾಕ್ ಅಂತ ಏನ್ ಹೇಳ್ತೀವಿ, ಎಸ್ಪೆಷಲಿ ಬೋತ್ ದಿ ಶೋಲ್ಡರ್ಸ್ ಪೇನ್ ಇದೆ ಅಂದ್ರೆ ದೇ ಫೀಲ್ ದೇ ಆರ್ ಓವರ್ ಬರ್ಡನ್ಡ್. ಅವ್ರ ಮೇಲೆ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ, ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ನನಗೆ ಸಪೋರ್ಟಿಂಗ್ ಹ್ಯಾಂಡ್ ಇಲ್ಲ ಅನ್ನೋದು ಒಂದು ಆಸ್ಪೆಕ್ಟ್. ಅನದರ್ ಆಸ್ಪೆಕ್ಟ್ ಇಸ್ nobody is appreciating me, patting on the back. No one is patting here. No one is recognizing, giving me recognition. No one is appreciating me. All my This work is is true, ma'am. going unnoticed. ಮ್ಯಾಚ್ ಆಗ್ತಿದ್ಯಾ? ಇದೆಯಾ? 100% true. ಪರ್ಫೆಕ್ಟ್. 100% true. Yes. So you have to make them feel they are recognized, they are appreciated, they are supported. ಸೊ ನೀವು ಹೋಗಿ ಈ ಫ್ರೋಸನ್ ಶೋಲ್ಡರ್ಗೆ ನೀವು ಏನ್ ಟ್ರೀಟ್ಮೆಂಟ್ ಕೊಟ್ರೆ ವಾಸಿ ಆಗುತ್ತೆ, ಕಡೆಗೆ ತಗೊಂಡೋಗಿ ಆಪರೇಷನ್ ಮಾಡಿ ಕೂರಿಸ್ತಾರೆ ಅಷ್ಟೇನೆ. ಈಗ ಒಂದ್ ತಿಳ್ಕೊಳ್ಳಿ, ಅಲೋಪತಿನಲ್ಲಿ ನೀವೇನಾದ್ರೂ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಏನ್ ಹೇಳ್ತಾರೆ? ರೆಸ್ಟ್ ಅಲ್ಲಿರಿ ಅಂತ ಹೇಳ್ತಾರೆ. ಕರೆಕ್ಟಾ? ಎಲ್ರಿಗೂ ಗೊತ್ತಿದೆ ಅಲ್ವಾ, ಲೋ ಬ್ಯಾಕ್ ಪೇನು, ಸ್ಲಿಪ್ ಡಿಸ್ಕ್ ಆಯ್ತು ಅಂದ್ರೆ ರೆಸ್ಟ್ ಅಲ್ಲಿರಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಒಂದು ವೆಹಿಕಲ್ ಇದೆ, ಆ ವೆಹಿಕಲ್ ನ ತಗೊಂಡೋಗಿ ಗ್ಯಾರೇಜ್ ಅಲ್ಲಿ ತಳ್ಳಿದ್ರೆ ರೆಸ್ಟ್ಗೆ ಏನಾಗತ್ತೆ? ರಸ್ಟ್ Useless ಆಗುತ್ತೆ. ಅದು ವರ್ಕಿಂಗ್ ಕಂಡೀಷನ್ ಬರತ್ತಾ? ಬರಲ್ಲ. ಇಲ್ಲ. ಅವ್ರು ನಿಮ್ಮನ್ನ ಏನ್ ಮಾಡ್ತಾ ಇದಾರೆ? ನಿಮ್ಮನ್ನ ಸರ್ಜರಿಗೆ ರೆಡಿ ಮಾಡ್ತಿದ್ದಾರೆ ಅಷ್ಟೇ ಅವರು. ಬೈ ಟೆಲಿಂಗ್ ಯು ಟು ಟೇಕ್ ರೆಸ್ಟ್ ಫಾರ್ ಅ ಲಾಂಗ್ ಟೈಮ್, ದೇ ಆರ್ ಪ್ರಿಪೇರಿಂಗ್ ಯು ಫಾರ್ ದಿ ಸರ್ಜರಿ. ಓಕೆ, ಸ್ಯಾಡ್ ಬಟ್ ಟ್ರೂ. Some of you might have attended the blissful birthing session. ಇದರಲ್ಲಿ ಕೆಲವರು ಆ ಬ್ಲಿಸ್ಫುಲ್ ಬರ್ತಿಂಗ್ ಸೆಷನ್ ಅಲ್ಲಿ ನಾನು ನಮ್ದು ಮೇಡಮ್ದು ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದೆ, ಶಿ ಇಸ್ ಅ ಸ್ಪೈನ್ ಎಕ್ಸ್ಪರ್ಟ್ ಅಂತ ಹೇಳಿದ್ದೆ. ಸೊ ಶಿ ಹ್ಯಾಸ್ 15 years of experience in acupressure treatment. ಅದರಲ್ಲಿ ಶಿ ಹ್ಯಾಸ್ ಟ್ರೀಟೆಡ್ ಪರ್ಸನ್ ಹೂಸ್ ಆನ್ ಬೆಡ್ ಫಾರ್ ಮೆನಿ ಇಯರ್ಸ್ to walk. Okay, with acupressure treatment. Whereas the medical science said, illa, or enu madakagalla, they have to be on the bed anta. So each part of the body, pain ide enuvaga, rigidity ide enuvaga, there is a very strong emotional reason assigned to it. Middle back bere, lower back bere, upper back bere. The reason for pain, the emotion hidden. So the more and more you understand this, you will be a better therapist. Okay? So now you know how to treat the
ಫ್ರೋಸನ್ ಶೋಲ್ಡರ್. ಸೊ ರಾಕ್ ವಾಟರ್ ಕೊಡಬೇಕು, ರಿಜಿಡಿಟಿ ಇದೆ, ಓಕ್ ಕೊಡಬೇಕು. ಸೊ ಇದೆಲ್ಲ ಕಾಂಬಿನೇಷನ್, ಪೇನ್ ಕಾಂಬಿನೇಷನ್ ಕೊಡಬೇಕು. ಅದ್ರ ಜೊತೆ ಅವರ ಬೇಸಿಕ್ ಇಮೋಷನ್ನ ನೀವು ಹೀಲ್ ಮಾಡಬೇಕು. ಸೊ ಬೇಸಿಕ್ ಇಮೋಷನ್ ಏನಿದೆ ಅಲ್ಲಿ? ಸ್ಕೇರ್ಸಿಟಿ ಇದೆ. ಐ ಆಮ್ ನಾಟ್ ಕೇರ್ಡ್ ಇನಫ್, ಐ ಆಮ್ ನಾಟ್ ಅಪ್ರಿಷಿಯೇಟೆಡ್ ಇನಫ್. ಅದೇನದು ಸ್ಕೇರ್ಸಿಟಿ ಮೈಂಡ್ ಸೆಟ್? ಯಾವ್ದ್ರಲ್ಲಿ ನೋಡಿದ್ವಿ ನಾವು? ಚಿಕ್ಕೋರಿ. ಚಿಕೋರಿನಲ್ಲಿ ನೋಡಿದ್ವಿ. ಚಿಕರಿ ನೋಡಿದ್ವಿ. ಚಿಕೋರಿ. ಅದನ್ನ ನಾವು ಏನ್ ಮಾಡ್ತೀವಿ? ಚಿಕರಿ ಕೊಟ್ಟಾಗ ಅವ್ರಿಗೆ ಏನಾಗತ್ತೆ? ಪಾವರ್ಟಿ ಮೈಂಡ್ ಸೆಟ್ ಇಂದ ಪ್ರಾಸ್ಪೆರಿಟಿ ಮೈಂಡ್ ಸೆಟ್ ಬರ್ತಾರೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪಿಕ್ ದಿ ಫ್ಲವರ್ಸ್ ಫ್ರಮ್ ಡಿಫರೆಂಟ್ ಸೆಕ್ಷನ್ಸ್. ಕಾಂಪ್ಲಿಕೇಟ್ ಅನ್ನಿಸ್ತಾ ಇದೆಯಾ? ಇಲ್ಲ. Is it interesting or Yes. you Very finding it? intuitive. No, this will not work ಅನ್ನಿಸ್ತಾ ಇದೆಯಾ? ಇಲ್ಲಮ್ಮ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಸೆಕ್ಷನ್ ನೆನ್ನೆ ನಾವು ಸ್ಟಾರ್ಟ್ ಮಾಡಿದ್ವಾ ಇದನ್ನ? ಸ್ಕ್ಲೆರಾಂಥಸ್. ಹಾ, ಇಲ್ಲ. ಮಾಡಿದ್ವಿ ಮೇಡಮ್. ಸ್ಕ್ಲರಂತಸ್ ಒಂದಾಗಿತ್ತು, ಅದಾದ್ಮೇಲೆ ಸೆರೆಟೋ ಆಗಿತ್ತು. ಸೆರಾಟೋ ಸರ್ಚರ್, ಕರೆಕ್ಟ್. ವೈಲ್ಡ್ ಓಟ್ ಸ್ಟಾರ್ಟ್ ಮಾಡ್ಬೇಕು ಇವತ್ತು. ಲೆಟ್ಸ್. ಓಕೆ. ಮಧು ಅವರು ಸ್ಲೈಡ್ಸ್ ಪ್ರೆಸೆಂಟ್ ಮಾಡ್ತೀರಾ? ಸೆಕ್ಷನ್ 5 ಇಂದ ಹೋಗೋಣ. Let's start from scleranthus, please. Yes. ಸ್ಕ್ಲೆರಾಂಥಸ್ ನೆನ್ನೆ ಹೇಳಿದ್ದೆ ನಾನು. ಇವ್ರಿಗೇನಂದ್ರೆ ಆಸಿಲೇಷನ್ ಇರುತ್ತೆ. ಶ್ರೀಕಂಠನ್ ಅವ್ರಿಗೆ ಮತ್ತೆ ಕವಿತಾ ಅವ್ರಿಗೆ ಎಲ್ಲ ಅಸ್ಟ್ರಾಲಜಿ ರೆಫರೆನ್ಸ್ ಇರೋದ್ರಿಂದ ಇದು ಯಾರು ಬರ್ತಾರೆ? ಬುಧ. 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 ಮಿಥುನ ಮಿಥುನ ರಾಶಿಯವರು. ಮಿಥುನ ರಾಶಿ. ಮಿಥುನ ರಾಶಿ. ಆಸಿಲೇಟಿಂಗ್. ಓಕೆನಾ? Oscillating mind. ಎಸ್, ಆಸಿಲೇಷನ್ ಇರುತ್ತೆ ಇವ್ರಿಗೆ. ಕನ್ಫ್ಯೂಷನ್ ಇರುತ್ತೆ. ಅದ್ ಮಾಡದ, ಇದ್ ಮಾಡದ, ಈ ಕಾಲೇಜ್ ಸೇರ್ಕೊಳ್ಳೋದ, ಆ ಕಾಲೇಜ್ ಸೇರ್ಕೊಳ್ಳೋದ, 2 ಜಾಬ್ ಆಫರ್ ಒಟ್ಟಿಗೆ ಬಂದ್ಬಿಟ್ರೆ ಇಲ್ಲಿ ಸೇರ್ಕೊಳ್ಳ, ಅಲ್ಲಿ ಸೇರ್ಕೊಳ್ಳ, ಅಥವಾ MCQs ಮಾಡ್ತಾ ಇರ್ತಾರೆ. 2 ಆನ್ಸರ್ ಒಂದೇ ತರ ಇದೆಯಲ್ಲ, ಯಾವ್ದಕ್ ಟಿಕ್ ಮಾಡೋಣ ಅಂತ. ಓಕೆ. ಸೊ ಈ ತರ ಇರುತ್ತೆ. ಮತ್ತೆ ಇವ್ರಿಗೆ ಏನು ಅಂದ್ರೆ, ಬಿಕಾಸ್ ಆಫ್ ದಟ್ ಲ್ಯಾಕ್ ಆಫ್ ಕ್ಲಾರಿಟಿ ದೇ ಪೋಸ್ಟ್ಪೋನ್ ಥಿಂಗ್ಸ್. ಪ್ರೊಕ್ರಾಸ್ಟಿನೇಷನ್ ಇಸ್ ದ ಕೀ ಫೀಚರ್ ಸ್ಕ್ಲೆರಾಂಥಸ್ ಪಿಕ್ ಮಾಡಕ್ಕೆ. ಸೊ ದೇ ಪ್ರೊಕ್ರಾಸ್ಟಿನೇಟ್ because of lack of clarity. Procrastination also happens due to fear. ಸೊ ಅವಾಗ ಏನ್ ಮಾಡ್ಬೇಕು ನೀವು? ಸ್ಕ್ಲೆರಾಂಥಸ್ ಜೊತೆಗೆ ಆಸ್ಪೆನ್ ಆರ್ ಮೆಮ್ಯುಲಸ್ ಪಿಕ್ ಮಾಡ್ಬೇಕು. ಸಮನ್ ಕಮ್ಸ್ ಅಂಡ್ ಟೆಲ್, ನನ್ ಮಗ ಎಷ್ಟು ಹೇಳಿದ್ರು ಹೋಮ್ವರ್ಕ್ ಮಾಡಲ್ಲ, ಸ್ಕೂಲಿಗೆ ಕರೆಕ್ಟ್ ಟೈಮಿಗೆ ಹೋಗಲ್ಲ, ಏನ್ ಹೇಳಿದ್ರು ಕೇಳಲ್ಲ, ಮಾಡ್ತೀನಿ ಅಂತಾನೆ ಮಾಡಲ್ಲ ಅಂತ ಪೇರೆಂಟ್ ಕಂಪ್ಲೇಂಟ್ ಮಾಡಿದಾಗ ಯು ಹ್ಯಾವ್ ಟು ಪಿಕ್ ಸ್ಕ್ಲೆರಾಂಥಸ್. ಬಿಕಾಸ್ ಒಂದು ಸ್ಟೆಬಿಲಿಟಿ ಬರಬೇಕು. ಆಸಿಲೇಷನ್ ಇದೆ, ಒಂದು ಫೋಕಸ್ ಇಲ್ಲ, ಫೋಕಸ್ ಬರಬೇಕು. ಅದ್ರ ಜೊತೆಗೆ ನೀವು ಕೇಳಬೇಕು, ಏನ್ ಮಾಡ್ತಾ ನಿಮಗ? ತುಂಬಾ ಕೋಪ ಬರುತ್ತಾ, ಅಥವಾ ಸದಾ ಮೊಬೈಲ್ ಇಟ್ಕೊಂಡಿರ್ತಾರ, ಇಲ್ಲ ಭಯ ಇದೆಯಾ? ಕೇಳಬೇಕು. ಕೇಳ್ಬಿಟ್ಟು ಅದಕ್ಕೆ ಪರ್ಟಿಕ್ಯುಲರ್ ಫ್ಲವರ್ನ ಪಿಕ್ ಮಾಡಬೇಕು. ತುಂಬಾ ಕೋಪ ಇದೆ ಅಂದ್ರೆ, ಚಿಕ್ಕ ಮಕ್ಳಲ್ಲಿ ಕೋಪ ಇದೆ ಅಂದ್ರೆ ಯಾವ್ದು ಮಾಡಬೇಕು? ಅವಾಗ ಕೋಪ ಬರ್ತಿರುತ್ತೆ, ಕೈಯಲ್ಲಿ ಸಿಕ್ಕಿದ್ ಬಿಸಾಕ್ತಾರೆ, ಅವಾಗ ಚೆರಿ ಪ್ಲಮ್ ಹಾಕ್ಬೇಕು. ಇಲ್ಲ ಭಯ ಇದೆ, ಅವಾಗ ಮೆಮ್ಯುಲಸ್ಸೋ ಇಲ್ಲ ಆಸ್ಪೆನ್ನೋ ತಗೋಬೇಕು. ಈ ತರ ಕಾಂಬಿನೇಷನ್ಸ್ ನ ಮಾಡಬೇಕು ನಾವು. ಸ್ಕ್ಲೆರಾಂಥಸ್ ನೆನ್ನೆ ಹೇಳಿದೆ ನಾನು, ಅದನ್ನ 11th ಅವರ್ ಸ್ಪೆಷಲಿಸ್ಟ್ ಅಂತ ಕರಿತೀವಿ. ಕೆಲವರು ಲೇಟ್ ಲತೀಫ್ಸ್ ಅಂತ ಇರ್ತಾರೆ, ಎಲ್ಲದಕ್ಕೂ ಲೇಟು, ಮೀಟಿಂಗ್ ಲೇಟು. ಕೆಲವರು ಫಂಕ್ಷನ್ ಅಲ್ಲಿ ಇನ್ನೇನು ಊಟ ಹಾಕ್ತಾ ಇದಾರೆ ಫಸ್ಟ್ ಬ್ಯಾಚು, ಅವಾಗ ಬರ್ತಾರೆ. ಎಲ್ಲ ಪ್ರೋಗ್ರಾಮಿಗೆ ಲೇಟು, ಎಲ್ಲ ಕಡೆ ಲೇಟು. ಅವ್ರು ಲೇಟ್ ಮಾಡ್ಕೋಬಾರ್ದು ಅಂತಂದ್ರು ಅವ್ರದ್ದು ಲೇಟ್ ಆಗ್ಬಿಡತ್ತೆ. ಅದೊಂದು ಪ್ಯಾಟ್ರನ್ ಬಂದ್ಬಿಟ್ಟಿರತ್ತೆ. ಅದನ್ನ ಬ್ರೇಕ್ ಮಾಡಕ್ಕೆ ಸ್ಕ್ಲೆರಾಂಥಸ್ ಕೊಟ್ರೆ ಹೆಲ್ಪ್ ಆಗತ್ತೆ. ಹೋಮ್ವರ್ಕ್ ಲಾಸ್ಟ್ ಮಿನಿಟ್ ಅಲ್ಲಿ ಮಾಡೋದು, ಎಲ್ಲ ಲಾಸ್ಟ್ ಮಿನಿಟ್. ಮೀಟಿಂಗ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಕುತ್ಕೊಂಡು ಪ್ರಿಪೇರ್ ಆಗೋದು, ಇದೆಲ್ಲನೂ ಸ್ಕ್ಲೆರಾಂಥಸ್. ಸ್ಕ್ಲೆರಾಂಥಸ್ ಕೊಟ್ಟಾಗ ಏನಾಗತ್ತೆ ಅವ್ರಿಗೆ? ಆ ಒಂದು ಇನ್ನರ್ ಈಕ್ವಿಲಿಬ್ರಿಯಂ ಅಂದ್ರೆ ಒಂದು ಸ್ಟೆಬಿಲಿಟಿ ಬರುತ್ತೆ ಅವ್ರಿಗೆ. ಆ ಸ್ಟೆಬಿಲಿಟಿ ಬಂದಾಗ they will do the job on time.
ಆ ಫ್ಲಕ್ಚುಯೇಟಿಂಗ್ ಥಾಟ್ಸ್ ಕಡಿಮೆ ಆಗತ್ತೆ. ಮತ್ತೆ ಇದನ್ನ ಕೆಲವ್ರಿಗೆ ಬಿಸ್ನೆಸ್ ಅಲ್ಲಿ ಇನ್ಕಮ್ ರೆಗ್ಯುಲರ್ ಆಗಿರಲ್ಲ, ಫ್ಲಕ್ಚುಯೇಟಿಂಗ್ ಇನ್ಕಮ್ ಇರತ್ತೆ ಅಲ್ವಾ. ಸ್ವಲ್ಪ ದಿನ ಬಿಸ್ನೆಸ್ ತುಂಬಾ ಚೆನ್ನಾಗಾಗತ್ತೆ, ಆಮೇಲೆ ಬಿಸ್ನೆಸ್ ಚೆನ್ನಾಗೇ ಆಗಲ್ಲ. ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಬೋದು ಟು ಬ್ರಿಂಗ್ ಸ್ಟೆಬಿಲಿಟಿ. ಅಂಡ್ ಆಲ್ಸೋ ಈ ಕಾಂಟ್ರಾಕ್ಟ್ ಲೇಬರರ್ಸ್ ಇರ್ತಾರಲ್ಲ, ಅವ್ರಿಗೂ ಕೆಲಸ ಸ್ಟಡಿ ಆಗಿರಲ್ಲ. ಕಾಂಟ್ರಾಕ್ಟ್ ಯಾವ ತರ ಬರುತ್ತೆ ಆ ತರ ಅವ್ರಿಗೆ ಸಂಬಳ ಸಿಕ್ಕತ್ತೆ. ಸೊ ವೇರ್ ಎವರ್ ದೇರ್ ಇಸ್ ವೇರಿಡ್ ಇನ್ಕಮ್ ಯು ಕ್ಯಾನ್ ಯೂಸ್ ದಿಸ್. ಯಾರಿಗಾದ್ರೂ ನೆನಪಿದ್ಯಾ ಅಸ್ಟ್ರಾಲಜಿನಲ್ಲಿ ಯಾವ ಪ್ಲಾನೆಟ್ ಎಲ್ಲಿದ್ರೆ ವೇರಿಡ್ ಇನ್ಕಮ್ ಇರತ್ತೆ ಅಂತ ಹೇಳಿದ್ದು, ಡಿಸ್ಕಸ್ ಮಾಡಿದ್ದು? ಆಫ್ ಆಲ್ ದ ಪ್ಲಾನೆಟ್ಸ್ ಯಾರು ತುಂಬಾ ಬೇಗ ಮೂವ್ ಆಗೋದು? ಮೂನ್. ಮೂನ್. ಗೇನ್ಸ್ ಯಾವ ಹೌಸು? ಇನ್ಕಮ್ ಅಂಡ್ ಗೇನ್ 11th. 11th house. So moon in the 11th house, income will be fluctuating. Validate ಮಾಡಿ ನಿಮ್ಮ ಹತ್ರ ಇರೋ horoscope ಅಲ್ಲಿ. Okay? If moon is in the 11th house, income ತುಂಬಾ ಫ್ಲಕ್ಚುಯೇಟ್ ಆಗತ್ತೆ. ಇಲ್ಲ ಮಲ್ಟಿಪಲ್ ಇನ್ಕಮ್ಸ್ ಇಲ್ಲ, ಫ್ಲಕ್ಚುಯೇಟಿಂಗ್ ಕರೆಕ್ಟ್. ಮಲ್ಟಿಪಲ್ ಇನ್ಕಮ್ ಅಂದ್ರೆ ಬುಧ ಇರ್ತಾನೆ. ಓಕೆ, ಲೆಟ್ಸ್ ಗೋ ಟು ಸೆರಾಟೋ. ಸೆರಾಟೋ ಇಸ್ ಸರ್ಚರ್. ಅಂದ್ರೆ ಇವ್ರೇನ್ ಮಾಡ್ತಾರೆ, ಸ್ಕ್ಲೆರಾಂತಸ್ ಅಲ್ಲಿ ಅವ್ರ ಒಳಗಡೆನೆ 2 ಆಪ್ಷನ್ಸ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಬಟ್ ಸೆರಾಟೋ ಪರ್ಸನ್ ಕಂಪ್ಲೀಟ್ಲಿ ಲೋ ಕಾನ್ಫಿಡೆನ್ಸ್, ಏನೂ ಇನ್ನರ್ ಕ್ಲಾರಿಟಿ ಇರಲ್ಲ. ಸೊ ಅವರು ಎಲ್ಲಾರನ್ನೂ ಕೇಳ್ತಾರೆ, ಇದ್ ಮಾಡ್ಲಾ ಅದ್ ಮಾಡ್ಲಾ, ಹಂಗ್ ಮಾಡ್ಬಿಡ್ಲಾ ಹಿಂಗ್ ಮಾಡ್ಬಿಡ್ಲಾ ಅಂತ. ಯಾವ್ದೋ ಒಂದು ಪ್ರಾಜೆಕ್ಟ್ ಏನೋ ಒಂದು ಪ್ರಾಜೆಕ್ಟ್ ಪ್ರಿಪೇರ್ ಮಾಡ್ಬೇಕಾಗಿರತ್ತೆ. ಬಟ್ ದ ಪರ್ಸನ್ ವಿಲ್ ಗೋ ಅಂಡ್ ಆಸ್ಕ್ 3-4 ಪೀಪಲ್, ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಲ್ಲ, ಇದ್ ಮಾಡ್ಲಾ ಅದ್ ಮಾಡ್ಲಾ ಅಂತ. ಮತ್ತೆ ಎಲ್ಲರ ಹತ್ರ ಕೇಳ್ತಾರೆ. ದೇ ಗೆಟ್ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಅಂಡ್ ಟೇಕ್ ರಾಂಗ್ ಡಿಸಿಷನ್ಸ್. ಸೊ ಕೀವರ್ಡ್ ಏನು? ಇಂಡೆಸಿಷನ್. ಐ ಆಮ್ ನಾಟ್ ಏಬಲ್ ಟು come to conclusion. I'm not able to make a choice. I'm not able to decide. I don't have confidence. I take people's advice. So ಇದೆಲ್ಲನೂ ಕೀವರ್ಡ್ಸ್. ಸೊ ಯಾವ ಮತ್ತೆ ಇದನ್ನ ಯಾರಿಗೆ ಕೊಟ್ರೆ ಹೆಲ್ಪ್ ಆಗತ್ತೆ ಅಂದ್ರೆ, ವೆನ್ ಅ ಪರ್ಸನ್ ಇಸ್ ಡೀಲಿಂಗ್ ವಿತ್ ಹಾರ್ಡ್ವೇರ್ ಪಾರ್ಟ್ಸ್, ಅವಾಗ ಅವ್ರು ಸರ್ಚ್ ಮಾಡ್ಬೇಕಲ್ವಾ, ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಯಾವ ಹಾರ್ಡ್ವೇರ್ ತಗೊಳ್ಬೇಕಾಗತ್ತೆ ಅಂತ. ಮತ್ತೆ ಸಾಫ್ಟ್ವೇರ್ ಅಲ್ಲಿ ದೇ ಫಿಕ್ಸ್ ದಿ ಬಗ್, ಪ್ರೋಗ್ರಾಮರ್ಸ್ಗೆ ಅವರಿಗೂ ಕೂಡ ಇದು ಕರೆಕ್ಟ್ ಆಗಿ ಸರ್ಚ್ ಮಾಡಿ ಫಿಕ್ಸ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಮತ್ತೆ ಮ್ಯಾಟ್ರಿಮೋನಿ ಸೈಟ್ಸ್ ಅಲ್ಲಿ ಹುಡುಕ್ತಾ ಇರ್ತಾರೆ, ಹುಡುಗನ್ ಹುಡುಕ್ತಾ ಇರ್ತಾರೆ, ಹುಡುಗಿನ ಹುಡುಕ್ತಾ ಇರ್ತಾರೆ, ಅವಾಗ ಅವ್ರಿಗೆ ಪ್ರಾಪರ್ ಸರ್ಚ್ ಮಾಡಕ್ಕೆ ಇದು ಗೈಡ್ ಮಾಡುತ್ತೆ. ಆಮೇಲೆ ಅದೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರ ಆಪರ್ಚುನಿಟಿ ಕಳ್ಕೊತಾ ಇರ್ತಾರಲ್ಲ, ಅವ್ರಿಗೂ ಕೂಡ ಇದು ಕೊಟ್ಟಾಗ they'll become more independent. So how does it help? It develops the ability to learn and understand new concept. ಯಾಕಂದ್ರೆ ಒಂದು ಕ್ಲಾರಿಟಿ ಬರುತ್ತಲ್ವಾ ಅವ್ರಿಗೆ, ಆ ಕ್ಲಾರಿಟಿ ಬಂದಾಗ ಕಾನ್ಫಿಡೆನ್ಸ್ ಬೂಸ್ಟ್ ಆಗತ್ತೆ, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೋತಾರೆ, ಇಂಡಿಪೆಂಡೆಂಟ್ ಆಗಿರ್ತಾರೆ, ದೇ ಟೇಕ್ ದೇರ್ ಓನ್ ಡೆಸಿಷನ್ಸ್. ಸೊ ದೇ ಡೂ ವೆಲ್ ಇನ್ ಲೈಫ್. Yes. So the next one is wild oat. ಕಾಂಬಿನೇಷನ್ಸ್ ಎಲ್ಲ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ವೈಲ್ಡ್ ಓಟ್ ಅಗೇನ್ ಈಸ್ ಸೀಕಿಂಗ್. ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ, ಇಲ್ಲಿ ಸೀಕ್ ಮಾಡ್ತಾ ಇರ್ತಾರೆ. ಸೊ ಮೋರ್ ಆರ್ ಲೆಸ್ ಸೇಮ್, ಸರ್ಚ್ ಅಂಡ್ ಸೀಕ್. ಹುಡುಕ್ತಾ ಇರ್ತಾರೆ, ಇಲ್ಲಿ ಸಲ್ಯೂಷನ್ಗೆ ಹುಡುಕ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ವೈಲ್ಡ್ ಓಟ್ ಕಟ್ಟಾಗ ಅವ್ರಿಗೆ ದೇ ವಿಲ್ ಬಿ ಏಬಲ್ ಟು ಫೈಂಡ್ ದಿ ಸಲ್ಯೂಷನ್. But the difference between Serato and wild oat, serotonin, their confidence is very low. They're not successful. But the wild oat person is very successful person. Is a strong person, very ambitious person. But ಅವ್ರಿಗೇನಂದ್ರೆ ತುಂಬಾ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾಕಂದ್ರೆ ಅವ್ರು ಅಂದ್ಕೊಂಡಂಗೆ ಆಗ್ತಿರಲ್ಲ. ಇವ್ರಿಗೇನಾಗತ್ತೆ, ಕೆಲವು ಸತಿ ದೇ ಸ್ಟ್ಯಾಂಡ್ ಇನ್ ಕ್ರಾಸ್ ರೋಡ್ಸ್ ಅಂಡ್ ದೇ ಆರ್ ನಾಟ್ ಏಬಲ್ ಟು ಡಿಸೈಡ್. ಸೊ ಫಾರ್ ಎಕ್ಸಾಂಪಲ್, ನಾನು ಮಾಡ್ತಾ ಇರೋ ಕೆಲಸ ಸರಿ ಹೋಗ್ತಾ ಇಲ್ಲ,
ಆ ಕೆಲಸ ಬಿಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಬಟ್ ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗ್ ಆಗತ್ತೋ ಇಲ್ವೋ, ಈ ತರ ಕ್ರಾಸ್ ರೋಡ್ ಅಲ್ಲಿರೋದು ಅಂದ್ರೆ ಇವರು. ಇಲ್ಲ ಅಂತ ಹೇಳಿದ್ರೆ ಒಂದ್ ಮನೆ ಕೊಂಡ್ಕೋಬೇಕು ಅಂತಿದ್ದೀನಿ. ಆ ಮನೆ ಕೊಂಡ್ಕೊಳಕ್ಕೆ ನಾನು ಯುನೋ ನನ್ನ ಹತ್ರ ಇರೋ ಇನ್ನೊಂದು ಸೈಟ್ ಮಾರ್ಲಾ, ಇಲ್ಲ ಬ್ಯಾಂಕ್ ಲೋನ್ ತಗೊಳ್ಳ, ಈ ತರ. ಸೊ ದೇ ಹ್ಯಾವ್ ಎವ್ರಿಥಿಂಗ್, ಬಟ್ ದೇ ನಾಟ್ ಏಬಲ್ ಟು ಡಿಸೈಡ್. ಕನ್ಫ್ಯೂಷನ್ ಇರುತ್ತೆ. ವೈಲ್ಡ್ ಓಟ್ ಅವಾಗ ಅವ್ರಿಗೆ ಕೊಟ್ಟಾಗ ದೇ ಆರ್ ಏಬಲ್ ಟು ಡಿಸೈಡ್ ಬೆಟರ್. ಸೊ ದೇ ಆರ್ ವೆರಿ ಆಂಬಿಷಿಯಸ್ and dissatisfaction ಇರುತ್ತೆ. So they keep trying many things because of their dissatisfaction. So situation ಏನು, ಅವಾಗಲೇ ಎಲ್ಲ ಚೆನ್ನಾಗಿರತ್ತೆ, but I would like to have a new career, but I'm not able to decide ಯಾವ್ದು ಮಾಡಬೇಕು, ಏನ್ ಮಾಡಬೇಕು ಅಂತ. ಆಲ್ರೆಡಿ ಕೆಲಸ ಕೈಯಲ್ಲಿರತ್ತೆ, ಜಾಬ್ ಮಾಡ್ತಾ ಇರ್ತಾರೆ, ಬಟ್ ನಾಟ್ ಹ್ಯಾಪಿ ಇನ್ ದ ಕರೆಂಟ್ ರೋಲ್. ಸೊ ಐ ಡೋಂಟ್ ನೋ ವಾಟ್ ಐ ಶುಡ್ ಡೂ. ಇದೇ ಕಂಪ್ನಿನಲ್ಲೇ ಲ್ಯಾಟ್ರಲ್ ಮೂವ್ಮೆಂಟ್ ಟ್ರೈ ಮಾಡಬೇಕಾ, ಆರ್ ಶುಡ್ ಐ ಲುಕ್ ಫಾರ್ ಅ ಜಾಬ್ ಔಟ್ಸೈಡ್? And after that, they tell, I tried different jobs, but I'm not satisfied with any. So ಇವ್ರಿಗೆ ಏನು ಅಂದ್ರೆ, ನಾಟ್ ಹ್ಯಾಪಿ ವಿತ್ ಎನಿಥಿಂಗ್ ಬೇಸಿಕಲಿ. They want to keep trying different things. ಅವಾಗ ಏನಾಗುತ್ತೆ, they find everything is very challenging and difficult. ಸೊ ಇವ್ರಿಗೆ ವೈಲ್ಡ್ ಓಟ್ ಕೊಟ್ಟಾಗ ಏನಾಗತ್ತೆ, ದೇ ಅಂಡರ್ಸ್ಟ್ಯಾಂಡ್ ದೆಮ್ಸೆಲ್ಫ್ ಬೆಟರ್. ದಟ್ ಮೀನ್ಸ್ ಅವರ ಓನ್ ಇಂಟ್ರೆಸ್ಟ್ ಏನಿದೆ, ಗೋಲ್ಸ್ ಏನಿದೆ, ಅದನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಆ ಸಿಚುಯೇಷನ್ ಅಲ್ಲಿ ಬೆಟರ್ ಕ್ಲಾರಿಟಿ ಬರುತ್ತೆ ಅವ್ರಿಗೆ. ಸೊ ದೇ ಆರ್ ಏಬಲ್ ಟು ಟೇಕ್ ದಿ ರೈಟ್ ಡಿಸಿಷನ್ ಅಂಡ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡ್ ರಿಯಲೈಸ್ ದರ್ ಓನ್ ಪೊಟೆನ್ಷಿಯಲ್. ಆ ಪೊಟೆನ್ಷಿಯಲ್ ಮೇಲೆ ವರ್ಕ್ ಮಾಡ್ತಾರೆ. ಮತ್ತೆ potential, strength, all mean the same. So they focus on building their strength. Okay? Difference ಗೊತ್ತಾಗ್ತಿದೆ ಅಲ್ವಾ? ಸ್ಕ್ಲೆರಾಂಥಸ್, ಸೆರಾಟೋ, ವೈಲ್ಡ್ ಓಟ್. ಸ್ಕ್ಲೆರಾಂಥಸ್ ಪರ್ಸನ್ ತುಂಬಾ ಲೋ ಕಾನ್ಫಿಡೆನ್ಸ್ ಇರುತ್ತೆ, ಕ್ಲಾರಿಟಿ ಇರಲ್ಲ, ಎರಡರ ಮಧ್ಯೆ ಡಿಸಿಷನ್ ಬರಕ್ಕಾಗಲ್ಲ. ಸೆರಾಟೋನಲ್ಲಿ ಅಗೇನ್ ಲೋ ಕಾನ್ಫಿಡೆನ್ಸ್, ಕ್ಲಾರಿಟಿ ಇಲ್ಲ, ಅದಕ್ಕೆ ಬೇರೆಯವ್ರನ್ನೆಲ್ಲ ಕೇಳ್ಕೊಂಡು ಬರ್ತಾರೆ. ಸರ್ಚರ್ ಅಂತ ಜ್ಞಾಪಕ ಇಟ್ಕೋಬೇಕು. ಎಲ್ಲಾರನ್ನೂ ಕೇಳ್ಕೊಂಡು ಬರ್ತಾರೆ, ನಾ ಇದ್ ಮಾಡ್ಲಾ, ಅದ್ ಮಾಡ್ಲಾ, ಅದ್ ಮಾಡ್ಲಾ, ಇದ್ ಮಾಡ್ಲಾ ಅಂತ. ಕಡೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಏನೂ ಮಾಡಕ್ಕಾಗಲ್ಲ. ವೈಲ್ಡ್ ಓಟ್ ಏನ್ ಮಾಡ್ತಾರೆ, ಕಾನ್ಫಿಡೆಂಟ್ ಪರ್ಸನ್, ಆಲ್ರೆಡಿ ಸಕ್ಸಸ್ಫುಲ್ ಇನ್ ಲೈಫ್, ಬಟ್ ನಾಟ್ ಹ್ಯಾಪಿ ವಿತ್ ವಾಟ್ ಹಿ ಆರ್ ಶಿ ಇಸ್ ಹ್ಯಾವಿಂಗ್. ಸೊ ದೇ ವಾಂಟ್ ಟು ಟ್ರೈ ಔಟ್ ಡಿಫ್ರೆಂಟ್ ಥಿಂಗ್ಸ್. ಆ ಡಿಫ್ರೆಂಟ್ ಯಾವ್ದು ಮಾಡಬೇಕು ಅನ್ನೋದ್ರಲ್ಲಿ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಅಲ್ಲಿ ದೇ ಸೀಕ್ ಕ್ಲಾರಿಟಿ ಆರ್ ದೇ ಸೀಕ್ ಸಪೋರ್ಟ್. ಕ್ಯಾಚ್ 22 ಸಿಚುಯೇಷನ್ ಅಂತ ಕೇಳಿರ್ಬೋದಲ್ವಾ? ಅಡಕೆ ಕತ್ರಿಲ್ ಸಿಕ್ಕಾಕೊಂಡಂಗೆ ಅಂತ ಹೇಳ್ತಾರೆ, ಅಥವಾ ಇಕ್ಕಟ್ಟಲ್ಲಿ ಇದ್ದಂಗೆ ಅಂತ ಹೇಳ್ತಾರೆ, ಇಬ್ಬಂದಿ ಅಂತ ಹೇಳ್ತಾರೆ. ಅಂತ ಸಿಚುಯೇಷನ್ ಅಲ್ಲಿ ವೈಲ್ಡ್ ಓಟ್ ಹೆಲ್ಪ್ ಆಗತ್ತೆ. ಧರ್ಮ ಸಂಕಟ ಅಂತ ಹೇಳ್ತಾರೆ ಕೆಲವು ಸರ್ತಿ. ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅಂತ ಟೈಮಲ್ಲಿ ಕೂಡ wild oat will help. Elm. This is another beautiful flower. Dr. Bach himself gives a lot of importance to this flower. ಯಾಕಂದ್ರೆ ಇಲ್ಲಿ ಏನಂದ್ರೆ, the person has got an issue with self-worth. Self-worth crisis irutte ivrige because of the situation. When elm is given to them, the inner confidence will be boosted. Normally, elm people hege andre, they want to work for a bigger cause. They're not just confined to their family or workplace alone. They want to work for the welfare of mankind. High ambitions, high goals irutte ivrige. But ಏನಾಗತ್ತೆ, they may not get support sometimes. ಹ್ಯಾಂಡ್ ಹೋಲ್ಡಿಂಗ್ ಇರಲ್ಲ, ಅಥವಾ ಅವ್ರಿಗೆ ಸಮಟೈಮ್ಸ್ ಫಿನಾನ್ಷಿಯಲ್ ಸಪೋರ್ಟ್ ಸಿಕ್ಕಲ್ಲ, ಸಮಟೈಮ್ಸ್ ಗವರ್ಮೆಂಟ್ ಸಪೋರ್ಟ್, ಅಥಾರಿಟಿ ಸಪೋರ್ಟ್ ಬೇಕು ಅಂದ್ರೆ ಅಲ್ಲಿ ಸಿಕ್ಕಲ್ಲ.
ಅವಾಗ ಏನಾಗತ್ತೆ, ದೇ ಬಿಕಮ್ ವೆರಿ ಡಿಪ್ರೆಸ್ಡ್. ಸೊ ದೇ ಫೈಂಡ್ ಇಟ್ ಹಾರ್ಡ್ ಟು ಕಂಟಿನ್ಯೂ ವಿತ್ ದೇರ್ ಏನೊಂದು ಬಿಗರ್ ಕಾಸ್ಗೋಸ್ಕರ ಏನು ವರ್ಕ್ ಮಾಡ್ತಿರ್ತಾರೆ, ಏನೊಂದು ಗೋಲ್ಸ್ ಅಂಡ್ ಆಂಬಿಷನ್ಸ್ ಇಟ್ಕೊಂಡಿರ್ತಾರೆ ಅವಾಗ. ಸೊ ಅವಾಗ ಅವ್ರು ಏನ್ ಹೇಳ್ತಾರೆ, ದೇ ಸೇ ಐ ಕಾಂಟ್ ಮ್ಯಾನೇಜ್ ದಿಸ್ ಎನಿ ಮೋರ್, ಸೊ ಐ ಆಮ್ ಟಯರ್ಡ್, ಐ ಆಮ್ ಎಕ್ಸಾಸ್ಟೆಡ್, ಥಿಂಗ್ಸ್ ಆರ್ ನಾಟ್ ಇನ್ ಮೈ ಕಂಟ್ರೋಲ್. ಎಷ್ಟೋ ಸತಿ ಆಗತ್ತೆ ಅಲ್ವಾ, ಈ ಸಮಾಜ ಸೇವೆ ಮಾಡಕ್ ಹೊರಟಿರ್ತಾರೆ ಅಥವಾ ಏನೋ ಒಂದು ರಿಫಾರ್ಮೇಶನ್ಸ್ಗೋಸ್ಕರ ಹೋರಾಡ್ತಿರ್ತಾರೆ. ಅವಾಗ ಸಪೋರ್ಟ್ ಸಿಗದೆ ಇದ್ದಾಗ ಏನಾಗುತ್ತೆ, ದೇ ಫೀಲ್ ವೆರಿ ಲಾಸ್, ದೇ ಫೀಲ್ ಡಿಪ್ರೆಸ್ಡ್. ಇದೊಂದು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇದು ಮಾಡ್ತಾ ಇದ್ದೀನಲ್ಲ, ಇದು ಮುಂದಕ್ಕೆ ತಗೊಂಡು ಹೋಗಕ್ ಆಗ್ತಿಲ್ವಲ್ಲ ನನ್ನ ಕೈನಲ್ಲಿ, ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ನನಗೆ, 4 ಜನ ನನ್ನ ಜೊತೆ ನಿಂತ್ಕೋತಾ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗತ್ತೆ ಅವ್ರಿಗೆ. ಅಂತ ಟೈಮಲ್ಲಿ ಎಲ್ಮ್ ಹೆಲ್ಪ್ ಆಗುತ್ತೆ ಅವ್ರಿಗೆ. ಮತ್ತೆ ಯಾವ ಸಿಚುಯೇಷನ್ ಅಲ್ಲಿ ನೀವು ಎಲ್ಮ್ನ ಅಡ್ಮಿನಿಸ್ಟರ್ ಮಾಡ್ಬೋದು ಅಂದ್ರೆ, ಸಡನ್ ಮೈಂಡ್ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಕೆಲವು ಸತಿ. ಶಾಕ್ ಅಲ್ಲಿ ಒಂದು ಮೈಂಡ್ ಬ್ಲಾಕ್ ಆಗ್ಬಿಡತ್ತೆ, ಏನು ತೋಚ್ತಾ ಇಲ್ಲ, ಏನು ಮಾಡಕ್ ಗೊತ್ತಾಗ್ತಾ ಇಲ್ಲ, ಅವಾಗ ಎಲ್ಮ್. ಮತ್ತೆ ಇನ್ಅಡಿಕ್ವೇಟ್ ಅಂತ ಫೀಲ್ ಆಗ್ತಾರೆ, ಅಂದ್ರೆ ಏನು ಸಾಕಾಗ್ತಾ ಇಲ್ಲ. ಏನ್ ಸಾಕಾಗ್ತಾ ಇಲ್ಲ? ಫಂಡ್ಸ್ ಸಾಕಾಗ್ತಾ ಇಲ್ಲ, ಇಲ್ಲ ರಿಸೋರ್ಸಸ್ ಸಾಕಾಗ್ತಾ ಇಲ್ಲ, ಅಥವಾ ಟೈಮ್ ಸಾಕಾಗ್ತಾ ಇಲ್ಲ. ಈ ತರ ಏನೋ ಇನ್ಅಡಿಕ್ವೇಟ್ ಅಂತ ಫೀಲ್ ಮಾಡ್ತಾರಲ್ಲ, ಅಂತ ಟೈಮಲ್ಲಿ ಕೂಡ ಎಲ್ಮ್ ಕೊಟ್ಟಾಗ ಇಟ್ ವಿಲ್ ಚೇಂಜ್ ದೇರ್ ಮೈಂಡ್ ಸೆಟ್. ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಬೇಕು ಅಂದಾಗ ಎಲ್ಮ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ವಿ ನಾರ್ಮಲಿ ರೆಕಮೆಂಡ್ ದಿಸ್ ಟು ಆಲ್ ಸಾಫ್ಟ್ವೇರ್ ಪೀಪಲ್, ಅಥವಾ ಆರ್ಟ್ ಅಲ್ಲಿರೋರ್ಗೆ, ಇಲ್ಲ ಮಾರ್ಕೆಟಿಂಗ್ ಅಲ್ಲಿರೋರ್ಗೆ, ಇಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿರೋರ್ಗೆ, ಇವ್ರಿಗೆಲ್ಲ ದೇ ಹ್ಯಾವ್ ಟು ಹ್ಯಾವ್ ಅ ಲ್ಯಾಟ್ರಲ್ ಥಿಂಕಿಂಗ್ ಆರ್ ದಿ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್. ಸೊ ಇಟ್ ರಿಯಲಿ ಹೆಲ್ಪ್ಸ್ ದೆಮ್. ಸೊ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್, ಲ್ಯಾಟ್ರಲ್ ಥಿಂಕಿಂಗ್, ಓಪನ್ ಅಪ್ ಅ ನ್ಯೂ ಲೈನ್ ಆಫ್ ಥಿಂಕಿಂಗ್ ಎಲ್ಲಾನು ಯಾರಿಗೆ ಅವಶ್ಯಕತೆ ಇದೆ, ಯಾವ ಬಿಸ್ನೆಸ್ ಅಲ್ಲಿ ನೀವು ಅವ್ರಿಗೆ ಇದನ್ನ ಕೊಡ್ಬೋದು, ಎಲ್ಮ್ ಕೊಡ್ಬೋದು. ಮತ್ತೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಫೈರ್ ಫೈಟಿಂಗ್ ಅಂತೀವಲ್ಲ, ಕ್ರೈಸಿಸ್ ಇರುತ್ತೆ ಎಲ್ಲಿ, ಹಾಸ್ಪಿಟಲ್ಸ್ ಅಲ್ಲಿ ಇರ್ಬೋದು. ಮೊದ್ಲೆಲ್ಲ ಬರೀ ಹಾಸ್ಪಿಟಲ್ ಅಲ್ಲಿ ಇಲ್ಲ ಫೈರ್ ಇಂಜಿನ್ ಅಲ್ಲಿ ಬೆಂಕಿ ಬಿದ್ದಾಗ ಅಂತಿತ್ತು. ಇವಾಗ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡೋರಿಗೆ ಪ್ರತಿದಿನ ಬೆಂಕಿ ಬಿದ್ದಿರುತ್ತೆ. ಎವ್ರಿ ಡೇ ಇಟ್ಸ್ ಅ ಫೈರ್ ಫೈಟಿಂಗ್, ಎವ್ರಿ ಪ್ರಾಜೆಕ್ಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಇಲ್ಲ ಎವ್ರಿ ಮೀಟಿಂಗ್ ವಿತ್ ಕಸ್ಟಮರ್ ಇಸ್ ಅ crisis, deadlines crisis. So it will help them. ಮತ್ತೆ any critical life situation ಅಲ್ಲಿ, life and death situation ಅಲ್ಲಿ it helps. And for people who are burdened with all responsibilities, ಯಾರಿಗೆ ಅಂತ ಹೇಳಿದ್ರೆ head of the family is loaded with responsibilities, or head of any institution, or business ಮಾಡ್ತಾ ಇದ್ರೆ head of the business, and most importantly for single parents, which is growing in number these days. Spouse ಜೊತೆ separate ಆಗಿರ್ತಾರೆ, and as a single parent they have to shoulder a lot of responsibilities, and they feel tired, and they feel I can't manage this anymore, I'm not supported enough. So they feel they are lost, they don't have enough strength to pull on. So ಇದು ಮ್ಯಾನೇಜರ್ಸ್ಗೆ, ಸೂಪರ್ವೈಸರ್ಸ್ಗೆ, ಹೆಡ್ ಆಫ್ ದ ಫ್ಯಾಮಿಲಿ, ಸ್ಕೂಲ್ ಟೀಚರ್ಸ್ಗೆ ಕೊಟ್ಟಾಗ ಏನಾಗತ್ತೆ, ಇಟ್ ವಿಲ್ ಹೆಲ್ಪ್ ದೆಮ್ ಟು endure, or it will help them to take the responsibility. It's a must remedy for single parents. And during menopause, because they feel overly burdened, stress ಆಗ್ತಾರೆ, ELM is like a coach or a teacher, so who corrects the mistakes and removes the shortcomings. So ನಮ್ಮಲ್ಲಿ ಏನು weaknesses ಇದೆ, ನಮ್ಮಲ್ಲಿ ಏನು shortcomings ಇದೆ, ಅದನ್ನೆಲ್ಲ ಕರೆಕ್ಟ್ ಮಾಡಿ ಸಕ್ಸಸ್ ಪಾತ್ಗೆ ಕರ್ಕೊಂಡು ಹೋಗ್ಬಿಡತ್ತೆ ಎಲ್ಮ್. ಸೊ ದಟ್ ಇಸ್ ವೈ ಡಾಕ್ಟರ್ ಬ್ಯಾಕ್ ಹೆಡ್ ಕಾಲ್ಡ್ ದಿಸ್ ಇಸ್ ಬೆಸ್ಟ್ ಫ್ಲವರ್, ಎಲ್ಮ್ನ. ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಸಪೋರ್ಟರ್ ಫಾರ್
meditation. L. L helps meditators. Shall we move on to the next flower? This is larch. Larch ಅಂದ್ರೆ ಯಾರಿಗೆ ಝೀರೋ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಇವ್ರಿಗೆ ತುಂಬಾ ಭಯ ಇರುತ್ತೆ. ಭಯ ಅಂದ್ರೆ ನಾಟ್ ದಟ್ ಫಿಯರ್, ಲೋ ಕಾನ್ಫಿಡೆನ್ಸ್, ಲೋ ಸೆಲ್ಫ್ ಎಸ್ಟೀಮ್. ದೇ ಕಾಂಟ್ ಸ್ಟ್ಯಾಂಡ್ ಅಪ್ ಫಾರ್ ದೆಮ್ ಸೆಲ್ಫ್. ಸೊ ಇದು ನೆಗೆಟಿವ್ ಸ್ಟೇಟ್. ಅದರಿಂದ ಅವ್ರು ಏನ್ ಮಾಡ್ತಾರೆ, ಸೆಲ್ಫ್ ರೆಸ್ಟ್ರಿಕ್ಷನ್, ಯಾವುದಕ್ಕೂ ಮುಂದೆ ಹೋಗಲ್ಲ, ತಮ್ಮನ್ ತಾವೇ ಹಿಂಜರಿಕೆ ಅಂತೀವಲ್ಲ ಅದು. ಎಲ್ಲಾ ವಿಷಯದಲ್ಲೂ ಹಿಂದೆ ನಿಂತ್ಕೊಳ್ತಾರೆ, ಎಲ್ಲಾ ವಿಷಯದಲ್ಲೂ ಹಿಂಜರಿತಾರೆ, ಯಾವ ವಿಷಯದಲ್ಲೂ ಮುಂದೆ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ತಾನು ಮಾಡಬಹುದು, ನನ್ನ ಕೈನಲ್ಲಿ ಆಗತ್ತೆ ಅಂತ. ಸೊ ಅವಾಗ ಅವ್ರಿಗೆ ಲಾರ್ಜ್ ಕೊಟ್ಟಾಗ ಏನಾಗತ್ತೆ, ಅದು ಅನ್ಫೋಲ್ಡ್ ಆಗತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗತ್ತೆ. ಆ ಸೆಲ್ಫ್ ರೆಸಿಸ್ಟ್ ಮಾಡ್ತಾ ಇರ್ತಾರಲ್ಲ, ಸೆಲ್ಫ್ ರೆಸ್ಟ್ರಿಕ್ಟ್ ಮಾಡ್ಕೋತಾ ಇರ್ತಾರಲ್ಲ, ದೇ ವಿಲ್ ಟೇಕ್ ಅ ಸ್ಟೆಪ್ ಫಾರ್ವರ್ಡ್. ಸೊ ಸಿಂಪ್ಟಮ್ಸ್ ಏನಿರುತ್ತೆ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಸೆಲ್ಫ್ ಡೌಟ್. ಮೊನ್ನೆ ವೀಣಾ ಅವ್ರು ಕೇಳಿದ್ರಲ್ಲ, ಇದು ಆಗತ್ತಾ, ನಿಜವಾಗ್ಲೂ ವರ್ಕ್ ಆಗತ್ತಾ? ದರ್ಸ್ ಅನ್ ಎಲಿಮೆಂಟ್ ಆಫ್ ಡೌಟ್. Doubting the capability. Capability of what? Capability of anything. Capability of self, mainly. Self doubt ಇರುತ್ತೆ ಇಲ್ಲಿ. ನಾವು ಮಾಡ್ಬೋದಾ? ಇವಾಗ ನೀವೆಲ್ಲ ಕಲಿತಾ ಇದ್ದೀರಾ, ನಾವು ಹೀಲ್ ಮಾಡ್ಬೋದಾ? ನಾವು ಬೇರೆಯವ್ರಿಗೆ ಕೊಡ್ಬೋದಾ? ವೈ ಸೆಲ್ಫ್ ಡೌಟ್? ಯು ಆರ್ ಲರ್ನಿಂಗ್ ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ, ರೈಟ್? ಟು ಬಿಕಮ್ ಅ ಹೀಲರ್ ಅಟ್ ಹೋಮ್. ಗುರುಗಳದು ಇದು ವಿಷನ್, ಮಿಷನ್ ಸ್ಟೇಟ್ಮೆಂಟ್ ಅವ್ರದ್ದು. ಎವ್ರಿ ಹೋಮ್ ಮಸ್ಟ್ ಹ್ಯಾವ್ ಅ ಹೀಲರ್. ಅದಕ್ಕೋಸ್ಕರನೇ ಅವ್ರು ಇದನ್ನ ಪ್ರಮೋಟ್ ಮಾಡ್ತಾ ಇರೋದು. ಸೊ ಯು ಕ್ಯಾನ್ ಬಿಕಮ್ ಅ ಹೀಲರ್. ಅಂಡ್ ಇವ್ರಿಗೆ ಫಿಯರ್ ಆಫ್ ಫೇಲ್ಯೂರ್. ಯಾಕೆ ಮುಂದೆ ಹೋಗಲ್ಲ, ಯಾಕೆ ಸೆಲ್ಫ್ ರೆಸ್ಟ್ರಿಕ್ಷನ್ ಅಂದ್ರೆ, ಸೋತೋದ್ರೆ, ತಪ್ಪಾಗ್ಬಿಟ್ರೆ, ನಾನೇನೋ ಸರಿ ಹೇಳ್ತಾ ಇದ್ರೆ. ಎಷ್ಟೋ ಮಕ್ಳು ನೋಡಿ, ಕ್ಲಾಸಲ್ಲಿ ನೀವು ಎಷ್ಟು ಫೋರ್ಸ್ ಮಾಡಿದ್ರು ಎದ್ ನಿಂತ್ಕೊಂಡು ಉತ್ತರ ಹೇಳಲ್ಲ. ಯಾಕೆ? ತಪ್ಪು ಹೇಳ್ಬಿಡ್ತೀನೇನೋ ಅಂತ ಭಯ ಇದೆ ಅಲ್ವಾ? ಮಕ್ಕಳಲ್ಲಿ ತುಂಬಾ ಇರುತ್ತೆ ಇದು, ಫಿಯರ್ ಆಫ್ ಫೇಲ್ಯೂರ್. ಮತ್ತೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಚೆನ್ನಾಗಿ ಹಾಡ್ತಿರ್ತಾರೆ, ಹೋಗಿ ಕಾಂಪಿಟೇಷನ್ ಅಲ್ಲಿ ಸ್ಟೇಜ್ ಮೇಲೆ ಹಾಡಲ್ಲ. ಯಾಕಂದ್ರೆ ಫಿಯರ್ ಆಫ್ ಫೇಲ್ಯೂರ್. ನಾನ್ ಗೆಲ್ಲಿಲ್ಲ ಅಂದ್ರೆ, ನಂಗೆ ಪ್ರೈಸ್ ಬರ್ಲಿಲ್ಲ ಅಂದ್ರೆ. ಸೊ ದೇ ಡೋಂಟ್ ವಾಲಂಟಿಯರ್, ಅಥವಾ ದೇ ಡೋಂಟ್ ಕಮ್ ಫ್ರಂಟ್ ಟು ಡೂ ಎನಿಥಿಂಗ್. ದೆನ್ hesitate to start anything new. Somebody who took a consultation told me today, he wants to start a business. He has everything, but somehow he is not able to start. Hesitation. Why? Lack of confidence. So when that person is given large with a combination of few other flowers, the self-confidence will boost. So the keyword they will use is, I can't do it. I won't be able to do it. I hesitate. I think twice before doing. Because all this are because of low confidence. Is there anyone in this group who is like this? Then large will definitely help you. So situations ಏನಿರುತ್ತೆ, ಅವ್ರು ಮಾತಾಡುವಾಗ ಹೇಳ್ತಾ ಇರ್ತಾರೆ, ಅದರ್ ಪರ್ಸನ್ ಇಸ್ ಬೆಟರ್ ದ್ಯಾನ್ ಮೀ, ಐ ಆಮ್ ನೋ ಗುಡ್, ಐ ಆಮ್ ನಾಟ್ ಟ್ಯಾಲೆಂಟೆಡ್, ಐ ವಿಲ್ ನೆವರ್ ಬಿ ಏಬಲ್ ಟು ರೀಚ್ ದಟ್ ಲೆವೆಲ್ ಆಫ್ ಸಕ್ಸಸ್, ಐ ಡೋಂಟ್ ಹ್ಯಾವ್ ದಿ ಕಾನ್ಫಿಡೆನ್ಸ್ ಟು ಸ್ವಿಮ್ ಇನ್ ದಿ ಡೀಪ್ ಎಂಡ್ ಆಫ್ ದಿ ಪೂಲ್. ಇದೆಲ್ಲ ನಿಮ್ಗೆ ಒಬ್ರು ಮಾತಾಡ್ತಾ ಇರುವಾಗ ಕೇಳಿಸ್ತಾ ಇರತ್ತೆ, ಅವ್ರು ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಅವಾಗ ನೀವೇನ್ ಅನ್ಕೋಬೇಕು, ಓ ಹಿ ಇಸ್ ಅ ಲಾರ್ಜ್ ಪರ್ಸನ್, ಆರ್ ಶಿ ಇಸ್ ಅ ಪರ್ಸನ್ ಹೂ ನೀಡ್ಸ್ ಲಾರ್ಜ್ ಅಂತ. ಸೊ ಯಾರ ಈ ತರ ಎಲ್ಲ ಮಾತಾಡ್ತಿರೋದು ಇವಾಗ ನಿಮ್ಗೆ ರಿಕಲೆಕ್ಟ್ ಆಗ್ತಿರತ್ತಾ? ರಿಕಲೆಕ್ಟ್ ಆಗ್ತಿದ್ರೆ ಯು ಶುಡ್ ಟೆಲ್ ದಿಸ್, ಯು ಶುಡ್ ಐಡೆಂಟಿಫೈ ಇನ್ ಯುವರ್ ಮೈಂಡ್, ಓ ಇವ್ರಿಗೆ ಲಾರ್ಜ್ ಕೊಟ್ರೆ ಹೆಲ್ಪ್ ಆಗತ್ತೆ, ಇವ್ರಿಗೆ ಲಾರ್ಜ್ ಕೊಟ್ರೆ ಏನಾಗತ್ತೆ, ಈ ಹೆಸಿಟೇಷನ್ ಹೋಗತ್ತೆ,
ಕಾನ್ಫಿಡೆನ್ಸ್ ಬರುತ್ತೆ. ಮೋಸ್ಟ್ಲಿ ಚಿಲ್ಡ್ರನ್ ನೀಡ್ ದಿಸ್. ಎಸ್ ಮೇಡಮ್, ಕರೆಕ್ಟ್. ಮಕ್ಳಿಗೆ ತುಂಬಾ, ಈಗ ನನ್ನ ಮಗಳಿಗೂ ಇದೆ ಈ ತರ. ಮುಂದೆ ಹಾ. ಯಾವ್ದಕ್ಕೂ ಬರೋದಿಲ್ಲ, ಎಲ್ಲದಕ್ಕೂ ಒಂದು ಪುಷ್ ಕೊಡ್ಬೇಕಾಗತ್ತೆ ತುಂಬಾ. ಎಸ್. ಅವಾಗ ಲಾರ್ಜ್ ಕೊಟ್ರೆ ಪುಷ್ ಜೊತೆಗೆ ಹೆಲ್ಪ್. ಸೊ ದೇ ವಿಲ್ ಸ್ಟಾಪ್ ಫೀಲಿಂಗ್ ಇನ್ಫೀರಿಯರ್. ಅಂದ್ರೆ ಅವ್ರದ್ದು ಕಾನ್ಫಿಡೆನ್ಸ್ ಬೂಸ್ಟ್ ಆಗತ್ತೆ. ಆ ಕಾನ್ಫಿಡೆನ್ಸ್ ಬೂಸ್ಟ್ ಆದಾಗ ದೇ ವಿಲ್ ಬಿ ಏಬಲ್ ಟು ಮೂವ್ ಫಾರ್ವರ್ಡ್, ಡೂ ಥಿಂಗ್ಸ್ ಇನ್ ಲೈಫ್, ಅಂಡ್ ದೇ ಅರ್ನ್ ರೆಸ್ಪೆಕ್ಟ್ ಅವಾಗ. ಬಿಕಾಸ್ ದ ಬಿಹೇವಿಯರ್ ಇಸ್ ಚೇಂಜ್. ಅಯ್ಯ ಇವಳ ಯಾವುದಕ್ಕೂ ಬರಲ್ಲ, ಏನು ಮಾಡಲ್ಲ, ಏನು ಹೇಳಲ್ಲ. ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಸಂಗೀತ ಕಲ್ತಿರ್ತಾರೆ ಅಥವಾ ಡಾನ್ಸ್ ಕಲ್ತಿರ್ತಾರೆ. ಅವ್ರ ಅಮ್ಮನೋ ಅಪ್ಪನೋ ಖುಷಿಯಾಗಿ ಹೇಳ್ತಾರೆ, ನನ್ನ ಮಗಳು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ. ಹಾಡು ಹೇಳು ಅಂದಾಗ ಪಾಪ ಮಗು ಹೆಸಿಟೇಷನ್, ಪಬ್ಲಿಕ್ ಅಲ್ಲಿ ಹೇಳಲ್ಲ, ಹ್ಞೂ 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 ಅಂತ ಕುತ್ಕೊಳತ್ತೆ. ಅವಾಗ ಏನ್ ಹೇಳ್ತಾರೆ, ಅವಾಗ ಅಪ್ಪ ಅಮ್ಮನೇ ಕೆಲವು ಸತಿ ಕಂಡಮ್ ಮಾಡ್ಬಿಡ್ತಾರೆ, ಇದಾ ಯಾರ ಮುಂದೆನೂ ಹೇಳಲ್ಲ ಅದೊಂದು ಮೂಷಂಡಿ ತರ ಅಲ್ವಾ. ಅದೇ ಕಾನ್ಫಿಡೆಂಟ್ ಆಗಿ ಹೇಳಿದಾಗ that child will gain everyone's respect. The change in behavior brings respect, appreciation. So they will make use of every opportunity to excel. ನೆಕ್ಸ್ಟ್ ಟೈಮ್ ಒಂದು ಫಂಕ್ಷನ್ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಬಂದು ಕೂತ್ಕೊಂಡು ಮಗು ನಾನು ಹಾಡು ಹೇಳ ಅಂತ ಹಾಡು ಹೇಳತ್ತೆ, ಇಲ್ಲ ನಾನು ಡ್ಯಾನ್ಸ್ ಮಾಡ್ಲಾ ಅಂತ ಮಾಡತ್ತೆ. ದೇ ಯೂಸ್ ಅನ್ ಆಪರ್ಚುನಿಟಿ ಟು ಎಕ್ಸೆಲ್ ವೆನ್ ದೇ ಆರ್ ಕಾನ್ಫಿಡೆಂಟ್. ಓಕೆ. Yeah, another interesting section. Many people need the help of this section. Correct? ಈ ಡಿಪ್ರೆಷನ್ ಅನ್ನೋ ವರ್ಡು ಒಂದು 2 ಡಿಕೇಡ್ಸ್ ಮುಂಚೆ ಕೇಳೇ ಇರಲಿಲ್ಲ ನಾವು. ಒಂದು 20-25 ವರ್ಷದ ಕೆಳಗಡೆ ಈ ವರ್ಡೇ ಇರ್ಲಿಲ್ಲ ಕೆಲವೆಲ್ಲನೂ. ಇವಾಗ ಸೋ ಕಾಮನ್, ಈವನ್ ಆ ಸ್ಕೂಲ್ ಗೋಯಿಂಗ್ ಕಿಡ್ ವಿಲ್ ಟೆಲ್ ಐ ಆಮ್ ಡಿಪ್ರೆಸ್ಡ್. ಆ ಅರ್ಥ ಗೊತ್ತಿರತ್ತೋ ಇಲ್ವೋ, ಹೇಳಂತೂ ಹೇಳತ್ತೆ. ಮೊನ್ನೆ ಯಾವುದೋ ಒಂದು 2nd ಸ್ಟ್ಯಾಂಡರ್ಡ್ ಮಗು ಹೇಳ್ತಾ ಇತ್ತು ಫೈಬ್ರಾಯ್ಡ್ಸ್ ಅಂತ. ಫೈಬ್ರಾಯ್ಡ್ಸ್ ಅಂತ. ಐ ವಾಸ್ ಲೈಕ್ ಸರ್ಪ್ರೈಸ್ಡ್. ನಮ್ಗೆ ಏನು ಅಂತಾನೆ ಗೊತ್ತಿರಲಿಲ್ಲ ಆ ವಯಸ್ಸಲ್ಲಿ ಅದೆಲ್ಲನೂ ಅಂತ. ಸೊ ಎಕ್ಸ್ಪೋಜರ್, ರಾಂಗ್ ಎಕ್ಸ್ಪೋಜರ್ ಅಟ್ ಟೈಮ್ಸ್. ಓಕೆ. ಜೆನ್ಷನ್, ಇದನ್ನ ಜೆನ್ಚಿಯನ್ ಅಂತ ಹೇಳ್ತಾರೆ, ಜೆನ್ಷನ್ ಅಂತ ಹೇಳ್ತಾರೆ. ಯು ಕ್ಯಾನ್ ಪ್ರೊನೌನ್ಸ್ ಇಟ್ ಈದರ್ ವೇ. ಇಲ್ಲೇನಂದ್ರೆ ದ ಪರ್ಸನ್ ಹ್ಯಾಸ್ ಲಾಟ್ ಆಫ್ ಡೌಟ್. ಅಲ್ಲಿ ನಾವು ಸೆಲ್ಫ್ ಡೌಟ್ ನೋಡಿದ್ವಿ, ಲಾರ್ಜು. ಇಲ್ಲಿ ಡೌಟ್, ವೀಣಾ ಮೇಡಮ್ ಇತ್ತಲ್ಲ ಡೌಟ್, ಆ ತರ ಡೌಟ್. ಇದಾಗತ್ತಾ ಇಲ್ವಾ, ಮಾಡ್ಬೋದಾ ಬೇಡವಾ, ಸಿಗತ್ತಾ ಇಲ್ವಾ, ಆ ತರ ಡೌಟ್. ಅವಾಗ ಏನಾಗತ್ತೆ, ಅವ್ರಿಗೆ ಜೆನ್ಷನ್ ಕೊಟ್ಟಾಗ ಆ ಡೌಟ್ ಹೋಗಿ ಟ್ರಸ್ಟ್ ಬರುತ್ತೆ. ದೇ ಡೆವಲಪ್ ಅನ್ ಎಲಿಮೆಂಟ್ ಆಫ್ ಟ್ರಸ್ಟ್. ಸೊ ಇವ್ರೇನ್ ಮಾಡ್ತಾರೆ, ಬಿಕಾಸ್ ಆಫ್ ದ ಡೌಟ್ ದೇ ಈಸಿಲಿ ಗಿವ್ ಅಪ್ ಥಿಂಗ್ಸ್. ಅಯ್ಯೋ ನನ್ನ ಕೈಲಿ ಆಗಲ್ಲ ಬಿಡು, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಹೇಗ್ ಮಾಡ್ಬೇಕು ಅಂತ. ಸೊ ದೇ ಗೆಟ್ ಡಿಸ್ಕರೇಜ್ಡ್. ಮತ್ತೆ ಅವ್ರಿಗೆ ಏನಂದ್ರೆ ಯಾವ್ದನ ವಿಷಯದಲ್ಲಿ ಸ್ವಲ್ಪ ಡಿಲೇ ಆಯ್ತು ಅಂದ್ರೆ, ಅಥವಾ ಕೆಲಸ ಆಗೋದು ನಿಧಾನ ಆಯ್ತು ಅಂದ್ರೆ, ಅವರು ತುಂಬಾ ಡಿಸ್ಹಾರ್ಟನ್ ಆಗ್ಬಿಡ್ತಾರೆ. ಅಂದ್ರೆ ಒಂದು ಉತ್ಸಾಹನೇ ಕಳ್ಕೊಂಡ್ಬಿಡ್ತಾರೆ. ದೇ ಆರ್ ನಾರ್ಮಲಿ ಸ್ಯಾಡ್. ಯಾವಾಗೂ ಏನೋ ಒಂದು ಸಾರೋ ಇರತ್ತೆ, ಯಾವುದೋ ವಿಷಯದಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರತ್ತೆ. ಅಂಡ್ ಅವರು ಎಲ್ಲ ವಿಷಯದಲ್ಲೂ ಡೌಟ್ ಮಾಡೋದ್ರಿಂದ ತುಂಬಾ ನೆಗೆಟಿವ್ ಥಿಂಕರ್ಸ್ ಆಗಿರ್ತಾರೆ ಅವರು. ದೇ ಥಿಂಕ್ ತುಂಬಾ ನೆಗೆಟಿವ್. ಅಂಡ್ ದೇ ಲುಕ್ ಅಟ್ ಥಿಂಗ್ಸ್ ವಿತ್ ಅ ವೆರಿ ಪೆಸಿಮಿಸ್ಟಿಕ್ ಅಪ್ರೋಚ್. ಇದು ಕೆಲಸ ಆಗತ್ತೆ ಅನ್ಕೊಂಡು ನೋಡೋದೇ ಇಲ್ಲ ಅವರು. ಆಗದೆ ಇದ್ರೆ, ಬರ್ದೇ ಇದ್ರೆ, ಸಿಕ್ಕದೇ ಇದ್ರೆ, ಈ ತರನೇ ಇರುತ್ತೆ ಅವ್ರದ್ದು ಮಾತು. ಸೊ ಸಿಚುಯೇಷನ್ ಏನು, ಅವ್ರು ಮಾತಾಡುವಾಗ ಏನ್ ಹೇಳ್ತಾರೆ, ಐ ಕಾಂಟ್ ಡೂ ಎನಿಥಿಂಗ್ ರೈಟ್. ನಾನು ಯಾವ ಕೆಲಸನೂ ನನ್ನ ಕೈಲಿ ಸರಿಯಾಗಿ ಮಾಡೋಕ್ಕಾಗಲ್ಲ. ನಾನು ಮಾಡಕ್ ಹೋದ್ರೆ ಎಲ್ಲಾದ್ರಲ್ಲೂ ಫೇಲ್ಯೂರೇ ಆಗತ್ತೆ. ಬಿಕಾಸ್ ದರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಮೀ. ನನ್ನಲ್ಲೇ ಏನೋ ಸರಿಗಿಲ್ಲ.
ಐ ವಿಲ್ ನೆವರ್ ಬಿ ಸಕ್ಸಸ್ಫುಲ್, ನನಗೆಲ್ಲ ಕೆಟ್ಟದೇ ಆಗತ್ತೆ, ನನ್ನ ಕೈನಲ್ಲಿ ಏನೂ ಒಳ್ಳೇದು ಮಾಡೋಕ್ಕಾಗಲ್ಲ, ನಂಗೆ ಅದೃಷ್ಟ ಇಲ್ಲ, ನನ್ಗೆ ಯಾರು ಸಹಾಯ ಮಾಡಲ್ಲ, ಇದೆಲ್ಲ ಅವ್ರು ಹೇಳುವಂತ ವಿಷಯಗಳು. ಇದ್ರ ಜೊತೆಗೆ ಸರ್ವಿಸ್ ಇಂಡಸ್ಟ್ರಿನಲ್ಲಿರೋರಿಗೆ ನ್ಯಾಚುರಲಿ ಅವ್ರಿಗೆ ಏನಂದ್ರೆ ಇಟ್ಸ್ ಅ ಥ್ಯಾಂಕ್ಲೆಸ್ ಜಾಬ್ ಸರ್ವಿಸ್ ಇಂಡಸ್ಟ್ರಿಲಿ. ಸೊ ಯಾರು ಸಹಾಯ ಮಾಡಲ್ಲ, ಏನು ಹೇಳಲ್ಲ, ಅವರಿಗೆ ಕೂಡ ಇದು ಇಟ್ಸ್ ಅ ಮಸ್ಟ್ ರೆಮಿಡಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ ಮುಂಚೆ, ಫ್ರೋಸನ್ ಶೋಲ್ಡರು. ಬಿಕಾಸ್ ದ ವುಮೆನ್ ಅಟ್ ದ ಹೋಮ್ ಥಿಂಗ್ಸ್ ದೇ ಡೋಂಟ್ ಗೆಟ್ ಹೆಲ್ಪ್ ಫ್ರಮ್ ಫ್ಯಾಮಿಲಿ ಮೆಂಬರ್ಸ್. ನನ್ಗೆ ಯಾರು ಸಹಾಯ ಮಾಡಲ್ಲ. And old age people. Why old age people? Because there is lot of dissatisfaction that this old age people carry. ಯಾಕಂದ್ರೆ ಗುರುಗಳು ಹೇಳ್ತಾರೆ ರೆಫರೆನ್ಸ್ ತಗೊಂಡು, ಯಾವಾಗ ಹೇಗ್ ಬದುಕಬೇಕೋ ಹಾಗೆ ಬದುಕಿರಲ್ಲ, ಅದಕ್ಕೆ ಓಲ್ಡ್ ಏಜ್ ಆದ್ರೂ ಅವ್ರಿಗೆ ಆ ವಯಸ್ಸಿಗೆ ತಕ್ಕ ಹಾಗೆ ಇರಲ್ಲ, ಇನ್ನೂ ಆಸೆಗಳು ಹೋಗಿರಲ್ಲ, ಇನ್ನೂ ಎಲ್ಲದರಲ್ಲೂ ಇಂಟ್ರೆಸ್ಟು, ಎಲ್ಲಾ ವಿಷಯಗಳಲ್ಲೂ ಒಂಥರ ದೇ ಇನ್ವಾಲ್ವ್, ಇಂಟರ್ಫಿಯರ್, ಅಂಡ್ ದೇ ಸ್ಟಿಲ್ ಡಿಸ್ಸ್ಯಾಟಿಸ್ಫೈಡ್. ಕಾಲಲ್ಲಿ ಶಕ್ತಿ ಇರಲ್ಲ, ಬಟ್ ಇನ್ನೂ ಊರ್ ಸುತ್ತೋ ಆಸೆ ಬಿಟ್ಟಿರಲ್ಲ. ಡೈಜೆಸ್ಟಿವ್ ಪ್ರಾಬ್ಲಮ್ ಇರತ್ತೆ, ಡಯಾಬಿಟಿಕ್ ಇರತ್ತೆ, ಶುಗರ್ ತಿನ್ನೋದು ಬಿಡಕ್ಕಾಗಲ್ಲ. ವೈ? they're not yet satisfied. So old age people ಇದ್ರೆ ಮಸ್ಟ್ ರೆಮಿಡಿ ಜಂಕ್ಷನ್. ಅವಾಗ ಏನಾಗತ್ತೆ, ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. Ma'am, is this like the low trust will leads to doubt morely? Yes. Each and everything when they do, because they will lose the trust on the person. So whatever they do, that will be a doubtful thing. Yes, correct. Correct. Lack of trust or low trust or no trust leads to Doubt. So in that case, that the other person will take it in a negative way, right? Yes. So to change that, you have to give them junction. To them, we need to give, or we should take it. If you can give it to if you can give it to the person, you have to give it to the person. If you're not in a position to give it to the person, you can take it. No, I mean, if we are having low trust on some other person and we are doubting on them, then we Then need you have to take it. Yes, then you have to take it. Then you need to take it, because your doubt should go, right? You have to develop trust. Yes. When you doubt someone, there is no trust. When there is no trust, you doubt someone. When you doubt someone, you are not happy with him. Yes. Because you are doubting that person. You think that person may do harm to you. The person may cheat. So internally, there is so much dissatisfaction. There is so much agitation, sorrow, sad. So all this should go andre trust develop agbeku. So trust develop agbeku andre junction tagobeku. And we doubt because like we need that person to go in a right way. So if they are hiding anything, then we feel that as a doubtful, and we feel like they are doing something wrong, even though they are doing it correctly. Yes. Because that situation lead us to doubt. Yes. Then you have to take junction. Okay. Because the doubt in your mind should be cleared, right? Yes. So to clear the doubt in your mind, who has to take? You have to take junction. And adding to this, the other person is correct. They are doing right thing, but they are hiding things. Like they are creating a doubt.
Hmm. So is that the case also, say? No, if the person is hiding, we spoke in the first section where the person is agrimony type. The person doesn't want to tell anything. They hide things. So if Even though someone they're is, doing it correctly, but they pretend it's something wrong. They create the situation that they're doing something wrong. I think you're mixing up. See, if someone is hiding things from you, whether they're doing right or wrong, whenever they're hiding, it is agrimony. Okay. When there is an element of doubt, it is gentian. Okay? Oh, Yes. Shall we move on? yes, ma'am. So when gentian is given, they feel satisfied. So a ray of hope will get generated. I mean, they'll start feeling hopeful of themselves, in the situation, in other person, and they work with positive mindset. So old people ಗೆ caretaker ಹುಡುಕ್ತಾ ಇರುವಾಗ ಅಥವಾ babysitting, when looking for a daycare for the child, if you take gentian, you will find the help soon. And when at workplace, when you think no one is supporting you, your colleagues or team members, then what you have to take? You have to take a combination of gentian and willow. Willow, why? Willow is a blaming. We haven't come to it yet, I think. Yeah, we will discuss it. No, I guess we discussed willow already, right? ಆಗಿದೆ. Anger rate. Yes. Under the anger rate section, we discussed already willow. Willow is a person who keeps blaming. Alva? They're not happy because they have gone through bad things in their life. They have not been successful in life. So they have a tendency to blame everything, find fault with everything. So when you have a team member or a colleague who's not supporting, then if you take gentian and willow, then you will start getting their support. And to get cooperation from your boss or managers, you have to take gentian, elm, and willow. Why elm? Because the person feels highly responsible, burdened. So to ease out that, you have to take gentian, elm, and willow. Yes. So not scleranthus we have discussed, honeysuckle we have discussed. So not to miss an opportunity, combination of gentian, scleranthus, and honeysuckle. Why? When you take the gentian, mindset ಏನಾಗತ್ತೆ? ಟ್ರಸ್ಟ್ ಇರುತ್ತೆ. ನನಗೆ ಕೆಲಸ ಆಗತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಸ್ಕ್ಲೆರಾಂಥಸ್ ತಗೊಂಡಾಗ ಆಸಿಲೇಷನ್ ಇರಲ್ಲ, ಒಂದು ಸ್ಟೆಬಿಲಿಟಿ ಬರುತ್ತೆ. ಹನಿಸಕಲ್ ತಗೊಂಡಾಗ ಪಾಸ್ಟ್ ಅಲ್ಲಿ ಇರಲ್ಲ, ಪ್ರೆಸೆಂಟ್ ಅಲ್ಲಿ ಇರ್ತೀವಿ. ಸೊ ವೆನ್ ಯು ಆರ್ ಇನ್ ದ ಪ್ರೆಸೆಂಟ್, ವೆನ್ ಯು ಆರ್ ಕಾನ್ಫಿಡೆಂಟ್, ವೆನ್ ಯು ಹ್ಯಾವ್ ಟ್ರಸ್ಟ್, ವೆನ್ ಯು ಆರ್ ಫೋಕಸ್ಡ್, ಯು ವಿಲ್ ಅಟ್ರಾಕ್ಟ್ ದಿ ಆಪರ್ಚುನಿಟಿ. ಇದು ಬಿಸ್ನೆಸ್ ಅಲ್ಲಿ ಆಪರ್ಚುನಿಟಿ ಅಟ್ರಾಕ್ಟ್ ಮಾಡಕ್ಕೆ ಕೂಡ ಈ ಕಾಂಬಿನೇಷನ್ ತಗೊಳ್ಬಹುದು. ಅಥವಾ ವೆನ್ ಯು ಆರ್ ಸರ್ಚಿಂಗ್ ಫಾರ್ ಜಾಬ್ or clients, anything, whatever, when opportunity ನೀವು ಏನು ಹುಡುಕ್ತಾ ಇರ್ತೀರಾ, ಆವಾಗ gentian, scleranthus and honeysuckle will give good results. Yeah, this is another wonderful flower which is used in most of the combination. ನಾರ್ಮಲಿ ಎಲ್ಲ ರೆಮಿಡಿನಲ್ಲೂ 2 flowers ನಾನು ಯೂಸ್ 3 flowers ಯೂಸ್ ಮಾಡ್ತೀನಿ. ಮೋಸ್ಟ್ ಲೈಕ್ಲಿ 80% ಆಫ್ ದ ಟೈಮ್ ಐ ಯೂಸ್ 3 flowers. One is chicory, the other one is gorse, and one more will come in the end. ಯಾಕೆ gorse ಅಂದ್ರೆ it gives you hope. ಸೊ ಗಿವ್ ಅಪ್ ಮಾಡ್ಬಿಡ್ತಾರಲ್ವಾ ಎಲ್ಲ ಸಿಚುಯೇಷನ್ ಅಲ್ಲಿ, ಅದನ್ನ it will help you to develop hope and going forward. So
ಇವತ್ತು ಒಂದು ಕನ್ಸಲ್ಟೇಷನ್ ಬಂದಿತ್ತು. ದೇ ಹ್ಯಾವ್ ಸಮ್ ಹೆಲ್ತ್ ಪ್ರಾಬ್ಲಮ್. ದಟ್ ಪರ್ಸನ್ ಹ್ಯಾಸ್ ಗಾಟ್ ಸಮ್ ಹೆಲ್ತ್ ಪ್ರಾಬ್ಲಮ್. ಈಸ್ ಇನ್ ಅ ವೆರಿ ಗುಡ್ ಪೋಸ್ಟ್ ಇನ್ ಅ MNC company. Because of the health problem, that person has completely lost hopes. He said, "You name the doctor I have visited." So what is that person going through? He has no hopes. He has lost hopes in that his health will get better. Athwa the ailment he's going through will be cured. So in that case, the first combination, first flower is gorse, because the person has to get the hope. In ಈ ತರ ಸಿಚುಯೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಒನ್ ವೀಕ್ ಕಂಪ್ಲೀಟ್ ಓನ್ಲಿ ಗಾರ್ಸ್ ಕೊಡ್ಬೇಕು. ಬಿಕಾಸ್ ದ ಪರ್ಸನ್ ಹ್ಯಾಸ್ ಟು ಫಸ್ಟ್ ಡೆವಲಪ್ ಹೋಪ್. ಆಮೇಲೆ ಯು ಹ್ಯಾವ್ ಟು ಗಿವ್ ದಿ ಅದರ್ ಕಾಂಬಿನೇಷನ್. This is one suggestion for Swarna. If someone comes to you in a very bad state, completely hopeless and helpless situation ಅಲ್ಲಿ ಇದ್ದಾರೆ ಅಂದ್ರೆ, ಅವ್ರಿಗೆ ಫಸ್ಟ್ ಯಾವುದು ಕೊಡಬೇಡಿ. 15 ಡೇಸ್ಗೆ ಬರೀ ಗಾರ್ಸ್ ಕೊಡಿ, ಓಕೆ ಓಕೆ ಅಮ್ಮ ಡನ್. ಆಮೇಲೆ ಬೇರೆ ಕೊಡಿ. ಅಥವಾ ಬಂದಿರೋ ಕ್ಲೈಂಟು ಏನು ಹೇಳ್ತಾ ಇಲ್ಲ ನಿಮ್ಮ ಹತ್ರ, ಬರೀ ಸುಳ್ಳು ಹೇಳ್ತಾ ಇದಾರೆ ಅಥವಾ ಸುಮ್ಮನೆ ಕವರ್ ಅಪ್ ಮಾಡ್ತಾ ಇದಾರೆ, ಅವಾಗ ಅವ್ರ ಹತ್ರ ಬಾಯಿ ಬಿಡಿಸ್ಬೇಕು ಅಂದ್ರೆ ಅವ್ರಿಗೆ ಒಂದು ಸ್ಮಾಲ್ ಡೋಸ್, ಒಂದು 15 ml ಅಗ್ರಿಮೋನಿ ಕೊಟ್ಬಿಟ್ಟು ಕಳಿಸ್ಬಿಡಿ ಬರೀ. ಇದು ಟ್ರೈ ಮಾಡಿದೀನಿ. ಒಬ್ರು ಸೈಕಾಲಜಿಸ್ಟೇ ಬಂದಿದ್ರು ನನ್ನ ಹತ್ರ. ಹಾ ಸೊ ಅವರು ಮೇನ್ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಯಾರೋ ಒಂದು, ಬಿಕಾಸ್ ನಾನು ಈ ಸೈಕಿಕ್ ರೀಡರ್ ಆಗಿರೋದ್ರಿಂದ ಐ ಸೈಡ್ ನೀವು ಯಾರೋ ಇಬ್ರದ್ದು ಫ್ರೆಂಡ್ಶಿಪ್ ಇಟ್ಕೊಂಡಿದ್ರೆ ಅದು ಕಟ್ ಮಾಡಿ ಉದ್ಧಾರ ಆಗ್ತೀರಾ ಅಂತಂತ. ಬಟ್ ನಾನು ರೆಡ್ ಚೆಸ್ಟ್ನಟ್ ಕೊಟ್ಟಿದ್ದೆ, ಅವರು ರೇಖಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲ ಅಂತ. ಇದೆಲ್ಲ ಆತರ ಕೇಸ್ಗಳಲ್ಲಿ ಅಗ್ರಿಮೋನಿ ಕೊಡಿ. ಒಂದು 15 ml ಒಂದ್ ವಾರ ತಗೊಂಡ್ ಹೋಗಿ ವಾಪಸ್ ಬಂದ್ರೆ ಕರೆಕ್ಟ್ ಆಗಿ ಎಲ್ಲ ಹೇಳ್ತಾರ ಅವ್ರು ಅವಾಗ. ಓಕೆ ಓಕೆ ಖಂಡಿತ ಅಮ್ಮ, ಸೂಪರ್. ಯಾರೇನು ಓಪನ್ ಅಪ್ ಮಾಡಲ್ಲ, ಯಾಕಂದ್ರೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಲ್ವಾ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದೇರ್ ಲೈಫ್ ಸ್ಟೋರಿ. Come for help, we have to help them in the right way. So to Yes. know the truth, agrimony, ಎಲ್ರಿಗೂ, this is in general. When you start practicing, if you Okay. find a person is hiding, not telling the truth, then you can tell them, you can give them agrimony. ಓಕೆ And ಯಾರು most probably in the beginning, I had given this to ಯಾವ ಪ್ರೊಫೆಷನ್ ಅಂದ್ರೆ ಲಾಯರ್ ಪ್ರೊಫೆಷನ್ ಅಲ್ಲಿ ಇರೋರು ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಲಾ, ಅವ್ರ ಹತ್ರ ಬರ್ತಾರೆ. ಎಸ್ಪೆಷಲಿ ಡೊಮೆಸ್ಟಿಕ್ ಲಾಯರ್ಸ್ ಹತ್ರ ಡಿವೋರ್ಸ್ ಕೇಸ್ಗಳು ಬರುತ್ತೆ. ನಾನೇನು ತಪ್ಪು ಮಾಡಿಲ್ಲ ಅಂತ ಹೆಂಡತಿನೂ ಹೇಳ್ತಾಳೆ, ನಾನೇನು ತಪ್ಪು ಮಾಡಿಲ್ಲ ಅವಳದೇ ತಪ್ಪು ಅಂತ ಗಂಡನೂ ಹೇಳ್ತಾರೆ. ಸೊ ಇಬ್ರಿಗೂ ಅಗ್ರಿಮೋನಿ ಕಳಿಸ್ಬೇಕು. ಒಂದು ವಾರ ಆದ್ಮೇಲೆ ಬಂದಾಗ ಸರಿಯಾಗಿ ಬಾಯ್ ಬಿಡ್ತಾರೆ ಸತ್ಯ ಏನು ಅಂತ. ಅಂಡ್ ಇಟ್ ಇಸ್ ವರ್ಕ್ಡ್. It has worked. ಸೂಪರ್ ಸೂಪರ್. ಓಕೆ, ಸೊ ಎನಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇಶ್ಯೂಸ್ ಇತ್ತು ಅಂತಂದ್ರೆ, ಅಥವಾ ಅಪ್ಪ ಮಕ್ಕಳು ಇಶ್ಯೂ ಇತ್ತು ಅಂದ್ರೆ, ಫ್ಯಾಮಿಲಿ ಏನೇ ಮ್ಯಾಟರ್ ಇತ್ತು ಅಂದ್ರೂ ಇದು ವರ್ಕ್ ಆಗತ್ತೆ. ಎಸ್ ಎಸ್, ಸಿಬ್ಲಿಂಗ್ ರೈವಲ್ರಿ, ಪ್ರಾಪರ್ಟಿ ಇಶ್ಯೂಸ್, ಓಕೆ ಎಲ್ಲಿ ಸತ್ಯ ಹೇಳ್ತಿರಲ್ಲ ಹೈಡ್ ಮಾಡ್ತಿದ್ದಾರೆ ಅಂತ ಅನ್ಸತ್ತೆ ಅವ್ರಿಗೆ 15 ml ಓಕೆ ಅಗ್ರಿಮನಿ ಕೊಟ್ಟು 15 ದಿವಸ ಬಿಟ್ಟು ಬನ್ನಿ, ಇಲ್ಲ ಒಂದು ವಾರ ಬಿಟ್ಟು ಬನ್ನಿ. ದಿನಕ್ಕೆ 3 ಸತಿ ತಗೊಳ್ಳಿ, ಒಂದು ವಾರ ಬಿಟ್ಟು ಬನ್ನಿ ಅಂದ್ರೆ ವಾರ ಬಿಟ್ಟು ಬಂದ್ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಬಾಯ್ ಬಿಡ್ತಾರೆ. ಬಟ್ ಕೆಲವೊಂದ್ಸತಿ ಪ್ರಾಪರ್ಟಿ ಮ್ಯಾಟರ್ ಅಲ್ಲಿ ಲಾಯರ್ಗಳು ಕೊಲ್ಯೂಡ್ ಆಗ್ಬಿಡ್ತಾರೆ ಗೊತ್ತಾ, ಅದರ್ ಪಾರ್ಟಿ ಜೊತೆಗೆ. let's not deviate. No, let's not deviate from the topic. We say ಎಲ್ಲಿ ನಿಮ್ಗೆ ಟ್ರೂತ್ ಹೈಡ್ ಮಾಡ್ತಾ ಇದ್ದಾರೆ ಕ್ಲೈಂಟ್, ಸತ್ಯ ಬೇಕು ಅನ್ಸುತ್ತೆ ಅವ್ರಿಗೆ ಅಗ್ರಿಮನಿ ಕೊಡಿ ಅಷ್ಟೇ. And it is your discretion. ಓಕೆ ಓಕೆ Yes. Okay. ಮಧು ಅವರೇ ಸ್ವಲ್ಪ ಮೇಲೆ ಹೋಗ್ತೀರಾ? The slide, can you just scroll up? Yes. So in any hopeless situation, this gods will help. And when they think they have no relief from their problem, suffering ಎಂಡೇ ಆಗಲ್ಲ ನಮ್ಗೆ, ನಮ್ ಕಷ್ಟ ಕೊನೆನೇ ಆಗಲ್ಲ, ನಮ್ ಸಾಲ ತೀರೋದೇ ಇಲ್ಲ, ಇವತ್ತು ಹೇಳಿದ್ನಲ್ಲ ಕಾಯಿಲೆ ವಾಸಿನೇ ಆಗಲ್ಲ, ನನ್ನ ಬಿಸ್ನೆಸ್ ಅಲ್ಲಿ ನನ್ಗೆ ಗೇನ್ ಆಗೋದೇ ಇಲ್ಲ, ಈ ತರ ಅವ್ರ ಪ್ರಾಬ್ಲಮ್ ಸಲ್ಯೂಷನ್ನೇ ಇಲ್ಲ, ಸಫರಿಂಗ್ ಎಂಡೇ ಇಲ್ಲ ಅಂತ ಅನ್ಕೊಂಡಿರ್ತಾರಲ್ಲ, ಅಂತ ಟೈಮಲ್ಲಿ
ಗಾರ್ಸ್ ಹೆಲ್ಪ್ ಮಾಡುತ್ತೆ. ಇದು ನಮ್ ನಾರ್ಮಲ್ ಸಿಚುಯೇಷನ್ ಅಲ್ಲಿ ಯಾವಾಗ ತಗೋಬಹುದು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಎಮರ್ಜೆನ್ಸಿ ಅಪಾಯಿಂಟ್ಮೆಂಟ್ ಬೇಕಿರುತ್ತೆ ಡಾಕ್ಟರ್ ಹತ್ರ, ಸಿಕ್ಕೇ ಇರಲ್ಲ, ಅವಾಗ ಗಾರ್ಸು. ಇಲ್ಲ ಯಾವುದೋ ಒಂದು ಮೀಟಿಂಗ್ ಹೋಗ್ತಾ ಇರ್ತೀರಾ, ನಿಮ್ಗೆ ಯಾವುದೋ ಒಂದು ಡಾಕ್ಯುಮೆಂಟ್ ಮಿಸ್ಪ್ಲೇಸ್ ಆಗೋಗಿರತ್ತೆ, ಅವಾಗ ಗಾರ್ಸ್ ಚಾಂಟ್ ಮಾಡಿಕೊಂಡು ಗಾರ್ಸ್ ತಗೊಂಡ್ರೆ ಅಥವಾ ಗಾರ್ಸ್ ಚಾಂಟ್ ಮಾಡಿದ್ರೆ, ನೀವು ಈ ಫ್ಲವರ್ ಎನರ್ಜಿ ಜೊತೆ ನೀವು ತುಂಬಾ ಕನೆಕ್ಟ್ ಆಗ್ತಾ ಹೋದ್ರೆ, ಕೆಲವು ಸತಿ ನೀವು ನಿಮ್ಮ ಹತ್ರ ರೆಮಿಡಿ ಇಲ್ದಿರ ಇದ್ರು, ಇಫ್ ಯು ಜಸ್ಟ್ ಸ್ಟಾರ್ಟ್ ಚಾಂಟಿಂಗ್ ದಿ ಫ್ಲವರ್ ನೇಮ್ಸ್ ಅಲ್ವಾ, ದ ಡಿಸೈರ್ಡ್ ರಿಸಲ್ಟ್ ಆರ್ ಫೆಲ್ಟ್. ಅಷ್ಟು ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ಆಲ್ವೇಸ್ ಕನ್ಸ್ಯೂಮ್, ಬಟ್ ಯು ಹ್ಯಾವ್ ಟು ಅದಷ್ಟು ನೀವು ಅದನ್ನ you have to align yourself, you have to connect yourself with that divine flowers. ಎಲ್ಲೋ ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಾಗಿರುತ್ತೆ, ಯಾವುದೋ ಎಮರ್ಜೆನ್ಸಿ ಇರುತ್ತೆ, ಫ್ಲೈಟ್ ಟಿಕೆಟ್ ಸಿಗ್ತಾ ಇರಲ್ಲ, ಅಥವಾ ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇರುತ್ತೆ, ಅಂತ ಟೈಮಲ್ಲಿ ಕೂಡ ಗಾರ್ಸ್ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಹ್ಯಾಪನ್ ವಿತ್ ಮೆನಿ ಪೀಪಲ್. ಮತ್ತೆ ಯಾವುದೋ ಬಿಸ್ನೆಸ್ ಡೀಲ್ ಕ್ಯಾನ್ಸಲ್ ಆಗೋಗಿರತ್ತೆ, ಇಲ್ಲ ಬ್ಯಾಂಕ್ ಅಲ್ಲಿ ಏನೋ ಲೋನ್ ಅಪ್ಲೈ ಮಾಡಿರ್ತೀರಾ, ಲೋನ್ ಸಿಕ್ಕತ್ತೋ ಇಲ್ವೋ ಅಂತ ಒಂದು ಪೆಂಡಿಂಗ್ ಹಾಕ್ಬಿಟ್ಟಿರ್ತಾರೆ ನಿಮ್ದನ್ನ. Ma'am, can we do it every time or when only in tough situations? ಗಾರ್ಸ್ ಇಸ್ ಇಟ್ ನಾರ್ಮಲಿ ಯು ಕ್ಯಾನ್ ಯೂಸ್. ಅಂದ್ರೆ whenever you feel or the person is feeling they have no solution, ಹೋಪ್ಲೆಸ್ ಅಂತ ಹೇಳ್ತೀವಲ್ಲ, ಹೋಪ್ಲೆಸ್ ಅಂಡ್ ಹೆಲ್ಪ್ಲೆಸ್ ಸಿಚುಯೇಷನ್ಸ್ ಅಲ್ಲಿ ಯು ಕ್ಯಾನ್ ಯೂಸ್ ಗಾರ್ಸ್. ಯಾರೋ ಫ್ಯಾಮಿಲಿ ಮೆಂಬರ್ ಹಾಸ್ಪಿಟಲೈಸ್ ಆಗಿರ್ತಾರೆ, ಡಾಕ್ಟರ್ ಹೇಳ್ತಾರೆ ನೋ ಹೋಪ್ಸ್ ಅಂತ, ಸರ್ಜರಿ ಆಗಿದೆ, ಬ್ಲಡ್ ಸಿಗ್ತಾ ಇಲ್ಲ, ಯಾವುದೋ ರೇರ್ ಗ್ರೂಪು, ಬ್ಲಡ್ ಸಿಗ್ತಾ ಇಲ್ಲ, ದಟ್ ಟೈಮ್ ಯು ಕ್ಯಾನ್ ಚಾಂಟ್ ಗಾರ್ಸ್. ಈಗ ವೀಸಾಗ್ ಅಪ್ಲೈ ಮಾಡಿರ್ತಾರೆ, ಅವರು ಕೂಡ ಬರತ್ತೋ ಬರಲ್ವೋ, ಪರ್ಮಿಟ್ ಬರುತ್ತೆ, ಡಿಪೆಂಡೆಂಟ್ ವೀಸಾಗಳಿರುತ್ತೆ, ಅದಕ್ಕೂ ಚಾಟ್ ಮಾಡ್ಬೋದಲ್ವಾ? ಎಸ್, ಕೊಡ್ಬೋದು, ಇಲ್ಲಾಂದ್ರೆ ಚಾಂಟು ಮಾಡ್ಬೋದು. ಬೆಟರ್ ಟು ಕನ್ಸ್ಯೂಮ್ ವೆನ್ ದೇ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಕನ್ಸ್ಯೂಮ್, ಅಥವಾ ಯು ಡೋಂಟ್ ಹ್ಯಾವ್ ದಿ ರೆಮಿಡಿ ಹ್ಯಾಂಡಿ ಇಲ್ದಾಗ ದೇ ಕ್ಯಾನ್ ಚಾಂಟ್. ಚಾಂಟ್ ಮಾಡ್ಬೇಕಂದ್ರೆ ಆ ವೈಬ್ರೇಷನ್ ಅಷ್ಟು ಕನೆಕ್ಟ್ ಆಗೋ ಅಬಿಲಿಟಿ ಇರ್ಬೇಕು ಅವ್ರಿಗೆ. ಆಲ್ರೆಡಿ ಒಂದು 3 months ತಗೊಂಡಿರ್ತಾರೆ, ಬಟ್ ಅವ್ರ ಹತ್ರ ಆಗ ಸದ್ಯಕ್ಕೆ ಆ ಪ್ರಾಡಕ್ಟ್ ಇರೋದಿಲ್ಲ, ರೆಮಿಡಿ ಇರೋದಿಲ್ಲ, ಖಾಲಿ ಆಗ್ಬಿಟ್ಟಿರುತ್ತೆ, ಅವಾಗ ದೇ ಕ್ಯಾನ್ ಚಾಂಟ್ ಅಲ್ವಾ? ಹೇಳಿ ನೋಡಿ, ಅವ್ರಷ್ಟು ಕನೆಕ್ಟ್ ಆಗಿದ್ರೆ ಆ ವೈಬ್ರೇಷನ್ಗೆ ಅದು ವರ್ಕ್ ಆಗುತ್ತೆ. ಓಕೆ. ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ, ವಾಪಸ್ ಬಂದಿರಲ್ಲ, ಅವಾಗ ಗಾರ್ಸ್ ಅಂಡ್ ಚಿಕರಿ ಯಾಕೆಂದ್ರೆ ಪಾವರ್ಟಿಯಿಂದ ಪ್ರಾಸ್ಪೆರಿಟಿ ಕಾನ್ಶಿಯಸ್ ನಮ್ಮ ಮೈಂಡ್ ಅಲ್ಲಿ ಕೊಟ್ಟಿಲ್ಲ ಅಂತ ಇದ್ರೆ ಸಿಗದೇ ಇಲ್ಲ. ಅದು ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದಾಗ ದುಡ್ಡು ಬರುತ್ತೆ. ಮತ್ತೆ ಯಾವುದೋ ಪ್ರಾಪರ್ಟಿ ಅಥವಾ ಲ್ಯಾಂಡ್ ಯಾರೋ ತಗೊಂಡ್ಬಿಟ್ಟಿರ್ತಾರೆ, ನಮ್ದನ್ನ ಅವ್ರ ಹತ್ರ ಇಟ್ಕೊಂಡ್ಬಿಟ್ಟಿರ್ತಾರೆ, ನಮ್ಗೆ ಸಂಬಂಧಪಟ್ಟಿದ್ದು ಅಂತ ಟೈಮಲ್ಲಿ ಕೂಡ ಗಾರ್ಸ್ ಹೆಲ್ಪ್ ಮಾಡತ್ತೆ. ಚಾಂಟ್ ಮಾಡೋದು ಅಂದ್ರೆ ಏನ್ನ ಚಾಂಟ್ ಮಾಡೋದು? ಲಾಸ್ಟ್ ಅಲ್ಲಿ ನಾಳೆ ಡಿಸ್ಕಸ್ ಮಾಡ್ತೀವಿ ಚಾಂಟಿಂಗ್ ಯಾವ ತರ ಮಾಡೋದು ಅಂತ. ಓಕೆ. ಇಫ್ ಐ ಫರ್ಗೆಟ್ ಪ್ಲೀಸ್ ರಿಮೈಂಡ್ ಮೀ. Ma'am, ಗಾರ್ಸ್ ಕೊಟ್ಟಾಗ ಏನ್ ಮಾಡತ್ತೆ, ಹೋಪ್ಸ್ ಬರುತ್ತೆ. ಹಾ, ಹೇಳಿ. sometimes like very frequently we will forget the things to do or something. Instantly we forgot the things. So in that case, what do we This is have? not for forgetfulness, ma. This is when Memory you thing. feel you don't have any hopes. This is not for forgetfulness. No, do we have for that situation? Scleranthus. Oh, The guards will develop hopes. So even in negative situation, they will believe things will get better. Things will work.
ಸೊ ಎಷ್ಟೇ ಪ್ರಾಬ್ಲಮ್ ಇದ್ರೂ ಆ ಪ್ರಾಬ್ಲಮ್ ಮಧ್ಯ ನನಗೆ ಸೊಲ್ಯೂಷನ್ ಸಿಕ್ಕತ್ತೆ, ಈ ಚಾಲೆಂಜಸ್ನೆಲ್ಲ ನಾನು ಓವರ್ಕಮ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವರಿಗೆ ಗಾಡ್ಸ್ ಕೊಟ್ಟಾಗ. ಮತ್ತೆ ಎನಿ ಬ್ರೋಕನ್ ರಿಲೇಶನ್ಶಿಪ್ ನ ಪ್ಯಾಚ್ ಅಪ್ ಮಾಡಕ್ಕೆ ಗಾರ್ಸ್ ಮತ್ತೆ ಆಸ್ಪೆನ್ ನ ಕಾಂಬಿನೇಷನ್ ಕೊಡ್ಬೋದು. ಗುರುಮ, ಇವಾಗ ಈ ಬ್ರೋಕನ್ ರಿಲೇಶನ್ಶಿಪ್ ಅಂತ ಅಂದ್ರೆ ಯಾವುದೇ ರೀಸನ್ಗೆ ಆ ರಿಲೇಶನ್ಶಿಪ್ ಬ್ರೇಕ್ ಆಗಿತ್ತು ಅಂತಂದ್ರೂ ಅದು ವರ್ಕೌಟ್ ಆಗತ್ತಾ? ಎಸ್, ದ ರೀಸನ್ ಇಸ್ ರಿಲೇಶನ್ಶಿಪ್ ಬ್ರೋಕನ್ ಅಷ್ಟೇ. ಓಕೆ ಆಸ್ಪೆನ್ ಗಾರ್ಸ್, ಓಕೆ ಅದರ ಜೊತೆಗೆ ನೀವು ರೀಸನ್ ಮೇಲೆ ಬೇರೆ ಫ್ಲವರ್ ಪಿಕ್ ಮಾಡಬೇಕು. ಓಕೆ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಅಂದಾಗ ಅಗ್ರಿಮನಿನೂ ಇದಕ್ಕೆ ಸೇರಿಸ್ಬೋದು. ಹಾ, ಸಿಬ್ಲಿಂಗ್ ರೈವಲ್ರಿ ಇದೆ ಅಂದಾಗ ಅದ್ರ ರಿಲೇಟೆಡ್ ಓಕೆ ಹಾಲಿ, ಅಥವಾ ಆ ಮನುಷ್ಯ ತುಂಬಾ ಡಾಮಿನೆಂಟ್ ಆಗಿದ್ರಿಂದ, ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡಿರೋದ್ರಿಂದ, ಅಬ್ಯೂಸ್ ಮಾಡಿರೋದ್ರಿಂದ, ಫಿಸಿಕಲ್ ಅಬ್ಯೂಸ್ ಅಂದಾಗ ಹಾ ವೈನ್ ತಗೋಬೇಕು, ಬೀಚ್ ತಗೋಬೇಕು, ಓಕೆ ಈ ತರ. ಓಕೆ ಓಕೆ, ಶಲ್ ವಿ ಮೂವ್? ಗುರುಮ್ಮ, ಹಾಗೆ ಈ ಆಫೀಸಲ್ಲಿ ಈ ಎಂಪ್ಲಾಯರ್ಗೂ ಎಂಪ್ಲಾಯಿಗೂ ಅಥವಾ ಈ ಟೀಮ್ ಲೀಡರ್ಸ್ಗೂ ಮತ್ತೆ ಇವ್ರ ಟೀಮಲ್ಲಿ ಇರೋರ್ಗು ನಡೀತಾ ಇರತ್ತಲ್ವಾ, ಆ ಥರ ಬ್ರೋಕನ್ ಇದಾಗಿತ್ತು ಅಂದ್ರೂ ತಗೊಂಡು ಹೋಗ್ಬೋದಾ ಇದನ್ನ, ಗಾರ್ಸ್ ಮತ್ತೆ ಆಸ್ಪೆನ್ ಅನ್ನ? ಹಾ, ಬಟ್ ಅಲ್ಲಿ ಏನಾಗಿರತ್ತೆ, ಕಮ್ಯುನಿಕೇಶನ್ ಗ್ಯಾಪ್ ಇದೆಯಾ, ಅಥವಾ ಇಸ್ ಇಟ್ ಬಿಕಾಸ್ ದ ಮ್ಯಾನೇಜರ್ ಇಸ್ ಟೂ ಬಾಸಿ, ಹಾ ಹಾ or is it because the subordinate is not doing the work properly? You will have to go to the root cause. Why ಅಂತ ಹೋಗ್ಬೇಕು. ಬ್ರೋಕನ್ ರಿಲೇಶನ್ಶಿಪ್ಗೆ ಎಸ್, ಯು ಕ್ಯಾನ್ ಯೂಸ್ ಗಾರ್ಸ್ ಅಂಡ್ ಆಸ್ಪೆನ್, ಬಟ್ ಆ ಗಾರ್ಸ್ ಆಸ್ಪೆನ್ ಜೊತೆಗೆ ಯಾವ ಫ್ಲವರ್ ಪಿಕ್ ಮಾಡಬೇಕು ಅನ್ನೋದಕ್ಕೆ ನೀವು ವೈ ಹೋಗ್ಬೇಕು, ರೂಟ್ ಕಾಸ್ ಹೋಗ್ಬೇಕು. ಓಕೆ ಎರಡು, ಒಂದು ವಾಟ್, ಇನ್ನೊಂದು ವೈ. ಓಕೆ ಸೊ ಯು ಹ್ಯಾವ್ ಟು ಟ್ರೀಟ್ ದಿ ವಾಟ್, which is broken relationship. The why is it broken? What is the reason? ಓಕೆ If only one person is available, the other is not available, we can give only to the one person, and the relationship is broken. Please repeat. When the relationship is broken between two persons, wife and husband, and if wife or husband is not staying along with them, so the other person can take it, right? Yes, other person can take it. ಅಮ್ಮ, ಇದು ಹಾ. ರಿಲೇಶನ್ಶಿಪ್ ಬ್ರೋಕನ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಹಾ, ಅದೇ ಆಸ್ಪೆನ್ ಗಾರ್ಸ್ ಕೊಡಬೇಕು. ಅದ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕಾಗಿದೆ ಅಂತ ನೋಡ್ಬೇಕು. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನಾದ್ರೂ ಅವರಿಬ್ಬರ ಮಧ್ಯ ಡೌಟ್ ಏನಾದ್ರೂ ಬಂದಾಗಿದ್ಯಾ, ಅಥವಾ ಪ್ರಾಪರ್ಟಿ ವಿಷಯಕ್ಕಾಗಿದ್ಯಾ, ಇಲ್ಲ ಒನ್ ಪರ್ಸನ್ ಇಸ್ ವೆರಿ ಅಬ್ಯೂಸಿವ್, ಅಂದ್ರೆ ತುಂಬಾ ಡಾಮಿನೆಂಟ್ ನೇಚರ್ ಇದ್ದು ಫಿಸಿಕಲ್ ಅಬ್ಯೂಸು, ಇಮೋಷನಲ್ ಅಬ್ಯೂಸು ಮಾಡ್ತಾ ಇದ್ದಾರ. ಆ ರೀಸನ್ ನೋಡ್ಬೇಕು ನೀವು, ಯಾವ ರೀಸನ್ಗೆ ಅಂತ. ಆ ಓಕೆ ರೀಸನ್ ಯಾವ್ದಂತ ಐಡೆಂಟಿಫೈ ಮಾಡ್ತೀರಾ, ಆ ಫ್ಲವರ್ನ ಹಾಕೋಬೇಕು. ಅವಾಗಲೇ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್, ಇಫ್ ಹಸ್ಬೆಂಡ್ ಅಂಡ್ ವೈಫ್ ಬ್ರೇಕಪ್ ಆಗಿದೆ, ಸೊ ಬ್ರೇಕಪ್ ಆಗಿರೋದಕ್ಕೆ ಗಾರ್ಸ್ ಅಂಡ್ ಆಸ್ಪೆನ್ ಕೊಡಬೇಕು. ಅದ್ರ ಜೊತೆಗೆ ಇಫ್ ದಿ ಹಸ್ಬೆಂಡ್ ಇಸ್ ವೆರಿ ವೆರಿ ಅಬ್ಯೂಸಿವ್, ಹೊಡಿಯೋದು, ತುಂಬಾ ಟಾಂಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದಾಗ ವೈನ್ ಹಾಕ್ಬೇಕು. ಅದ್ರ ಜೊತೆಗೆ ಬೀಚ್ ಹಾಕ್ಬೇಕು. ಅಥವಾ if the husband has got some addiction, that is why wife wants to separate, ಅವಾಗ ಹಸ್ಬೆಂಡ್ಗೆ ಅಡಿಕ್ಷನ್ ಕೊಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ the wife should take the remedy which will make her calm down along with ಗಾರ್ಸ್ and aspen. ಸೊ ಅವಾಗ ಅವ್ರಿಗೆ ಎಲ್ಮ್ ಕೊಡ್ಬೇಕಾಗತ್ತೆ, ಬಿಕಾಸ್ ಸಿಂಗಲ್ ಹ್ಯಾಂಡೆಡ್ಲಿ ಶಿ ಹ್ಯಾಸ್ ಟು ಗೋ ಥ್ರೂ ದಿ ಸಿಚುಯೇಷನ್, ರೆಸ್ಪಾನ್ಸಿಬಿಲಿಟಿ ಫೇಸ್ ಮಾಡಬೇಕಾಗತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಬರಬೇಕಾಗತ್ತೆ, ಅದಕ್ಕೆ ಲಾರ್ಜ್ ಕೊಡಬೇಕಾಗತ್ತೆ. ಮತ್ತೆ ಶಿ ಹ್ಯಾಸ್ ಟು ಸ್ಟ್ಯಾಂಡ್ ಅಪ್ ಆನ್ ಹರ್ ಫೀಟ್. ಸೊ ಯು ಹ್ಯಾವ್ ಟು ಆಡ್ ದಿ ಸಪೋರ್ಟಿಂಗ್ ಫ್ಲವರ್ ಫಾರ್ ದಟ್. ಅವಾಗ ಚಿಕ್ಕರಿಯಿಂದ ಅವ್ರ ಮೈಂಡ್ ಫ್ರೇಮ್ ಚೇಂಜ್ ಮಾಡಬೇಕಾಗಿದೆ, ಮೈಂಡ್ ಸೆಟ್ಟು. ಸೊ ಅವಾಗ ಚಿಕ್ಕರಿ ಕೊಡಬೇಕಾಗಿದೆ, ರೈಟ್? ಆ ಥರ ನೀವು ಯು ಹ್ಯಾವ್ ಟು slowly pick flowers, understand the flowers and pick from each section.
ಸೊ ಟೋಟಲ್ ಕಾಂಬಿನೇಷನ್ 7 ಇರುತ್ತೆ ಅಂದ್ರೆ 7, ಮ್ಯಾಕ್ಸಿಮಮ್ 7. ಓಕೆ ಓಕೆ ಸೊ ಮೊಡಾಲಿಟಿ ಇದೆ, ಅಪ್ರೋಚ್ ಇದೆ. ವಾಟ್ ಅಂಡ್ ವೈ ಎರಡನ್ನೂ ಟ್ರೀಟ್ ಮಾಡಬೇಕು. ವಾಟ್ ಅನ್ನೋದು ಬರೀ ಸಿಂಪ್ಟಮ್ಸು, ವೈ ಅನ್ನೋದು ರೂಟ್ ಕಾಸು. ನೀವು ವಾಟ್ ಟ್ರೀಟ್ ಮಾಡೋಕ್ಕಿಂತ ವೈನ ಟ್ರೀಟ್ ಮಾಡಬೇಕು. ವೈ ಅಂದ್ರೆ ರೂಟ್ ಕಾಸ್ ಟ್ರೀಟ್ ಮಾಡಿದಾಗಲೇ ಅದು ಹೀಲ್ ಆಗೋದು. ಥ್ಯಾಂಕ್ ಯು ಮಾ. ಸೊ ನೆಕ್ಸ್ಟ್ ಒನ್ ಹೋಗೋಣ. ಮಸ್ಟರ್ಡ್. ಇಲ್ಲಿ ಏನು ಅಂದ್ರೆ ದ ಪರ್ಸನ್ ಹ್ಯಾಸ್ ಹರ್ಟ್, ತುಂಬಾ ಪೇನ್ ನ ಫೀಲ್ ಮಾಡ್ತಾರೆ ಅವರು. ತುಂಬಾ ಮನಸ್ಸಿಗೆ ಒಂದು ಆಘಾತ ಅಂತ ಹೇಳ್ತೀವಲ್ಲ, ಆ ತರ. ಸೋಲ್ ಪೇನ್. ಪಾಸಿಟಿವ್ ಸ್ಟೇಟ್ ಅಂದ್ರೆ ಸೋಲ್ ಗ್ರ್ಯಾಂಡಿಯರ್ ಅಂತ ಹೇಳ್ತಾರೆ. ಅಂದ್ರೆ ದ ಜಾಯ್ ವಿದಿನ್, ಆ ಇಂಟರ್ನಲ್ ಹ್ಯಾಪಿನೆಸ್, ಇಂಟರ್ನಲ್ ಜಾಯ್ ಬರುತ್ತೆ. ಮಸ್ಟರ್ಡ್ ಅಂದ್ರೆ ಅವರು ಯಾವ ಸ್ಟೇಟ್ ಅಲ್ಲಿ ಇರ್ತಾರೆ ಅಂದ್ರೆ ಡೀಪ್ ಪೇನ್ ಅಲ್ಲಿ ಇರ್ತಾರೆ, ಶಾಕ್ ಅಲ್ಲಿ ಇರ್ತಾರೆ, ಡಿಪ್ರೆಷನ್ ಅಲ್ಲಿ ಇರ್ತಾರೆ. ದೇ ಕ್ಯಾನ್ ನೆವರ್ ಬಿ ಹ್ಯಾಪಿ ಅಂಡ್ ಚಿಯರ್ಫುಲ್ ಇನ್ ಲೈಫ್ ಅನ್ನೋ ತರ ಇರ್ತಾರೆ. ಸೊ ಕೀವರ್ಡ್ಸ್ ಏನ್ ಯೂಸ್ ಮಾಡ್ತಾರೆ ಅವರು ಮಾತಾಡುವಾಗ? ಅನ್ನೋನ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಸುಮ್ನೆ ಅಳ್ಬೇಕು ಅನ್ನಿಸ್ತಿದೆ, ಯಾಕೇನ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೆಲವು ಸತಿ. ಏನು ಮಾಡೋದ್ ಬೇಡ ಅನ್ನಿಸ್ತಾ ಇದೆ, ಯಾಕೋ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಅನ್ನಿಸ್ತಾ ಇದೆ, ಸುಮ್ನೆ ಕುತ್ಕೊಂಡಿರೋಣ ಅನ್ನಿಸ್ತಾ ಇದೆ, ಮಂಕ್ ಕವ್ದಂಗ್ ಅನ್ನಿಸ್ತಾ ಇದೆ, ತುಂಬಾ ದುಃಖ ಆಗ್ತಾ ಇದೆ, ಈ ಜೀವನದಲ್ಲಿ ಏನೂ ಇಲ್ಲ ಅನ್ನಿಸ್ತಾ ಇದೆ, ಉತ್ಸಾಹನೇ ಇಲ್ಲ, ಭರವಸೆನೇ ಇಲ್ಲ, ಯಾಕಿರ್ಬೇಕು, ಈ ತರ ಕಂಪ್ಲೀಟ್ಲಿ ಗಿವ್ ಅಪ್, ಲೈಫಲ್ಲಿ ಏನು ಇಂಟ್ರೆಸ್ಟ್ ಇಲ್ಲದೆ ಇರೋ ತರ ಮಾತುಗಳಾಡ್ತಾರೆ. Ma'am, what is catch-22 situation? You confused, you don't know what to do, you are in a dilemma. You are caught in between the two things. Dilemma. So mood swings irutte. Sudden dullness barutte. So this is one of the symptoms during premenopausal, perimenopausal and postmenopausal. So this is a must remedy during that time. And even the nowadays the teenagers will go through the symptoms. During the puberty. And trapped in a situation, you are caught up in a situation where you have no way to come out. You are caught up, trapped in a situation. When one does not understand the subject, andre children, when they're not able to follow the subject, when a subject is new, when they can't understand the subject. For example, third language or first language, Sanskrit, ಹಿಂದಿನೋ ಜರ್ಮನ್ನೋ ಏನೋ ಒಂದು ಕೊಡಿಸ್ಬಿಟ್ಟಿರ್ತೀರ, ಅದು ಅರ್ಥನೇ ಆಗಲ್ಲ ಮಕ್ಕಳಿಗೆ. ಆವಾಗ ಮಸ್ಟರ್ಡ್ ಹೆಲ್ಪ್ ಮಾಡುತ್ತೆ. ಆರ್ ಆಫೀಸಲ್ಲಿ ಯಾವುದೋ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡ್ ಬರ್ತಾರೆ, ಏನೋ ಹೊಸ ಪ್ಲಾಟ್ಫಾರ್ಮ್ ಹಾಕ್ತಾರೆ, ಏನೂ ಅರ್ಥ ಆಗಲ್ಲ, ಆವಾಗ ತಗೋಬಹುದು. ಫಾರ್ ದೋಸ್ ಹೂ ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ, ದೇ ಕ್ಯಾನ್ ಬಿ ದಿ ಮಸ್ಟರ್ಡ್. It helps them to learn better. ಗುರುಮ, ಇವಾಗ ಈ ಬ್ಯಾಂಕ್ ಎಂಪ್ಲಾಯೀಸ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ, ಅವ್ರ ಅರ್ಜಿ ಜೊತೆಗೆ ಅಪ್ಡೇಟ್ ಆಗೋವಂಥದ್ದು ಕಷ್ಟ ಆಗ್ತಾ ಇರುತ್ತೆ, ಅವ್ರಿಗೂ ಇದು ಹೆಲ್ಪ್ ಆಗುತ್ತಾ ಟೆಕ್ನಾಲಜಿ ಇದರಲ್ಲಿ? Yeah. Okay. So when mustard is administered to them, they think the cloud is clearing out. So the problem is solving. Emotionally, they'll start feeling better. Negative thoughts drop ಆಗತ್ತೆ.
and they come out of the pain and start thinking more logically. ಯಾವಾಗ ಅವ್ರ ಮನಸ್ಸಲ್ಲಿ ಇದ್ದಿದ್ದ ದುಃಖ ಕಡಿಮೆ ಆಗತ್ತೆ, ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಮೆನೋಪಾಸ್ ಅಲ್ಲಿ ಇದು ಮಸ್ಟ್ ರೆಮಿಡಿ. ಆಮೇಲೆ ಬಾಡಿಯಲ್ಲಿ ಕ್ರಿಯಾಟಿನಿನ್ ಲೆವೆಲ್ನ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಮೆಡಿಟೇಟರ್ಸ್ಗೆ ಟು ಗೋ ಡೀಪ್ ಇನ್ ಟು ದ ಮೈಂಡ್ ಅಂಡ್ ಟು ನೋ ಹೂ ಆಮ್ ಐ. ಸೊ ಮಸ್ಟರ್ಡ್ ವಿಲ್ ಹೆಲ್ಪ್ ಹಿಯರ್. ಕ್ರಾಸ್ ರೋಡ್ಸ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಟೈಮಲ್ಲಿ ಮಸ್ಟರ್ಡ್, ಎಲ್ಮ್ ಅಂಡ್ ಓಕ್ ಕೊಟ್ಟಾಗ ದೇ ಗೆಟ್ ಮೋರ್ ಕ್ಲಾರಿಟಿ. ಸೊ ನಾರ್ಮಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದ್ರೆ ಮಸ್ಟರ್ಡ್ ಅಂಡ್ ಸೆರಾಟೋ. ಗುರುಮ ಇಲ್ಲಿ ಫಾರ್ ಮೆಡಿಟೇಟರ್ಸ್ ಟು ಗೋ ಇನ್ ಡೆಪ್ತ್ ಅಂತ ಅಂದಾಗ, ಹೂ ಆಮ್ ಐ ಅಂತ ಅಂದಾಗ ಈಗ ಎಲ್ಲರಿಗೂ ವಾಟ್ ಈಸ್ ಮೈ ಸೋಲ್ ಪರ್ಪಸ್ ಅಂತ ಈಗೆಲ್ಲ ತುಂಬಾ ಹುಡುಕಾಡ್ತಾ ಇರ್ತಾರೆ. ಅದಕ್ಕೂ ಈ ಮಸ್ಟರ್ಡ್ ಹೆಲ್ಪ್ ಆಗತ್ತಾ? They will go deep. They will be able to understand. ಸೊ ಸೋಲ್ ಪರ್ಪಸ್ ಅಂತ ಡೈರೆಕ್ಟ್ ಆಗಿ ಅವ್ರಿಗೆ ಆನ್ಸರ್ ದಿಸ್ ಇಸ್ ಯುವರ್ ಸೋಲ್ ಪರ್ಪಸ್ ಅಂತ ಆನ್ಸರ್ ಸಿಕ್ಕತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಆ ಸರ್ಚ್ ಅಲ್ಲಿ ದೇ ವಿಲ್ ಬಿ ಏಬಲ್ ಟು ಗೆಟ್ ಟು ಡೀಪರ್ ಲೆವೆಲ್. ಓಕೆ ಓಕೆ. ಬಿಕಾಸ್ ಅದು ಅನ್ವೇಲ್ ಆಗ್ಬೇಕಲ್ಲ, ಅಷ್ಟು ಸುಲಭವಾಗಿ ಆಗತ್ತಾ? ಅದು ಒಂದೊಂದೇ ಆನಿಯನ್ ಲೇಯರ್ ಪೀಲ್ ಆಫ್ ಆದಂಗೆ ಆಗ್ಬೇಕು, ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಸಿಕ್ಬೇಕು, ಅಥವಾ ಅವ್ರಿಗೆ ಅವ್ರದ್ದು ಏನು ಆಕಾಶಿಕ್ ರೆಕಾರ್ಡ್ಸ್ ಆಕ್ಸಸ್ ಸಿಕ್ಬೇಕು. ಅವಾಗ ತಾನೇ ಅವ್ರಿಗೆ, ಅಥವಾ ಅವ್ರಿಗೆ ಥರ್ಡ್ ಐ ಓಪನ್ ಆಗಬೇಕು. ದೇ ಶುಡ್ ಬಿ ಏಬಲ್ ಟು ಸಿ. ಓನ್ಲಿ ಡ್ಯೂರಿಂಗ್ ದೋಸ್ ಟೈಮ್ ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಸೋಲ್. ಪಾಸ್ಟ್ ಲೈಫ್ ಗೊತ್ತಾಗ್ಬೇಕಲ್ವಾ? ಪಾಸ್ಟ್ ಲೈಫ್ ಇಂದ ತಾನೇ ಈ ಲೈಫ್ ಸೋಲ್ ಅಜೆಂಡಾ ಗೊತ್ತಾಗತ್ತೆ. ಸೊ ಅದು ಮಸ್ಟರ್ಡ್ ಕುಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಅಂತಲ್ಲ. ಅಟ್ಲೀಸ್ಟ್ ಇಟ್ ವಿಲ್ ಹೆಲ್ಪ್ ದೆಮ್ ಟು ಗೆಟ್ ಇನ್ ಟು ಅ ಡೀಪರ್ ಲೆವೆಲ್ಸ್. ಓಕೆ. There are many things that they have to do. So we can't promise, ಬನ್ನಿ ಮಸ್ಟರ್ಡ್ ಕೊಡ್ತೀನಿ ನಿಮ್ಗೆ ಸೋಲ್ ಅಜೆಂಡಾ ಗೊತ್ತಾಗ್ಬಿಡತ್ತೆ ಅಂತ. No. They can just get into a deeper state of meditation. ಓಕೆ. More calm. Okay. Yes. So to be very, very ethical, we can't promise for something which is not there. ಸೊ ಎಲ್ಲ ವಾಸಿ ಆಗತ್ತಾ ಇವತ್ತು? ಒಂದು ಐ ಆಮ್ ಗೋಯಿಂಗ್ ಬ್ಯಾಕ್ ಅಂಡ್ ಫೋರ್ತ್ ಟು ಟುಡೇಸ್ ಕನ್ಸಲ್ಟೇಷನ್ ಬಿಕಾಸ್ ಇಟ್ಸ್ ಬಿಕಮಿಂಗ್ ಮೋರ್ ರೆಲೆವೆಂಟ್ ಇನ್ ಟುಡೇಸ್ ಡಿಸ್ಕಷನ್. So that person has got a health problem, and I told you because of that health problem, he's gone knocked the door of many doctors, and it's been 6 years he's going through this problem. So he has lost hopes. So the question is, will you cure this or will I be healed? So I can't definitely say, no, I cannot heal you, or it will not be cured. At the same time, I can't even commit, yes, nimdu cure aage agatte anta. What I told is there are two aspects to it. One is the health, which is related to the body, physical body. That is something that we will keep it aside for now. But the second half which you are telling is you are emotionally disturbed a lot. You know, you have lost hopes. You have lost clarity in life. So that aspect is something the Bach flower remedy can help. So once the person start becoming positive, develop hopes in life, what happens? The self-healing modality ಅವ್ರು ಬರ್ತಾರೆ. ಇವಾಗ ಏನಾಗಿರುತ್ತೆ, ಒಂದು ರಿಜೆಕ್ಷನ್ ಮೋಡಲ್ ಇದ್ದಾರೆ. ನೆಗೆಟಿವ್ ಆಗಿದೆ ಥಾಟ್ಸು, ಎಮೋಷನ್ಸು, ಬಾಡಿ ಅದೇ ನೆಗೆಟಿವ್ ವೈಬ್ರೇಟ್ ಆಗ್ತಾ ಇದೆ. When that shifts into positive, the medicines that he will take will start helping him to cure. But ಎಷ್ಟು percent cure ಆಗತ್ತೆ? I cannot tell. But what we can tell is through Bach flower remedy, definitely the negative mindset will shift into positive mindset over a period of time. Because 6 years ಅಂದ್ರೆ ಎಷ್ಟು chronic ಇದೆ ಅಲ್ವಾ ಅವ್ರದ್ದು. So this person has to take it for 8 to 10 months for him to become more stable and more positive. But it's a good start, right? 6 ವರ್ಷ ಏನು ಮಾಡದೇ ಇರೋದು ಇವಾಗ ಮಾಡಿದ್ರೆ 6 months is not too long, isn't it?
Ma'am, like in homeopathy, for some scenarios like for pain, instant pain relief, they will have some pills. Ma'am, in the same case, do we also get here instantly any help? Yesterday, someone told, no, the pain remedy what they had taken, her daughter applied them, and immediately they got relief. Yes. There are two kinds of problems. One is acute problem, one is chronic problem. Acute problem are the problem which is come in a shorter duration. That will go quickly. All the chronic problem, it will take weeks and months to get cured. Okay. Okay, shall we move to next one? Yes, ma'am. Yeah, this is the miracle remedy. So for this to create miracle, you have to have total surrenderness. What is total surrenderness? When Draupadi lifts both her hands and tell Madhava, Keshava, you have to protect me. That's when she gets the grace showered. So when we drop our ego and surrender, that is when the miracle will be experienced through sweet chestnut. So when someone is going through the darkness, the toughest situation of life, unbearable pain, uncontrolled tragedy in life, heavy business loss, or serious health issues that they cannot endure anymore. ಕೆಲವು ಸತಿ ಹೇಳ್ತಾರಲ್ಲ, ನನ್ಗೇನು ಮಾಡೋಕ್ಕಾಗಲ್ಲ, ನನ್ನನ್ನ ಈ ಸಾಲದ ಸುಳಿಯಿಂದ ಮೇಲೆ ಎತ್ತಬೇಕು ಅಂದ್ರೆ ದೇವರೇ ಬರಬೇಕು, ಭಗವಂತನ ಒಬ್ಬನಿಗೆ ಕಾಪಾಡಕ್ಕಾಗತ್ತೆ ನನ್ನನ್ನ ನನಗಿರುವಾಗಿರೋ ಪ್ರಾಬ್ಲಮ್ ಅಲ್ಲಿ. ಕೇಳಿದೀವಲ್ವಾ ಈ ತರ ಹೇಳೋದು? ಸಾಲದಲ್ಲಿ ಮುಳುಗೋಗಿದೆ, ಇಲ್ಲ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಇಲ್ಲ ಯಾರೋ ಏನೋ ದೊಡ್ಡದಾಗಿ ಮೋಸ ಮಾಡ್ಬಿಟ್ಟಿದ್ದಾರೆ, ಈ ತರ I'm in dark tunnel, only divine intervention can help me. I'm so much in a trouble that even God cannot help me. ಅವರೇ ಡಿಸೈಡ್ ಮಾಡ್ಬಿಡ್ತಾರೆ, ದೇವರು ನಂಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ. ಸೊ ಈ ತರ ಸಿಚುಯೇಷನ್ ಅಲ್ಲಿ ನಾವು ಸ್ವೀಟ್ ಚೆಸ್ನಟ್ ಕೊಟ್ಟಾಗ ಅವ್ರಿಗೆ ಏನಾಗತ್ತೆ, ದೇ ಅಟ್ರಾಕ್ಟ್ ಮಿರಾಕಲ್ and things will start changing. So I don't know what is the block. I'm unable to make progress. I pray for divine grace. ಇದೆಲ್ಲ ಹೇಳ್ತಾ ಇರ್ತಾರೆ ಅವರು. ಈ ವರ್ಡ್ಸ್ನ ನೀವು ಕ್ಯಾಚ್ ಮಾಡಬೇಕು. ನಮ್ಮ ಫ್ಯಾಮಿಲಿ ಮೇಲೆ ಯಾರೋ ಶಾಪ ಹಾಕ್ಬಿಟ್ಟಿದ್ದಾರೆ, ನಮ್ಗೆ ಕರ್ಸ್ ಇದೆ, ಮತ್ತೆ ಯಾವಾಗ್ಲೂ ಲಾಸ್ ಆಗ್ತಿದೆ, ನಮ್ಗೆ ಹೆಲ್ತ್ ಸರಿಗಿಲ್ಲ, ಕೆಲಸ ಕಳ್ಕೊತಿದ್ದೀನಿ, ಏನೋ ಒಂದು ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ, ಇದರಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಯಾರೊಂದು ಟ್ರ್ಯಾಪ್ ಆಗೋಗಿರ್ತಾರೆ, ಅವರಿಗೆ ಸ್ವೀಟ್ ಚೆಸ್ನಟ್ ಹೆಲ್ಪ್ ಮಾಡತ್ತೆ. ಹೇಗೆ ಹೆಲ್ಪ್ ಮಾಡತ್ತೆ? ದೇ ವಿಲ್ ಫೈಂಡ್ ಅ ರೇ ಆಫ್ ಹೋಪ್ ವೆನ್ ದೇ ಆರ್ ಇನ್ ಡಾರ್ಕ್. ಕತ್ಲಲ್ಲಿರುವಾಗ ಒಂದೇ ಒಂದು ಹಂಚಿಕಡ್ಡಿ ಗೀರಿದ್ರೆ ಬೆಳಕು ಸಾಕು ಅಂತಾರಲ್ಲ, ಆ ಥರ ಇವ್ರಿಗೆ ಅದು ಹೋಪ್ ಕೊಟ್ಟು ಆಚೆ ಕರ್ಕೊಂಡು ಬರತ್ತೆ. ಎಲ್ಲಾನು ಆಗ್ಬೇಕಾದ ಸಮಯಕ್ಕೆ ಕರೆಕ್ಟಾಗಿ ಆಗತ್ತೆ. ಎವ್ರಿಥಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಆರ್ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಅಟ್ ಅ ರೈಟ್ ಟೈಮ್ ಅಂತ ಒಂದು ಬಿಲೀಫ್ ಬರುತ್ತೆ ಇವ್ರಿಗೆ, ಎಲ್ಲ ಕ್ರಿಟಿಕಲ್ ಕಂಡೀಷನ್ಸ್ ಅಲ್ಲೂ. ಮತ್ತೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಇದು ಮಸ್ಟ್ ರೆಮಿಡಿ. ಡಾಕ್ಟರ್ ಸುನೀತಾ ಮಾ, ಪ್ಲೀಸ್ ಯು ಮೇ ನೋಟ್ ದಿಸ್: ಸ್ವೀಟ್ ಚೆಸ್ನಟ್ ಅಂಡ್ ನಿಬುಲಸ್. ಬಟ್ ಇದು ಎನಿ ಸ್ಟೇಜಸ್ ಅವ್ರಿಗುನಾ ಅಥವಾ ಬಿಗಿನಿಂಗ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತ ಅಂತಾರಲ್ಲ, ಆ ಥರದವ್ರಿಗ ಗುರುಮ? We go for the root cause. Root cause is cancer. ಓಕೆ ಓಕೆ. Okay.
ಮತ್ತೆ ಇಲ್ಲಿ ಈಗ ಇವ್ರಿಗೆ ತುಂಬಾ ಸಿಚುಯೇಷನ್ ಟ್ರ್ಯಾಪ್ ಆಗ್ಬಿಟ್ಟಿದೀವಿ, ಈ ತರ ಎಲ್ಲ ಶಾಪ ಹಾಕಿರ್ತಾರೆ ಅನ್ನೋದ್ರ ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬಿಟ್ಟಿದೆ ಅನ್ನೋವಂಥದ್ದು ಇರುತ್ತೆ ಮೈಂಡಲ್ಲಿ. ಸೊ ಆ ಥರದವ್ರಿಗೂ ಈ ಸ್ವೀಟ್ ಚೆಸ್ಟ್ನಟ್ ಹೆಲ್ಪ್ ಆಗತ್ತಾ? Wherever you want to attract divine grace, ಓಕೆ ಓಕೆ wherever you want to attract divine grace, wherever they feel ಎಲ್ಲ ಟ್ರೈ ಮಾಡಿದೀವಿ, ಏನೂ ವರ್ಕ್ ಆಗ್ತಾ ಇಲ್ಲ, ಓಕೆ ಏನು ದಾರಿ ಇಲ್ಲ ನಮ್ಗೆ, ಎಲ್ಲ ದಾರಿ ಮುಚ್ಚ ಹೋಗಿದೆ ಓಕೆ ಅಂತ ಕ್ಲೈಂಟ್ ಅಥವಾ ಪೇಷಂಟ್ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ, that is when we have to administer sweet chestnut for them. ಡೆತ್ ಲೈಕ್ ಸಿಚುಯೇಷನ್, ಡೆತ್ ಅಂದ್ರೆ ಫಿಸಿಕಲ್ ಡೆತ್ ಅಂತಾನೆ ಅಲ್ಲ, ರಿಲೇಶನ್ಶಿಪ್ ಅಲ್ಲಿ ಡೆತ್, ಫೈನಾನ್ಷಿಯಲ್ ಡೆತ್, ಸೊ ಎನಿಥಿಂಗ್ ಗೋಯಿಂಗ್ ಟು ದಿ ಫ್ಯಾಗ್ ಎಂಡ್. It's a must remedy when one is buying or selling the house or the land. Why? Because they have to get the best deal, alva? And it is all connected to nature. Adike sweet chestnut. And meditationally, to get the spiritual experience and to attract divine grace, sweet chestnut is a must remedy. ಓಕೆ, ವೈಲ್ಡ್ ರೋಸ್ ಹೆಂಗೆ ಅಂದ್ರೆ ರೆಸಿಗ್ನೇಷನ್ ಅಂದ್ರೆ ಏನು, ಆಫೀಸಲ್ಲಿ ಕೆಲಸದಿಂದ ರೆಸಿಗ್ನೇಷನ್ ಅಂತಲ್ಲ, ಇವರು ಒಂಥರ ರಿಸೈನ್ ಮಾಡ್ಬಿಡೋದು. ಅಂದ್ರೆ ದೇ ಡೋಂಟ್ ನಥಿಂಗ್ ಮ್ಯಾಟರ್ಸ್ ಟು ಮೀ ಅಂತ, ಎಲ್ಲ ವಿಷಯದಿಂದ ಒಂದು ವಿರಕ್ತಿ ಅಂತ, ಯಾವುದಕ್ಕೂ ಅಟ್ಯಾಚ್ ಆಗಲ್ಲ, ನನ್ಗೇನು ಅವಶ್ಯಕತೆ ಇಲ್ಲ, ನನ್ಗೇನು ಮ್ಯಾಟರ್ ಆಗಲ್ಲ ಅಂತ. ಅವ್ರಿಗೇನಾಗತ್ತೆ, ಪಾಸಿಟಿವ್ ಸ್ಟೇಟ್ ಅಂದ್ರೆ ಡಿವೋಷನ್, ಒಂದು ಅಟ್ರಾಕ್ಷನ್ ಬರುತ್ತೆ. ಸೊ ಹೇಗೆ ಅಂದ್ರೆ ಕೆಲವ್ರಿಗೆ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾನೇ ಇರತ್ತೆ, ಆ ಪ್ರಾಬ್ಲಮ್ ಆಗ್ತಾ ಇದ್ರು ಫೈಟ್ ಮಾಡಿ ಅಥವಾ ಅದಕ್ಕೊಂದು ಸಲ್ಯೂಷನ್ ತಗೋಬೇಕು ಅಂತ ಅವ್ರಿಗಿರಲ್ಲ. ಅಯ್ಯೋ ಇರ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ, ನನ್ನ ಹಣೆ ಬರ, ಅಥವಾ ನನ್ನ ಪಾಲಿಗೆ ಬಂದಿದ್ ಹೀಗೇನೇನೆ, ಅಯ್ಯೋ ನಾ ಕೇಳ್ಕೊಂಡ್ ಬಂದಿರೋದು ಇದೇನೇನೆ. ನೋಡಿದೀವಲ್ವಾ ಕೆಲವ್ರನ್ನ, ಅವ್ರು ಇರೋ ಪರಿಸ್ಥಿತಿಯಿಂದ ಆಚೆ ಬರಕ್ ಪ್ರಯತ್ನನೇ ಪಡೋಲ್ಲ. ಮೊನ್ನೆ ಯಾರೋ ಹತ್ರನೋ ಕನ್ಸಲ್ಟೇಷನ್ಗೆ ಬಂದಿದ್ರು, ಅವ್ರು ಹೀಗೆ ಹೇಳ್ತಾ ಇದ್ರು, ಓ ಹೌದು, ನಾನು ಹಂಗೇನೇನೆ ಎಲ್ಲಾ ಪ್ರಾಬ್ಲಮ್, ಅಯ್ಯೋ ಇರ್ಲಿ ಬಿಡು ಏನ್ ಮಾಡಕ್ಕಾಗತ್ತೆ ಅಂತ ಅದ್ರ ಜೊತೆನೆ ಇದ್ದು ಬಿಡ್ತೀನಿ, ಆ ಪ್ರಾಬ್ಲಮ್ ಜೊತೆನೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಾ ಇರ್ತಾರೆ, ಏನು ಸಲ್ಯೂಷನ್ಗೆ ಎಫರ್ಟ್ ಹಾಕಲ್ಲ. ಅವರು ವೈಲ್ಡ್ ರೋಸ್ ತರ. ದೇ ಮೇಕ್ ನೋ ಎಫರ್ಟ್ ಟು ಇಂಪ್ರೂವ್ ಥಿಂಗ್ಸ್ ಅಂಡ್ ಫೈಂಡ್ ಸಮ್ ಜಾಯ್ ಇನ್ ಲೈಫ್. ಬಿಡು ನನ್ನ ಲೈಫ್ ಇಷ್ಟೇನೇನೆ ಅಂತ. ಅಪೆತಿ ಬಟ್ ನೋ ಕಂಪ್ಲೇಂಟ್ಸ್, ಅಂದ್ರೆ ಏನು ಇದೇ ಇಲ್ಲ, ಎಮೋಷನ್ಸೇ ಇರಲ್ಲ ಅವರಿಗೆ, ಕಲ್ ತರ ಆಗ್ಬಿಟ್ಟಿರ್ತಾರೆ. ಸೊ ಇದು ಹೇಗೆ ಅಂದ್ರೆ ಸ್ಟೂಡೆಂಟ್ಸ್ ಡ್ರೌಂಡ್ ಇನ್ ದ ಮೊಬೈಲ್ ಅಲ್ಲಿ ಫುಲ್ ಗ್ಯಾಡ್ಜೆಟ್ ಅಡಿಕ್ಷನ್. ಏನ್ ಹೇಳಿದ್ರು ಏನು ಅವ್ರಿಗೆ, ಅವ್ರ ಮುಂದೆ ಅದೇ ಹೇಳ್ತಾರ, ಶಂಕ ಬಾರಿಸಿದ್ರು ಏನು ಅವರಿಗೆ ಗೊತ್ತಾಗದೇ ಇಲ್ಲ. ದೇ ಹ್ಯಾವ್ ನೋ ಎಮೋಷನ್ಸ್, ದೇ ಡೋಂಟ್ ರೆಸ್ಪಾಂಡ್ ಟು ಎನಿ ಸಿಚುಯೇಷನ್. ಆಮೇಲೆ ಮೈ ಹಾರ್ಟ್ ಫೀಲ್ ಸೋ ಎಂಟಿ. ಕೆಲವ್ರು ಹೇಳ್ತಾರಲ್ವಾ, ಅಯ್ಯೋ ನಂಗೆ ಏನು ಅನ್ಸಲ್ಲ, ನೋಡಿ 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 ನಾ ಕಲ್ಲಾಗ್ಬಿಟ್ಟಿದೀನಿ, ಕಷ್ಟ ಅನುಭವಿಸಿ ನಾನು ಕಲ್ಲಾಗ್ಬಿಟ್ಟಿದೀನಿ ಅಂತ. ಸೊ ದೇ ಫೀಲ್ ಸೋ ಎಂಟಿ. ಇದು ಮೇ ಬಿ ಈ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸು, ಸರ್ಜನ್ಸು, ನರ್ಸ್ಗಳಿಗೆಲ್ಲಾನು ಇದು ಒಂದು ಬಂದ್ಬಿಟ್ಟಿರತ್ತೋ ಏನೋ ಅನ್ಸುತ್ತೆ. ನೋಡಿ 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 ದಿನಾ ಪೇಷಂಟ್ಸ್ ನೋಡಿ ದಿನಾ ರಕ್ತ ಹೋಗೋದು ನೋಡಿ ಅವ್ರಿಗೆ ರಕ್ತ ನೋಡಿದ್ರೆ ಭಯನೇ ಅನ್ಸಲ್ಲ. ನಮ್ಗೊಂಚೂರು ರಕ್ತ ನೋಡಿದ್ರೆ ಭಯ ಆಗ್ಬಿಡತ್ತೆ ಅಲ್ವಾ. ಅವ್ರಿಗೆ ದಿನಾ ನೋಡಿ ಆಪರೇಷನ್ ಅಲ್ಲಿ ಬ್ಲೀಡ್ ಆಗೋದನ್ನ ಅವ್ರಿಗೆ ಮನ್ಸೊಂಥರ ಕಲ್ಲಾಗ್ಬಿಟ್ಟಿರತ್ತೆ, ಅವ್ರಿಗೇನು ಅನ್ಸೋದೇ ಇಲ್ಲ. ಮತ್ತೆ ಈ ಮಾರ್ಚರೀಸ್ ನಲ್ಲಿ ತಗೊಂಡೋಗಿ ಸತ್ತೋದವ್ರನ್ನೆಲ್ಲ ಹಾಕ್ತಾ ಇರ್ತಾರಲ್ಲ, ಅಂತವ್ರಿಗೆ ಏನಾಗ್ಬಿಟ್ಟಿರತ್ತೆ ಒಂಥರ, ಅದನ್ನೇ ನೋಡಿ ಅವ್ರಿಗೊಂಥರ ಅಪೆತಿ ಬಂದ್ಬಿಟ್ಟಿರತ್ತೆ. ಆ ತರ ಫೀಲ್ಸ್ ಹಾರ್ಟ್ ಇಸ್ ಸೋ ಎಂಪ್ಟಿ ಫಾರ್ ದೆಮ್. ಅಂಡ್ ಐ ಹ್ಯಾವ್ ಬಿಕಮ್ ಟೋಟಲಿ ಇಂಡಿಫರೆಂಟ್ ಟು ವಾಟ್ ಇಸ್ ಹ್ಯಾಪನಿಂಗ್. ಏನಾದ್ರೂ ಆಗ್ಲಿ ನನ್ನ ಪಕ್ಕ ನಂಗೆ ಏನೂ ಅನ್ಸಲ್ಲ, ನನ್ನ ಸುತ್ತ, ಯಾಕಂದ್ರೆ ಇಂಥದನ್ನ ನೋಡಿ ನನಗೆ ಸಾಕಾಗೋಗಿದೆ ಅಂತ. My life will never change. ಯಾಕಂದ್ರೆ they don't make any effort to change. So their life will never change.
ಸೊ ಲೈಫ್ ಇಸ್ ನಾಟ್ ಫಿಲ್ಡ್ ವಿತ್ ಪೇನ್, ಇಟ್ಸ್ ಜಾಯ್ಫುಲ್ ಅಂತ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗತ್ತೆ. ದೇ ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್. ಮತ್ತೆ ಅವ್ರಿಗೆ ಏನನ್ಸುತ್ತೆ, ಓ ಇರ್ಲಿ ಬಿಡಪ್ಪ, ಇಟ್ಸ್ ನಾಟ್ ಟೂ ಲೇಟ್ ಟು ಹ್ಯಾವ್ ಅ ಗುಡ್ ಲೈಫ್, ಪರವಾಗಿಲ್ಲ, ಇಷ್ಟು ದಿವಸ ಆಗಿದ್ದಾಗೋಯ್ತು, ಇನ್ನು ಮುಂದೆ ಆದ್ರೂ ನಾನು ಚೆನ್ನಾಗಿ ಬದುಕ್ತೀನಿ ಅಂತ ಒಂದು ಚೇಂಜ್ ಬರುತ್ತೆ ಅವ್ರ ಲೈಫಲ್ಲಿ. ಓಕೆ, ನೆಕ್ಸ್ಟ್ ಒನ್, ಸ್ಟಾರ್ ಆಫ್ ಬೆತ್ಲೆಹೆಮ್. ಇದು ಸಡನ್ ಶಾಕ್ ಆದಾಗ, ಟ್ರಾಮಾ ಆದಾಗ, ಯಾವುದೋ ಒಂದು ನ್ಯೂಸ್ ಕೇಳ್ತೀವಿ, ಸಡನ್ ಆಗಿ ಶಾಕ್ ಆಗತ್ತೆ. ಅದು ಆ ಟೈಮಲ್ಲಿ ಸ್ಟಾರ್ ಆಫ್ ಬೆತ್ಲೆಹೆಮ್ ಕೊಟ್ಟಾಗ ಆ ಶಾಕ್ ಇಂದ ಮತ್ತೆ ಅವ್ರಿಗೆ ಓರಿಯೆಂಟೇಶನ್ ಬರುತ್ತೆ, ಅಂದ್ರೆ ಮನಸ್ಸು ಸಮಸ್ಥಿತಿಗೆ ಬರುತ್ತೆ, ಮೊದ್ಲಿನ ತರ ಆಗತ್ತೆ. ಯಾವ್ದಾದ್ರು ಸೀರಿಯಸ್ ನ್ಯೂಸ್ಗೆ, ಅಂದ್ರೆ ಮೇನ್ಲಿ ಆಕ್ಸಿಡೆಂಟ್ ಆಗಿದೆ, ಫೈರ್ ಆಕ್ಸಿಡೆಂಟ್ ಆಗಿದೆ, ಇಲ್ಲ ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ, ಯಾರೋ ತುಂಬಾ ಬೇಕಾದವ್ರು ಹೋಗ್ಬಿಟ್ರು, ಇಲ್ಲ ಬಿಸ್ನೆಸ್ ಕಂಪ್ಲೀಟ್ ಲಾಸ್ ಆಗೋಯ್ತು, ಇಲ್ಲ ಶೇರ್ ಮಾರ್ಕೆಟ್ ಡೌನ್ ಆಗೋಯ್ತು, ಈ ತರ ಸಡನ್ ಶಾಕಿಂಗ್ ನ್ಯೂಸ್ ಬಂದಾಗ ಅವ್ರು ಒಂಥರ ಆಗ್ಬಿಟ್ಟಿರ್ತಾರಲ್ಲ, ಅದರಿಂದ ಆಚೆ ಕರ್ಕೊಂಬರಕ್ಕೆ ಸ್ಟಾರ್ ಆಫ್ ಬೆತ್ಲೆಹೆಮ್ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಕಮ್ ಔಟ್ ಆಫ್ ದ ಮೆಂಟಲ್ ಶಾಕ್. ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬ್ಲಡ್ ಕ್ಲಾಟ್ ನ ಪ್ರಿವೆಂಟ್ ಮಾಡುತ್ತೆ. ಸೊ ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಬ್ಲಡ್ ಥಿನ್ನರ್. ಇದು ಸರ್ಜಿಕಲ್ ವೂಂಡ್ಸ್ ನ ತುಂಬಾ ಚೆನ್ನಾಗಿ ಹೀಲ್ ಮಾಡುತ್ತೆ ಇದು. ಮತ್ತೆ BP ಡಯಾಬಿಟಿಕ್ ಪೇಷಂಟ್ಸ್ ಯಾರು ಬ್ಲಡ್ ಥಿನ್ನರ್ ತಗೊಳ್ತಾ ಇರ್ತಾರೆ, ಅವ್ರಿಗೆ ಸ್ಟಾರ್ ಆಫ್ ಬೆತ್ಲೆಹೆಮ್ ಮತ್ತೆ ರಾಕ್ ರೋಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ಹೀಲ್ ಸರ್ಜಿಕಲ್ ವೂಂಡ್ಸ್ ಇದೆಯಲ್ಲ, ಇಲ್ಲಿ ನಂದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಮೈ ಫಾದರ್ ವೆಂಟ್ ಥ್ರೂ ಅ ಕ್ಯಾಟ್ರಾಕ್ಟ್ ಸರ್ಜರಿ. ಅವಾಗ ಐ ಡಿಡ್ ನಾಟ್ ಹ್ಯಾವ್ ಸೋ ಮಚ್ ಎಕ್ಸ್ಪರ್ಟೀಸ್ ಇನ್ ದಿಸ್ ಬ್ಯಾಚ್ ಫ್ಲವರ್. ಅವಾಗಷ್ಟೇ ಕಲ್ತಿದ್ದೆ, ಅವ್ರಿಗೆ ಕ್ಯಾಟ್ರಾಕ್ಟ್ ಸರ್ಜರಿ ಆಯ್ತು. ಸೊ ಎನಿವೇ ಕೊಡೋಣ ಅವ್ರಿಗೆ ಕಾಂಬಿನೇಷನ್ ಅಂತ ಹೇಳಿ ಇದು ಸ್ಟಾರ್ ಆಫ್ ಬೆತ್ಲೆಹೆಮ್ ಮತ್ತೆ ಯಾವ್ಯಾವ್ದೋ ಹಿಂಗೆ ಬುಕ್ ನೋಡ್ಕೊಂಡು ಐ ಹ್ಯಾಡ್ ಪ್ರಿಪೇರ್ಡ್ ಅನ್ ಕಾಂಬಿನೇಷನ್. ಅವ್ರಿಗೇನಾಯ್ತು, ಆಫ್ಟರ್ ದ ಸರ್ಜರಿ he developed an infection, eye infection, post-surgery. So what doctor said, ಆ post-surgery infectionಗೆ ಅವ್ರಿಗೆ ಸ್ಟಿರಾಯ್ಡ್ಸ್ ಕೊಡ್ಲೇಬೇಕು ಅಂತ ಹೇಳಿದ್ರು, oral steroids. So he had to consume steroids. ಆ ಸ್ಟಿರಾಯ್ಡ್ಸ್ ಸೈಡ್ ಎಫೆಕ್ಟ್ ಏನಾಯ್ತು, ಅವ್ರದ್ದು ಶುಗರ್ ಲೆವೆಲ್ಸ್ ಎರಾಟಿಕ್ ಆಗಿ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇಟ್ ವಾಸ್ ಲೈಕ್ 50 or 60 ಮಾರ್ನಿಂಗ್ ಬಿಫೋರ್ ಬ್ರೇಕ್ಫಾಸ್ಟ್ ಅಂತ ಏನು ಹೇಳ್ತಾರೆ ಅದು. ಬ್ರೇಕ್ಫಾಸ್ಟ್ ಆದ್ಮೇಲೆ ಲೈಕ್ ಇನ್ 110, 120, ಪೋಸ್ಟ್ ಲಂಚ್ 300, 400, ಈ ತರ ತುಂಬಾ ಎರಾಟಿಕ್ ಆಗ್ಬಿಡ್ತು. ಅವಾಗ ಡಾಕ್ಟರ್ ಹೇಳಿದ್ರು, ಯು ವಿಲ್ ಹ್ಯಾವ್ ಟು ಟೆಸ್ಟ್ ಹಿಸ್ ಶುಗರ್ ಲೆವೆಲ್ಸ್ 6 times a day ಅಂತ. ಸೊ ಮಾರ್ನಿಂಗ್ ಚೆಕ್ ಮಾಡಿದಾಗ ಹಿಸ್ ಬ್ಲಡ್ ಶುಗರ್ ಲೆವೆಲ್ ವಾಸ್ ಜಸ್ಟ್ 40. ಇಮಿಡಿಯೇಟ್ಲಿ ಡಾಕ್ಟರ್ ಕಾಲ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು, ಅವ್ರು ಫುಲ್ ಟಯರ್ಡ್ ಆಗಿರ್ತಾರೆ, ಹಿ ಮೈಟ್ ಫೇಂಟ್ ಎನಿ ಟೈಮ್ ಅಂತ. ಸೊ ಜಸ್ಟ್ ಗಿವ್ ಹಿಮ್ ಲಾಟ್ ಆಫ್ ಕ್ಯಾಂಡಿ ಅಥವಾ ಶುಗರ್ ಏನಾದ್ರು ಕೊಟ್ಟು ಹುಷಾರಾಗಿಲ್ಲ ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ಬಿಡಿ ಅಂತ. ಬಟ್ ಆಕ್ಚುಲಿ ದಟ್ ಟೈಮ್ ಮೈ ಫಾದರ್ ವಾಸ್ ಆರಾಮಾಗಿ ಕಾರಿಡಾರಲ್ಲಿ ವಾಕ್ ಮಾಡ್ತಾ ಇದ್ರು, ಮಾತಾಡ್ಕೊಂಡು ಕಾರಿಡಾರಲ್ಲಿ ವಾಕ್ ಮಾಡ್ತಾ ಇದ್ರು. ದೆನ್ ವಿ ಟೋಲ್ಡ್ ಡಾಕ್ಟರ್, ನೋ ಡಾಕ್ಟರ್, ಅವ್ರು ಆರಾಮಾಗಿದ್ದಾರೆ, ಈಸ್ ಅಬ್ಸಲ್ಯೂಟ್ಲಿ ಫೈನ್, he's walking in the corridor ಅಂತ. Then doctor was really surprised. He could not believe it. ಹೆಂಗಮ್ಮ ಆಗತ್ತೆ, 50 ಶುಗರ್ ಲೆವೆಲ್ ಬಂದಿದೆ ಅಂತ ಹೇಳಿದ್ರೆ ಅವರು ಈಗ ಕೊಲಾಪ್ಸ್ ಆಗ್ಬೇಕು. ಅವ್ರ ಏಜ್ಗೆ ಐ ಥಿಂಕ್ ಹಿ ವಾಸ್ ಲೈಕ್ 75 years ಏನೋ. ಅವಾಗ ಆ ಏಜ್ ಅಲ್ಲಿ ಅಷ್ಟು ಡ್ರಾಪ್ ಆದ್ರೆ ಶುಗರ್ ಲೆವೆಲ್, ಅವರು ಟಯರ್ಡ್ ಆಗಿ ಫೇಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ನನಗೂ ಅವಾಗ ಅರ್ಥ ಆಗ್ಲಿಲ್ಲ. 2-3 days later ಐ ರಿಯಲೈಸ್ಡ್ ಆಸ್ ಅ ಸಪ್ಲಿಮೆಂಟ್ ಫ್ಲವರ್ ರೆಮಿಡಿ ಕೊಟ್ಟಿದ್ದೇನಾಯ್ತು ಅವ್ರಿಗೆ ಆ ವೂಂಡ್ ಬೇಗ ಹೀಲ್ ಆಯ್ತು, ಸರ್ಜಿಕಲ್ ವೂಂಡ್. ಆಲ್ಸೋ ಈವನ್ ಅಟ್ ದಟ್ ಲೋ ಲೆವೆಲ್ ಆಫ್ ಬ್ಲಡ್ ಶುಗರ್, ಹಿ ವಾಸ್ ಅಬ್ಸಲ್ಯೂಟ್ಲಿ ಆಕ್ಟಿವ್. After that, they also realized, my parents also realized, yes, this flower remedy is doing miracle. And from then onwards, they started taking flower remedy. So emotional stability, ಅವ್ರದನ್ನ ನಾನು ಬೇರೆ ಅವ್ರ ಏಜ್ ಗ್ರೂಪ್ ಅವ್ರಿಗೆ ಕಂಪೇರ್ ಮಾಡಿದ್ರೆ, they are much, much better. They don't crib, they don't crave, even ಒಂಥರ ತುಂಬಾ ಪೀಸ್ಫುಲ್ ಆಗಿರ್ತಾರೆ ಅವರು.
So this is a really blessing for old age people, flower remedy. For anybody, it's a blessing, but for old age people, it's really needed because they feel lonely. ಅವ್ರಿಗೆ ಎಷ್ಟು ನಾವು ಅಟೆನ್ಷನ್ ಕೊಟ್ಟರು, ಎಷ್ಟು ಕೇರ್ ಕೊಟ್ಟರು, ದೇ ಸ್ಟಾರ್ಟ್ ಫೀಲಿಂಗ್ ವೆರಿ ಲೋನ್ಲಿ. ಸೊ ಆ ಗ್ಯಾಪ್ ಬ್ರಿಡ್ಜ್ ಮಾಡಕ್ಕೆ, ಟು ಹೆಲ್ಪ್ ದೆಮ್ ಫೀಲ್ ಕಂಟೆಂಟೆಡ್ ಅಂಡ್ ಟು ಬಿ ಇನ್ ದಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರಕ್ಕೆ, ಫ್ಲವರ್ ರೆಮಿಡಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದೆಮ್. I think that is in the 5th and 6th section that we were to cover today. There are 8 more flowers that we will be discussing tomorrow. Along with that, we will learn. I think you can remove the slide, Madhu. Thank you. Yes, tomorrow we will learn about the remaining 8 flowers. Along with that, how do we prepare the remedies? How do we administer the dosage? What are the other modalities? And some standard combination. ಅದಾಗಿ ಟೈಮ್ ಇದ್ರೆ ನೀವೆಲ್ಲರೂ ಬರ್ಕೊಂಡಿರಿ, ನಿಮ್ಗೆ ಯಾವುದಕ್ಕೆ ಸ್ಪೆಸಿಫಿಕ್ ಒಡುವೆಸೆ ಏಲ್ಮೆಂಟ್ಸ್ಗೆ ಅಥವಾ ಸ್ಪೆಸಿಫಿಕ್ ಇಶ್ಯೂಸ್ಗೆ ರೆಮಿಡಿ ಬೇಕಿದೆ ಅಂತ. ಇಫ್ ಟೈಮ್ ಪರ್ಮಿಟ್ಸ್, ಐ ವಿಲ್ ಆಲ್ಸೋ ಗಿವ್ ದ್ಯಾಟ್ ಕಾಂಬಿನೇಷನ್ಸ್. ಅಂಡ್ ಪೋಸ್ಟ್ ಸೆಷನ್ ನಮ್ದು ಕ್ಲಾಸ್ ಮುಗಿದ್ಮೇಲೆ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆಲ್ಲರಿಗೂ ಒಂದು ಫ್ರೀ ಪರ್ಸನಲ್ ಕನ್ಸಲ್ಟೇಷನ್ ಇರುತ್ತೆ. ಸೊ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ ಪರ್ಸನಲಿ, ಟೇಕ್ ಕನ್ಸಲ್ಟೇಷನ್ ಫಾರ್ ವಾಟ್ ಎವರ್ ಯು ವಾಂಟ್. ಆ್ಯಂಡ್ ಬ್ಯಾಚ್ ಫ್ಲವರ್ ಎಸೆನ್ಸ್ನ ಪ್ರೊಕ್ಯೂರ್ ಮಾಡೋಕ್ಕೆ ನಾನು ನಾಳೆ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ದೇ ಆರ್ ದಿ ವೆಂಡರ್ಸ್ ಅಟ್ ಪುಣೆ. They have the best quality essence, and they'll give you with a good discount, because we've been procuring from them for almost last 6 years. And my nephew works in Air Force, so this vendor has got a very nice gesture. So he is giving 5% extra discount for us, because one of our family is working for the nation. So that is why you get with the best price. Any questions or anything you want to know? ಚಾಂಟಿಂಗ್ ರಿಮೈಂಡ್ ಮಾಡಿ. ಚಾಂಟಿಂಗ್ ಏನೂ ಇಲ್ಲ. ನಿಮ್ಗೆ ಅದೇ ಎಲ್ಲೋ ಒಂದ್ ಕಡೆ ಇರ್ತೀರಾ, ನಿಮ್ಗೆ ಅವಾಗ ಸಡನ್ ಆಗಿ ಏನಾದ್ರೂ ಹೆಲ್ಪ್ ಬೇಕಾಗಿರತ್ತೆ. At that time you can connect to the sweet chestnut and say, sweet chestnut, please help me. Sweet chestnut, sweet chestnut, sweet chestnut. 28 times you can connect with an intention. So ಏನೋ ಒಂದು ಡಿವೈನ್ ಗ್ರೇಸ್ ಅಟ್ರಾಕ್ಟ್ ಮಾಡ್ಬೇಕಾಗಿರತ್ತೆ ನೀವು. ಅವಾಗ ಅದನ್ನ ಆ ಫ್ಲವರ್ ನೇಮ್ ಕನೆಕ್ಟ್ ಮಾಡಿಕೊಂಡು 28 ಟೈಮ್ಸ್ ಚಾಂಟ್ ಮಾಡಿ. ಸೊ ಯಾರಿಗೂ ಆಕ್ಸಿಡೆಂಟ್ ಆಗಿರತ್ತೆ, ತುಂಬಾ ಬ್ಲೀಡಿಂಗ್ ಆಗ್ತಾ ಇರತ್ತೆ. ದಟ್ ಟೈಮ್ ಯು ಕ್ಯಾನ್ ಕನೆಕ್ಟ್ ಟು ಸ್ವೀಟ್ ಚೆಸ್ಟ್ನಟ್ ಅಂಡ್ ಸ್ಟಾರ್ ಆಫ್ ಬೆತ್ಲೆಹೆಮ್ ಅಂಡ್ ರಾಕ್ ರೋಸ್. ಪ್ಲೀಸ್ ಹೆಲ್ಪ್ ದಿಸ್ ಪರ್ಸನ್. ಅಂಡ್ ನೀವೆಷ್ಟು ಸ್ಟ್ರಾಂಗ್ ಆಗಿ ಅಲೈನ್ ಆಗ್ತೀರಾ ಅಷ್ಟು ಮಟ್ಟಿಗೆ ಹೆಲ್ಪ್ ಸಿಗತ್ತೆ. ಇದು ಗುರುಮ್ಮ ಅದ್ರದ್ದು ಫ್ಲವರ್ಸು ಇಟ್ಕೊಂಡು, ಯಾಕಂದ್ರೆ ಮೊಬೈಲ್ ಅಲ್ಲಿ ನಾನು ಯೂಶಲಿ ಅದು ಫ್ಲವರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಾವು ಟ್ರಾವೆಲ್ ಮಾಡಬೇಕು ಅಂತಂದಾಗ ಎಷ್ಟೊಂದ್ ಸತಿ ಮೆಡಿಸಿನ್ಸ್ ಎಲ್ಲ ತಗೊಂಡೋಗಕ್ ಬಿಡೋದಿಲ್ಲ ಫ್ಲೈಟ್ ಅಲ್ಲಿ. ಆ ಟೈಮಲ್ಲಿ ಹೆಂಗೂ ಕನೆಕ್ಟ್ ಆದಾಗ ಆ ಫ್ಲವರ್ನು ಕೂಡ ನಾವು ಇಟ್ಕೊಂಡು ಇದು ಮಾಡ್ಬೋದಲ್ವಾ? ಬಿಕಾಸ್ ನನಗೆ 2-3 ಟೈಮ್ಸ್ ಅದು ವರ್ಕೌಟ್ ಆಗಿದೆ. Yes, it will work. It is basically energy. This is energy. So, ನೀವು ಆ ಎನರ್ಜಿಗೆ ಎಷ್ಟು ಕ್ಲೋಸ್ ಆಗಿ ಕನೆಕ್ಟ್ ಆಗ್ತೀರಾ. ಇವಾಗ ರೇಖಿ ಸಿಂಬಲ್ಸ್ ತರ ನೀವು ಮಾಡಿ 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 ಪ್ರಾಕ್ಟೀಸ್ ಮಾಡಿ ಮಾಡಿ ನೀವು ಕೈಯಲ್ಲಿ ಡ್ರಾ ಮಾಡೋದೇ ಬೇಡ. ನೀವು ಇಂಟೆನ್ಷನ್ ಹಾಕ್ತಿದ್ದಕ್ಕೆ ಅದು ನಿಮ್ಗೆ ವರ್ಕ್ ಆಗಕ್ ಸ್ಟಾರ್ಟ್ ಆಗ್ಬಿಡತ್ತಲ್ವಾ. ಇದು ಹಾಕ್ತಿದ್ದೀನಿ. ನೀವಷ್ಟು ಮೊನ್ನೆ ಗುರುಗಳು ಶ್ರೀವಿದ್ಯಾ ಮಾಡುವಾಗ ಹೇಳ್ತಾ ಇದ್ರಲ್ಲ, ಹಚ್ಕೋಬೇಕು ಮನಸ್ಸಿಗೆ ಅಂತ. ಆತರ ನೀವು ಹಚ್ಕೊಂಡ್ರೆ ಮನಸ್ಸಿಗೆ
ಅದು ನಿಮ್ ಅಷ್ಟು ಕ್ಲೋಸ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗಿರತ್ತೆ. ಅವಾಗ ಇಂಟೆನ್ಷನಲ್ಲೇ ವರ್ಕ್ ಮಾಡತ್ತೆ ಅದು. ಓಕೆ, ಬಟ್ ಕೆಲವೊಂದ್ಸತಿ ನಮಗೆ ಕೆಲವೊಂದು ರೆಮಿಡೀಸು ತುಂಬಾನೇ, ಈಗ ಈ ಸ್ವೀಟ್ ಚೆಸ್ಟ್ನಟ್ ಹೇಳ್ದಂಗೆ ಬೇರೆ ಬೇರೆದು ತುಂಬಾ ಯಾವಾಗ್ಲೂ ಕನೆಕ್ಟ್ ಆಗ್ತಾ ಇರುತ್ತೆ. ಅದ್ರ ಜೊತೆನೆ ಜಾಸ್ತಿನೂ ನಾವು ಕನೆಕ್ಟ್ ಆಗಬಹುದಾ, ಅಥವಾ ಅದು ತರ ಅಡಿಕ್ಷನ್ ತರ ಆಗ್ಬಿಡತ್ತಾ ಆಮೇಲೆ? ಏನೂ ಇಲ್ಲ ಇದ್ರಲ್ಲಿ, ಇಲ್ಲ ಅಲ್ಲ? ಅಡಿಕ್ಷನ್ಸ್ ಏನೂ ಇಲ್ಲ. ಓಕೆ. ನೀವ್ ಯಾವ್ದ್ರ ಜೊತೆ ನಿಮ್ ವೈಬ್ರೇಷನ್ ಮ್ಯಾಚ್ ಆಗತ್ತೆ ಅದೇ ಜಾಸ್ತಿ ನಿಮಗೆ ಕನೆಕ್ಟ್ ಆಗತ್ತೆ. ಓಕೆ. ಓಕೆ. ಇವಾಗ ನೀವೊಂದ್ 10 ಮಂತ್ರ ಚಾಂಟಿಂಗ್ ಕಲ್ತ್ಕೊಂಡ್ರೆ 10 ಮಂತ್ರ ಚಾಂಟು ನೀವು ಮಾಡಲ್ಲ, ಯಾವ್ದೋ ಒಂದೇ ನೀವು ಮಾಡ್ತಾ ಇರ್ತೀರ. ನಿಮ್ಮ ಎನರ್ಜಿ ವೈಬ್ರೇಷನ್ಸ್ಗೆ ಯಾವ್ದು ಚೆನ್ನಾಗಿ ಅಲೈನ್ ಆಗಿರುತ್ತೆ ಅದೇ ಬರುತ್ತೆ ನಿಮ್ ಮನ್ಸಿಗೆ ಫಸ್ಟ್, ಅಥವಾ ಆ ಟೈಮಲ್ಲಿ ನಿಮ್ಗೆ ಯಾವ್ದು ಅವಶ್ಯಕತೆ ಇರುತ್ತೆ ಅದು ಬರುತ್ತೆ. ಹಾ, ಹೌದು. ಈಗ ಎಷ್ಟೊಂದ್ಸತಿ ಲಲಿತಾ ಸಹಸ್ರನಾಮ ಅಥವಾ ಈ ಕನಕದಾರ ಸ್ತೋತ್ರ ಎಲ್ಲ ಹೇಳ್ಬೇಕು, ಎಲ್ಲಾನು ಬಾಯಿಗೆ ಬರಲ್ಲ. ಯಾವುದೋ ಒಂದೆರಡು ಪದಗಳು ಮಾತ್ರ ನಾವು ಅದನ್ನೇ ಪದೇ ಪದೇ ಒಳಗಡೆ ಹೇಳ್ಕೊತಾ ಇರ್ತೀವಿ ಮನಸ್ಸಿನಲ್ಲಿ. ಕರೆಕ್ಟ್, ಹಾಗೇನೆ. ಎಸ್, ಅದೇ ತರ. Ma'am, the notes what you have sent, that doesn't have the pictures of this ನೋ, flowers. ಇಟ್ ವಿಲ್ ನಾಟ್ ಹ್ಯಾವ್ ದ ಪಿಕ್ಚರ್ಸ್ ನೀವು ಗೂಗಲ್ ಮಾಡಿದ್ರೆ ಸಿಕ್ಕತ್ತೆ. Okay. ಬ್ಯಾಚ್ ಫ್ಲವರ್ಸ್ ಅಂತ ಗೂಗಲ್ ಮಾಡಿದ್ರೆ ಪಿಕ್ಚರ್ ಸಿಕ್ಕತ್ತೆ. Okay. ಆ ನೇಮ್ ಟೈಪ್ ಮಾಡಿದ್ರೆ ಬರುತ್ತೆ. ಯು ಟೈಪ್ ದ ನೇಮ್ಸ್, ಯು ವಿಲ್ ಗೆಟ್ ದ ಪಿಕ್ಚರ್ಸ್. Okay. ಹೇಳಿ ಶ್ರೀಕಂಠನ್ ಅವ್ರದ್ದು ಕ್ವೆಶ್ಚನ್ ಇದೆಯಾ ಏನಾದ್ರು? ಇದು ಲಿವರ್ ಸಿರೋಸಿಸ್ ಸಪ್ರೆಸ್ಡ್ ಆಂಗರ್ ಅಂತ ಹೇಳಿದ್ರಲ್ಲ, ಹಾ ಸೊ ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ. ಹಾ, ಸೊ ಹಂಗಂದ್ರೆ ಸಪ್ರೆಸ್ಡ್ ಆಂಗರ್, ಸೊ ಕೇತು ವೀಕ್ ಇದ್ರೇನು ಲಿವರ್ ಪ್ರಾಬ್ಲಮ್ ಬರ್ಬೋದಾ? ಲಿವರ್ ಇಸ್ ನಾಟ್ ಕೇತು. ಹ್ಮ್ Liver is more Venus, ಕರೆಕ್ಟ್. ಅಲ್ವಾ? So liver is Okay. Venus. ಕೇತು ಇರುವಾಗ ಸರ್ಜರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಇಟ್ಸ್ ಅ ಕಟ್, ಅಲ್ವಾ? Yes. Suppressed anger causes liver cirrhosis. One of the emotional or psychological aspect of it, if we call it as a psychosomatic disease, what would cause andre the suppressed emotion will cause. Like the expressed emotion will shoot up the pressure, BP, which means your heart is involved. ಕರೆಕ್ಟ್. The other way around is you push inside. ಹೊಟ್ಟೆಗೆ ಹಾಕೊಳ್ಳೋದು ಅಂತ ಹೇಳ್ತಾರಲ್ವಾ? ಸಪ್ರೆಸ್. Suppress. ಓಕೆ, ಥ್ಯಾಂಕ್ ಯು. Ma'am, adding to this, like all our emotions are depend on our grahas only. So, how that will that be? How can we go with that? Like, It is not part of this, but let me share the 9 planets and related flowers later. I think I have the table. I'll send it across on the group. okay. Because if our stars are not aligned properly, then the emotions will trigger in that way only, right? Yes. The awareness is also important. You have to work on the chakras. That is also equally important. So there are ನಮಸ್ತೆ ಮಹೇಂದ್ರ ಅವರು, ಏನೋ ಕ್ವೆಶ್ಚನ್ ಇದೆಯಾ ನಿಮ್ದು? lot more things to. ಕ್ವೆಶ್ಚನ್ ಏನು ಇಲ್ಲ, ಹಾ ಆದ್ರೆ ನೀವು ಫಸ್ಟ್ ದಿನ ಹೇಳಿ ಕರೆಕ್ಟ್ ಮಾ. ಹಾ ನೋಡ್ತಾ ಇದ್ದ ಎಷ್ಟೊಂದ್ ಕೇಳಿದಾಗ ಯಾವ್ದೋ ಒಂದೆರಡು ಬಿಟ್ಟಿನೆಲ್ಲ ನನಗೇ ಬೇಕೇನೋ ಅನ್ಸ್ಬಿಡ್ತಾ ಇದೆ ಈಗ. ಫಸ್ಟ್ ನಾನು ಕರೆಕ್ಟ್ ಮಾಡ್ಕೊಂಡು ಆಮೇಲೆ ಹೀಲಿಂಗ್ ಶುರು ಮಾಡ್ಬೇಕು ಅನ್ನಿಸ್ತಾ ಇದೆ. ಹಂಗಲ್ಲ, ಇಂಟೆನ್ಸಿಟಿ ಎಲ್ಲಾರಲ್ಲೂ ಇರತ್ತೆ ಅಲ್ವಾ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ. ಅದೇ ಆತರ ಅದು ಹೋಗ್ತಾ ಹೋಗ್ತಾ ಸರಿ ಮಾಡ್ಕೋತಾ ಹೋಗತ್ತೆ ಅಷ್ಟೇ. ಅದೇ ಫಸ್ಟ್ ಪ್ರಯೋಗ ನಮ್ಮೇಲೆ ಮಾಡ್ಕೋಬೇಕು. ಹೌದು, ಅವಾಗ ಕರೆಕ್ಟ್ ರಿಸಲ್ಟು ಸಿಗತ್ತಲ್ವಾ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾ, ಹೇಳಕ್ಕೆ ಧೈರ್ಯ ಬರುತ್ತೆ ಇನ್ನೊಬ್ರಿಗೆ. ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ ಇನ್ನೊಬ್ರಿಗೆ ಹೇಳಕ್ಕೆ. ಎಸ್.
ವೆರಿ ನೈಸ್ ಇಟ್ ವಾಸ್. Thank you. I've been waiting for this for 20 years, I think. Oh, okay. 20 long years. ನನ್ಗೆ ಊರಲ್ಲಿ ಆ ತರ ಕ್ಲಾಸ್ ಎಲ್ಲ ಇಲ್ಲ. ಆನ್ಲೈನ್ ಅಲ್ಲಿ ಇಷ್ಟು ಸುಲಭದಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ. ಈಗ ಗುರುಜಿ ಇದ್ರ ಜೊತೆ ಕನೆಕ್ಟ್ ಆದ್ಮೇಲೆ ಒಂದೊಂದೇ ಸಿಗ್ತಾ ಇದೆ. ಹೌದು. ಸೊ ಥ್ಯಾಂಕ್ ಯು ವೆರಿ ಮಚ್. Thank you. Thanks for your interest also. It's an opportunity for me. Yes. Yes, ಶ್ರದ್ಧಾನಿಷ್ಠ ಅವ್ರು ಹೇಳ್ತಾ ಇದಾರೆ ಲಿವರ್ ಇಸ್ ಗುರು ಅಂತ ಹೇಳ್ಬಿಟ್ಟು. ಕಿಡ್ನಿ ಇಸ್ ಬೋತ್ ಜುಪಿಟರ್ ಅಂಡ್ ವೀನಸ್ ಅಲ್ವಾ? Mostly Venus. So reproductive organs and kidneys are Venus attributes. There are some reference manuals which says kidney is both Venus and Jupiter anta. There are different schools of thoughts iratte, but mostly yes. Liver is guru, Jupiter. Yes, adikene liver cirrhosis, cholesterol. We've discussed alva, Jupiter iruvaga ಕರೆಕ್ಟ್. first house ಅಲ್ಲಿ cholesterol First house ಅಲ್ಲಿ cholesterol liver ಬರುತ್ತೆ. related issues ಬರುತ್ತೆ ಅಂತ. Yes, right. Thank you for that. Okay, let us meet Ma- for. ಸುಮ್ನೆ ಒಂದು ವೈಲ್ಡ್ ಥಾಟ್ ಕ್ವಶನ್ ಅಲ್ಲ. ಆ, ಈ ಈ ಫ್ಲವರ್ ರೆಮಿಡಿನ ಜೈಲ್ನಲ್ಲಿರೋ ಕ್ರಿಮಿನಲ್ಸ್ ಮೇಲೆ ಪ್ರಯೋಗ ಮಾಡಿದ್ರೆ ಅವ್ರು ತುಂಬಾ ಹೆಲ್ಪ್ ಆಗ್ಬೋದಲ್ವಾ? ಅವ್ರ ಪರ್ಸನಾಲಿಟಿನೇ ಫುಲ್ ಚೇಂಜ್ ಆಗಿ ಹೊರಗೆ ಬರ್ಬೋದೇನೋ ಅಂತ. ಖಂಡಿತ ಮಾಡ್ಬೋದು ಮಾಡ್ಬೋದು. ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಮಾಡ್ಬೋದು. ಗುಡ್ ಥಾಟ್. Yes. ಈ ರೆಮಿಡಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ ಫಸ್ಟ್ ಡೇ ನನ್ಗೆ ಇದ್ದಿದ್ ಕನ್ಫ್ಯೂಷನ್ ಡೌಟ್. ಸೊ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿತ್ತು ಅನ್ಸ್ತಾ ಇದೆ. ಯಾವಾಗ ಸಿಗ್ಬೇಕೋ ಅವಾಗೆ ಸಿಕ್ಕತ್ತಮ್ಮ. ಎವ್ರಿಥಿಂಗ್ ಹ್ಯಾಪನ್ಸ್ ಅಟ್ ದಿ ರೈಟ್ ಟೈಮ್. Right. ಟ್ರೂ ವೆರಿ ಟ್ರೂ. ಥ್ಯಾಂಕ್ ಯು ಮಾ. Yes, thank you. Actually, this was planned long back, no ma'am. That was, Yeah, it got pushed. but now, yeah, Yes. it's great to be here. Okay. ನಾಳೆ ಸಿಗೋಣ for the last session, concluding session of BFR. Let's connect tomorrow. Thank you everyone. Gurupada Thank you, Ma. Thank you, Ma. Guru Baba, Thank Krishna you. Arpana. Thank you, Ma. Thank you. Thank you so much.